ದೇವರು ಇವತ್ತು ಇದ್ದಾನೆ. ಸ್ಪೆಷಲಿ ಯೇಸು ಸ್ವಾಮಿ ಇವತ್ತು ಕೂಡ ಪರಿಶುದ್ಧಾತ್ಮನಾಗಿ ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದ್ದಾನೆ. ಕರ್ತನೇ ಆತ್ಮನಾದನು, ಆತ್ಮನೆಲ್ಲಿದ್ದಾನೋ. ಈ ವಿಟ್ನೆಸ್ಸಲ್ಲಿ ನಿಮಗೇನು ತೋರಿಸ್ತಿದೆ ಅಂದರೆ ನಿಮ್ಮನ್ನು ಅವ್ರು ಕೈ ಬಿಡೋದಿಲ್ಲ. ಅದರಿಂದ ನಿಮ್ಮ ಲೈಫಲ್ಲಿ ಒಂದನ್ನು ತಿಳ್ಕೊಳ್ಳಿ, ಮನುಷ್ಯರ ಒಂದು ಪ್ರೇರಣೆಗೆ ಒಳಗಾಗಬೇಡ್ರಿ. ಪರಿಶುದ್ಧಾತ್ಮನ ಇನ್ಫ್ಲುಯೆನ್ಸ್ ಅಂತ ನೋಡಿ, ಪರಿಶುದ್ಧಾತ್ಮನ ಪ್ರೇರಣೆಗೆ ಒಳಗಾಗ್ರಿ. ಆಮೇಲೆ ನಿಮ್ಮ ಲೈಫಲ್ಲಿ ಎಲ್ಲಿ ನೀವು ಸೋತೋಗಿದ್ದೀರೋ, ಎಲ್ಲಿ ಬಿದ್ದೋಗಿದ್ದೀರೋ, ಕರ್ತನ ಅಲ್ಲಿಂದನೇ ನಿಮ್ಮನ್ನ ಮೇಲೆ ಕೆತ್ತುವ ದೇವರ. ಅಲ್ಲೇ ಅದೇ ಸ್ಥಳದಿಂದ ಸಿಂಹದ ಗುಹೆನ ದೇವ್ರ ಮೇಲೆ ಎತ್ತಾರೆ. ಸಾಲದಲ್ಲಿ ಬಿದ್ದಿದ್ರ ಸಾಲದಿಂದ ನಿಮ್ಮನ್ನೆತ್ತಿ ಇನ್ನೊಬ್ಬರು ಸಾಲದಲ್ಲಿರೋರನ್ನ ನೀವು ಕೈ ಹಿಡಿ ಎತ್ತುವಾಗಿ ನಿಮ್ಮನ್ನು ಆ ಮಂಡಲಕ್ಕೆ ಕರ್ಕೊಂಡು ಹೋಗ್ತಾರೆ. ಕಾಯಿಲೆಯಿಂದಿದ್ದೀರಾ, ನೀವು ಗುಣ ಹೊಂದಿ ಮತ್ತೊಬ್ಬರನ್ನ ಕಾಯಿಲೆಯಿಂದಿರೋರನ್ನ ನೀವು ಪರಿಚಯ ಮಾಡ್ಬೇಕು ಸಭೆಗೆ. ಹೇಳ್ತೀನಿ ನೋಡ್ರಿ, ಯಾರೋ ಒಬ್ಬ ಸಹೋದರಿ, ಐ ಥಿಂಕ್ ಅವ್ರ ಹೆಸರು ಸೋನಾ ನೆನೆಸ್ತೀನಿ, ಸಮಥಿಂಗ್ ಏನೋ ಒಂದು ಹೆಸರು. ಅವ್ರನ್ನ ಪರಿಚಯ ಮಾಡಿದ್ರು. ಈ ಥರ ಹೋಗಿ ನಾವು ಲೈವ್ ನೋಡ್ತೀವಿ, ನಾ ಖಂಡಿತ ಅಲ್ಲಿ ಹೋಗಿ ಯೇಸು ಸ್ವಾಮಿ ಗುಣ ಮಾಡ್ತಾರೆ. ಅದಕ್ಕೆ ಬೈಬಲ್ ಒಂದು ಸತ್ಯವಾದ ಘಟನೆ ನಾವು ನೋಡ್ತೇವೆ. ಒಬ್ಬ ಹುಡುಗಿನ ಶತ್ರು ಸೈನ್ಯದವರು ಕಿಡ್ನಾಪ್ ಮಾಡ್ಕೊಂಡು ಎತ್ಕೊಂಡು ಹೋಗ್ತಾರೆ. ಅಲ್ಲಿ ನಾಮಾನ್ ಎಂಬ ಒಬ್ಬ ಕುಷ್ಠರೋಗಿ ಸೇನಾಧಿಪತಿ, ತುಂಬ ಪವರ್ಫುಲ್ ಮನುಷ್ಯ ಅವನು. ಆದರೆ ಅವನಿಗೆ ಕುಷ್ಠರೋಗ ಇತ್ತು. ಆ ಕುಷ್ಠರೋಗ ಇದ್ದರೂ ಕೂಡ ರಾಜ ಅವನೇನು ಮಾಡಿ, ಸ್ವಲ್ಪ ಮಾನಿಟರ್ ಕೊಡಮ್ಮ, ಆ ರಾಜ ಅವನೇನು ಮಾಡ್ದ, ಇಟ್ಕೊಂಡಿದ್ದ. ಯಾರಾದರೂ ಕುಷ್ಠರೋಗಿನ ಕೆಲಸಕ್ಕೆ ಇಟ್ಕೊತಾರ? ಆದರೆ ಅವನಷ್ಟು ಪವರ್ಫುಲ್ ನಂಬಿಗಸ್ತನಾಗಿದ್ದ. ಆಗ ಅವನೇ ಯುದ್ಧ ಮಾಡಿ ಇಸ್ರಾಯೇಲ್ರ ಒಂದು ಹುಡುಗಿನ ಏನು ಮಾಡ್ಕೊಂಡು ಹೋಗಿರ್ತಾನೆ, ಕಿಡ್ನಾಪ್ ಮಾಡ್ಕೊಂಡು ಹೋಗಿರ್ತಾನೆ. ನೋಡಿ ಪರಿಶುದ್ಧಾತ್ಮರು ಹೆಂಗೆಲ್ಲ ಕೆಲಸ ಮಾಡ್ತಾರೆ ಅಂತ. ನೋಡಿ ಆ ಸ್ಟೋರಿ ನಾವು ಓದೋಣ. ನೋಡಿ ಆ ಮಗು ನೋಡುವಾಗ ಇದು ನನ್ನ ಜ್ಞಾಪಕ ಬರ್ತಾ, 2 ಅರಸ ಅಮ್ಮ 5ನೇ ಅಧ್ಯಾಯ. ಆನ್ಲೈನಲ್ಲಿ ಇವತ್ತು ಯಾರ್ಯಾರು ನೋಡ್ತಾ ಇದ್ದೀರೋ ಹೀಲಿಂಗ್ ಆಗಿ ನಾನು ಡಿಕ್ಲೇರ್ ಮಾಡ್ತೀನಿ ವಾಕ್ಯ ಓದೋಕ್ಕೆ ಮುಂಚೆ. ಇಮಿಡಿಯೇಟಾಗಿ ಯಾರ್ಯಾರು ಏನೇನು ವ್ಯಾಧಿಗಳಿದೆಯೋ ಕಮನ್ ರಿಸೀವ್. ಈಗ ಇನ್ಸ್ಟೆಂಟಾಗಿ ಈಗ ಮಿರಕಲ್ಸ್ ನಡೆದಿದೆ, ನೀವು ನೋಡ್ತೀರಿ ಇನ್ಸ್ಟೆಂಟಾಗಿ. ಈಗ ಇನ್ಸ್ಟೆಂಟ್ ಕಾಫಿ ನೋಡಿರ್ಬೋದು, ಇನ್ಸ್ಟೆಂಟ್ ನೀವು ನೋಡ್ಬೋದು. ಈಗ ನಾನು ಹೇಳ್ತಾ ಇದ್ದೇನೆ, ಈಗ ಯಾರ್ಯಾರು ಏನು ಕಾಯಿಲೆ ಡಾಕ್ಟ್ರು ಹೇಳಿರ್ಬೋದು ನಿಮಗೆ ಈ ಕಾಯಿಲೆ ಹೋಗಲ್ಲ ಅಂತ, ಈಗ ನಾನು ಹೇಳ್ತಾ ಇದ್ದೇನೆ, ನಾವು ಸಭೆಯಾಗಿ ಹೇಳ್ತಾ ಇದ್ದೇವೆ, ಯೇಸುವಿನ ನಾಮದಲ್ಲಿ, ನಜರೇತಿನ ಯೇಸುವಿನ ನಾಮದಲ್ಲಿ, ನಮ್ಮ ರಕ್ಷಕನಾದ ಯೇಸುವಿನ ನಾಮದಲ್ಲಿ ಈಗಲೇ ನಿಮ್ಮ ಶರೀರದಲ್ಲಿರುವ ಎಲ್ಲ ವ್ಯಾಧಿಯನ್ನು ನಾನು ಕ್ಯಾನ್ಸಲ್ ಮಾಡ್ತಾ ಇದ್ದೇನೆ. ಎಲ್ಲ ಗಡ್ಡೆಗಳು ಮರೆಯಾಗಲಿ, ಎಲ್ಲ ಕ್ಯಾನ್ಸರ್ ವ್ಯಾಧಿಗಳು ಗುಣ ಆಗಲಿ. ಆನ್ಲೈನ್ ಇರೋರಿಗೆ ಹೇಳ್ತಾ ಇದ್ದೇನೆ, ಕೆಲವರು ತಮಾಷೆ ಮಾಡ್ತಾ ಇದ್ದೀರಾ, ದಿಸ್ ನಾಟ್ ಎ ಜೋಕ್. ಈ ತಮಾಷೆ ಮಾಡೋ ಟೈಮಲ್ಲ, ನೀವು ಇಲ್ಲಿ ಬರ್ತೀರಾ, ನೀವು ಬಂದು ಇಲ್ಲಿ ಹೇಳ್ತೀರಾ ನಾನು ನಗದ್ಬಿಟ್ಟೆ ನೀವು ಹೇಳುವಾಗ ಅಂತ. ಸಾಯವನ್ನ ಹೆಂಗೆ ನೀವು ಬದುಕ್ಸೋಕ್ಕಾಗ್ತದೆ ಅಂತ, ಸಾಯವನ್ನ ಬದುಕ್ಸೋದೆ ಯೇಸುವಿನ ಕೆಲಸ, ನನ್ನಂಥವ್ರ ಕೆಲಸ. ಯಾವ ಮರಣದ ಹಾಸಿಗೆಯಲ್ಲಿ ಮಲಗಿದ್ಯಾ, ಬೈಬಲ್ ಹೇಳ್ತಿದ್ದೆ, ಕೀರ್ತನಗಾರ ಬರಿತಾನೆ, ನಿನ್ನ ಮರಣದ ಹಾಸಿಗೆಯಿಂದ ದೇವರು ನಿನ್ನ ಎಬ್ಬರಿಸ್ತಾರಂತ. ಐ ಥಿಂಕ್ ಕೀರ್ತನೆ 41:3ನೇ ವಚನ ಇಮಿಡಿಯೇಟಾಗಿ ಹೋದ್ರಿ. ಕೆಲವರು ಹಾಸಿಗೆಯಲ್ಲಿ ಮಲಗಿದ್ದೀರಾ, ಅಂಥವ್ರಿಗಾಗಿ ನೀವು ಪ್ರೇಯರ್ ಮಾಡ್ತಾ ಇದ್ದೀರಾ. ಈ ವಾಕ್ಯ ನಾನು ರಿಲೀಸ್ ಮಾಡ್ತೇನೆ, ತಕ್ಷಣ ಈಗ ಎದ್ದು ನಡೆಯೋಕ್ಕೆ ಟ್ರೈ ಮಾಡ್ರಿ. ಇಮಿಡಿಯೇಟಾಗಿ ರಿಸೀವ್ ಹೀಲಿಂಗ್. ಆನ್ಲೈನ್ ನೋಡುವ ಅನೇಕ ಮಕ್ಕಳ ಶರೀರದಲ್ಲಿ ಗುಣವಿಕೆ ಉಂಟಾಗ್ತಾ ಇದೆ. ಇವತ್ತು ಕೂಡ ಕ್ರಿಸ್ತನು ಅದ್ಭುತಗಳನ್ನು ಮಾತ್ರ ಅಲ್ಲ, ಗುಣವಿಕೆಯನ್ನು ಕೊಡುವ ದೇವನಾಗಿದೆ. ನಿಮ್ಮೆಲ್ಲ ವ್ಯಾಧಿಗಳನ್ನು ಆತನು ಹೊತ್ತು ತೀರಿಸಿದ್ದಾನೆ. ಕಮಾನ್. ಅವನು ಅಸ್ವಸ್ಥನಾಗಿ ಬಿದ್ದು, ಕೇಳಿಸ್ಕೊಳ್ಳಿ, ಅವನು ಅಥವಾ ಅವಳು ಅಸ್ವಸ್ಥಳಾಗಿ ಬಿದ್ದುಕೊಂಡಿರುವಾಗ ಯೆಹೋವನು ಅವನನ್ನು ಉದ್ಧರಿಸುವನು. ಅವನ ರೋಗವನ್ನೆಲ್ಲ ಪರಿಹರಿಸಿ ಆರೋಗ್ಯವನ್ನು ಉಂಟು ಮಾಡಿದೆಯಲ್ಲ ಅಂತ ಪಾಸಿಟಿವ್ ಬರಿತಾ ಇದ್ದಾನೆ. ನಿನ್ನ ಮರಣದ ಹಾಸಿಗೆ ದೇವರು ಎಬ್ಬಿಸ್ತಾ ಇದ್ದಾನೆ. ಆ ಮಗುಗೆ ಗುಣಪಡಿಸಿದ ಅದೇ ಯೇಸು. ನಾನು ಹೇಳ್ತೇನೆ, ಡೂ ಇಟ್ ಅಗೈನ್ ಲಾರ್ಡ್, ಡೂ ಇಟ್ ಅಗೈನ್ ಲಾರ್ಡ್, ಡೂ ಇಟ್ ಅಗೈನ್ ಲಾರ್ಡ್, ಇನ್ ದ ನೇಮ್ ಆಫ್ ಜೀಸಸ್.
ವಿಟ್ನೆಸ್ ಅಂದ್ರೆ ಏನು ಗೊತ್ತಾ ಅರ್ಥ? ನೀವು ಹೇಳಬೇಕು, ದೇವರೇ ನನ್ನ ಲೈಫಲ್ಲಿ ಅದು ಮರುಕಳಿಸಲಿ ಅಂತ. ಆಮೇನ್. ಬರೀ ಕಾಯಿಲೆ ಮಾತ್ರವಲ್ಲ, ಎಲ್ಲ ಪ್ರಾಬ್ಲಮ್ಸ್ ಅನ್ನ ದೇವರು ನಿಮ್ಗೊಂದು ಬಾಗಿಲನ್ನು ತೆರೀತಾ ಇದ್ದಾರೆ. ಕೆಲವರು ನಾನು ಹುಡ್ಕೊಂಡು ಬರ್ತೀರಾ, ಏನಿಲ್ಲ, ನನ್ನ ಹೆಸರು ಅನಿಲ್ ಗೌಡ ಕನ್ನಡ ಚರ್ಚ್ ನಾಲ್ಕು, ಇಲ್ಲಿ ಬಂದ್ಬಿಡ್ತೀರಾ. ಈ 40 ದಿನ ಮುಗಿಯೋದ್ರೊಳಗೆ ನೀವು ಬಂದು ವಿಟ್ನೆಸ್ ಕೊಡ್ತೀರಿ ಇನ್ ದ ನೇಮ್ ಆಫ್ ಜೀಸಸ್. ಓ ಹಾಲೆಲೂಯಾ. ಇದ್ದೀರಾ? ಅಯ್ಯಪ್ಪ ಅಷ್ಟೇ ಅವ್ರಿಗೆ ಮಾತ್ರ ಹೇಳ್ತಿರಲ್ಲ, ನಿಮಗೂ ಕೂಡ ನೀವು ಕೂತಿರೋ ಜಾಗದಲ್ಲೇ ನೀವು ನಂಬೋದಾದರೆ ರಿಸೀವ್ ಹೀಲಿಂಗ್. ಬೆಳಗ್ಗೆಯಿಂದ ಒಂದು ಇಬ್ಬರು ಇಲ್ಲಿ ಕೂತಿದ್ದೀರಾ, ಕೆಲವು ನೋವಿಂದ ಕೂತಿದ್ದೀರಾ. ಈಗ ಆ ನೋವನ್ನು ಕಿತ್ತು ನಾನು ಹೊರಗಡೆ ಆಗ್ತಾ ಇದ್ದೆ. ನನ್ನೊಳಗಿರುವ ದೇವರ ಆತ್ಮನು ನಿಮ್ಮನ್ನೀಗ ಗುಣಪಡಿಸ್ತಾ ಇದ್ದಾನೆ. ನನ್ನೊಳಗಿರುವ ದೇವರ ಆತ್ಮ ನಿಮ್ಮನ್ನು ಗುಣಪಡಿಸ್ತಾ ಇದ್ದಾನೆ. ಇಮ್ಮಿಡಿಯೇಟ್ ಆಗಿ ಈಗಾಗಲೇ ನೀವು ಗುಣ ಹೊಂದಿದೆ, ವರ್ಷಪ್ ಆಗುವ ಗುಣ ಆಗ್ತಾ ಇದೆ. ಸಂಪೂರ್ಣ ಗುಣ ಹೊಂದಿಕೊಳ್ಳಿ ಯೇಸುವಿನ ನಾಮದಲ್ಲಿ. ರಿಸೀವ್ 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 ಹೀಲಿಂಗ್, ರಿಸೀವ್ ಹೀಲಿಂಗ್, ರಿಸೀವ್ ಹೀಲಿಂಗ್, ರಿಸೀವ್ ಹೀಲಿಂಗ್, ರಿಸೀವ್ ಹೀಲಿಂಗ್ ಇನ್ ದ ನೇಮ್ ಆಫ್ ಜೀಸಸ್. ನೀವು ವಿಟ್ನೆಸ್ ಮಾಡೋದು ಯೇಸುವಿಗೆ. ಈಗ ಇಮಿಡಿಯೇಟ್ ಆಗಿ ವಿಟ್ನೆಸ್ ಮಾಡೋದು ಯೇಸುವಿನ ನಾಮದಲ್ಲಿ. ಇಲ್ಲಿರೋರು ಈಗ ವಿಟ್ನೆಸ್ ಮಾಡ್ಬೋದು. ನಿಮ್ಮ ನೋವು ಹೊರಗಡೆ ಹೋಗಿದೆ, ಧೈರ್ಯವಾಗಿ ವಿಟ್ನೆಸ್ ಮಾಡಿ. ಇನ್ ದ ಮೈಟಿ ನೇಮ್ ಆಫ್ ಜೀಸಸ್, ಇನ್ ದ ಮೈಟಿ ನೇಮ್ ಆಫ್ ಜೀಸಸ್, ರಿಸೀವ್ ಹೀಲಿಂಗ್ ಇನ್ ದ ನೇಮ್ ಆಫ್ ಜೀಸಸ್. ಆಮೇನ್, ಆಮೇನ್. ಓಕೆ, ಹಲ್ಲೆಲೂಯಾ. ಇದ್ದೀರಾ? ಓಕೆ, ಓದೋಣ. ಹಿಂಗೆ ನಾವು ನಮ್ಮ ಕ್ರಿಸ್ತನ ಪರಿಚಯ ಮಾಡೋದಂತ ನಾವು ನೋಡ್ತೇವೆ. ಈಗ ಓದಮ್ಮ ಸ್ಟೋರಿನ. 2 ಕಿಂಗ್ಸ್ 2 ಅರಸ 5ನೇ ಅಧ್ಯಾಯ 1ರಿಂದ. ನೀವು ಬೈಬಲ್ ನೋಡ್ತಾ ಇರುವಾಗ ನಿಮಗೆ ನಿದ್ರೆ ಬರ್ತಾರೆ, ಆದರೂ ಬರಲ್ಲ. ನೋಡಿ, ಸೈತಾನ ಒಂದಕ್ಕೆ ಭಯ ಪಡೋದು ಏನು ಗೊತ್ತಾ? ನೀವು ಯಾವಾಗ ಬೈಬಲ್ ತೆಗಿತೀರೋ ಅದಕ್ಕೆ ಅವ್ನು ಭಯ ಪಡ್ತಾನೆ. ನೀವು ಯಾವಾಗ ಚರ್ಚಿಗೆ ಪ್ರೇಯರ್ಗೆ ಬರ್ತೀರೋ ಅವಾಗ ಭಯ ಪಡ್ತಾನೆ. ನೀವು ಯಾವಾಗ ಪರಿಶುದ್ಧಾತ್ಮ ತುಂಬ್ತಿರೋ ಸೈತಾನ ಅವಾಗ ಭಯ ಪಡ್ತಾನೆ. ಹಲ್ಲೆಲೂಯಾ. ಸೈತಾನ ನಮ್ಮ ನೋಡಿದ್ರೆ ಭಯ ಪಡಬೇಕಂದ್ರೆ ಒಂದೇ ಒಂದು ಆಯುಧ ಏನು ಗೊತ್ತಾ? ನಾವು ವಾಕ್ಯ ತೆಗೆದು ಅದನ್ನು ಚೆನ್ನಾಗಿ ಕೇಳೋಕ್ಕೆ ಶುರು ಮಾಡಿದ್ರೇ ನರಕಕ್ಕೆ ಡ್ಯಾಮೇಜ್ ಶುರು ಆಗ್ತೈತೆ. ಆಮೇಲೆ ಯಾಕಂದರೆ ವಾಕ್ಯ ಅಂದರೆ ಅದಕ್ಕೆ ಭಯ. ಯಾಕಂದರೆ ಪರಿಶುದ್ಧಾತ್ಮ ಅವನು ದುರಾತ್ಮ. ನೀನು ವಾಕ್ಯ ಓದುವಾಗ ಮಾತಾಡುವಾಗ ಪರಿಶುದ್ಧಾತ್ಮನ ಕೆಲಸ ಮಾಡ್ತಾನೆ. ಇವತ್ತು ಪರಿಶುದ್ಧಾತ್ಮನ ಯಾರು ರೆಕಗ್ನೈಸ್ ಮಾಡ್ತಾರೆ ಗೊತ್ತಿಲ್ಲ. ಅವ್ರು ತುಂಬ ನೋಯಿಸ್ತಾರೆ ಅನೇಕರು. ಆದರೆ ಆ ಪರಿಶುದ್ಧಾತ್ಮರೇ ನಮ್ಮ ಒಂದು ಜಡ್ಜ್ಮೆಂಟ್ ಡೇನಲ್ಲಿ ನಮಗೆ ವಿಟ್ನೆಸ್ ಮಾಡೋದು ಅವರೇ. ನೋಡಿ, ಇವಾಗ ಜಡ್ಜ್ಗೆ ಎಷ್ಟು ಕೊಲೆಗಾರ ಆದ್ರೂ ವಿಟ್ನೆಸ್ ಇಲ್ಲಾಂದ್ರೆ ಏನು ಮಾಡಿಬಿಡ್ತಾನೆ? ವಿಟ್ನೆಸ್ ಇದ್ದರೆ ನಿರೂಪಿಸ್ತಾನೆ. ಹಾಗೆ ನಮಗೆ ದೇವರು ಯೇಸ್ವಾಮಿ ಪರಿಶುದ್ಧಾತ್ಮ ಕಳಿಸು ನಮಗೆ ವಿಟ್ನೆಸ್ ಮಾಡ್ತಾರಂತ. ಇವ್ರು ಯಾವುದೇ ಕಾರಣಕ್ಕೂ ನರಕಕ್ಕೆ ಹೋಗ್ಬಾರ್ದು, ಪರಲೋಕದಲ್ಲಿ ಇರಬೇಕು. ಈಸ್ ಎ ವಿಟ್ನೆಸ್ ಹೇಳಿ ಪರಿಶುದ್ಧಾತ್ಮ ನಮ್ಗೆ ವಿಟ್ನೆಸ್ ಆಗಿದೆ. ಅಷ್ಟು ಮಾತ್ರವಲ್ಲ, ಇಂಗ್ಲೀಷ್ ಬೈಬಲ್ ನಾವು ಓದಿದ್ರೆ ಎಫೆಸ ಪತ್ರಿಕೆ ಒಂದು ವಾಕ್ಯದ, ಆಮೇಲೆ ಓದಿಸ್ತೀನಿ. ನಮಗೆ ಏನೇನು ನಮಗೆ ದೇವರು ಸಿದ್ಧ ಮಾಡಿಟ್ಟಿದ್ದಾನೆ ಬ್ಲೆಸ್ಸಿಂಗ್ಸ್, ಅದನ್ನು ನೆರವೇರಿಸೋಕ್ಕೆ ಪರಿಶುದ್ಧಾತ್ಮರು ಸಹಾಯ ಮಾಡ್ತಾರಂತ. ಅದು ಫೈನಾನ್ಸ್ ಇರ್ಬೋದು, ಅದು ಎಲ್ಲವನ್ನು ಕೂಡ ಹೋಲಿ ಸ್ಪಿರಿಟ್. ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣವೇ ನೀವು ಒಂದು ಹೇಳಬೇಕು ಪ್ರಿಯರೇ, ಗುಡ್ ಮಾರ್ನಿಂಗ್ ಹೋಲಿ ಸ್ಪಿರಿಟ್. ಅದು ಮಾತ್ರ ಮಿಸ್ ಮಾಡಿ ಕೇಳ್ರಿ ಪರಿಶುದ್ಧಾತ್ಮರೇ, ಇವತ್ತು ನಾನು ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು, ಯಾರ ಜೊತೆ ಮಾತಾಡಬೇಕು, ಯಾರ ಜೊತೆ ಮಾತಾಡಬಾರ್ದು, ಇದೆಲ್ಲ ಕೇಳ್ರಿ. ಕೆಲವು ಸಂಬಂಧಗಳು ದೇವರು ಕಟ್ ಮಾಡ್ತಾರೆ ನಿಮ್ಮ ಒಳ್ಳೇದಕ್ಕಾಗಿ. ನೀವು ಶರೀರದಲ್ಲಿ ತುಂಬ ಅಂಟ್ಕೊಂಡಿರ್ಬೋದು ಅವ್ರನ್ನ, ದೇವ್ರು ಹೇಳ್ತಾರೆ ಬೇಡ, ಕಟ್ ಮಾಡು. ಪರಿಶುದ್ಧಾತ್ಮ ಹೇಳಿದ್ಮೇಲೆ ನಾವು ಕಟ್ ಮಾಡ್ಕೊಬೇಕು. ಬೈ ಚಾನ್ಸ್ ಯಾರನ್ನೋ ನೀವು ಲವ್ವೇ ಮಾಡ್ತಾ ಇರ್ಬೋದು. ನಾನು ಲವ್ಗೆ ನಾನು ಎಗನೆಸ್ಟ್ ಅಲ್ಲ ಹೇಳ್ತೀನಿ, ಬಟ್ ಅದೇನೋ ನಿಂಗೆ ರಾಂಗ್ ಕನೆಕ್ಷನ್ ಆಗ್ಬೋದು. ದೇವ್ರು ಹೇಳ್ತಾರೆ ಕಟ್ ಮಾಡೋದನ್ನು. ಇವನೇನು ಹೇಳೋದಂತ ಹೇಳಿದ್ರೆ ನಾನೇನು ಹೇಳೋಕ್ಕಾಗಲ್ಲ. ಕೆಲವು ಮದುವೆಗಳೇ ಕೆಲವು ಬಾರಿ ಎಷ್ಟೋ ತೊಂದರೆಗಳು ಉಂಟಾಗ್ತೈತೆ. ಅದಕ್ಕೆ ಇವಾಗ ಮದುವೆ ನಂತರ ಬಂದರೆ ನಾನು ಏನು ಮಾಡ್ತೀನಿ ಗೊತ್ತಾ, 90% ಮುಂದೆ ಹೋಗಲ್ಲ. ನೀವು ಹುಡುಗ ನೋಡ್ಕೊಂಡು ಬಂದರೆ ನಾನು ಮದುವೆ ಮಾಡಿಸ್ಬಿಡ್ತೀನಿ ಅಂತ. ಯಾಕಂದರೆ ನಾವು ನೋಡುವಾಗೆಲ್ಲ ಒಳ್ಳೆಯದಾಗೆ ಕಾಣಿಸ್ತೈತೆ, ಆದರೆ ಹಿಂದೆಗಡೆ ಭಯಂಕರ ವಿಲ್ಲನ್ಗಳಾಗಿರ್ತಾರೆ ಕೆಲವರು. ಎದುರುಗಡೆ ಮನೆ ಮುಂದೆ ಬೃಂದಾವನ, ಮಾಡೋದು ಅನಾಚಾರ, ಹಿಂಗೆಲ್ಲ ಇರ್ತಾರೆ.
ಹೆಂಗಸರು ಕುಡಿತಾರೆ ಗೊತ್ತಿಲ್ದ್ರೇ. ಬೈಬಲ್ ಪ್ರಕಾರ ಈ ಕುಡುಕತನ ಅನ್ನೋದು ದೇವರ ರಾಜ್ಯಕ್ಕೆ ವಿರೋಧ. ಏಮೇ ಪರಿಶುದ್ಧಾತ್ಮನ ಕೇಳಿ. ಇವತ್ತು ನೋಡಿ, ನಾನು 10 ದಿನ ಆಯಿತು ಈ ಫಾಸ್ಟಿಂಗ್ ಮಾಡೋದ್ರಿಂದ. ಒಂಥರ ಬಾಡಿನೂ ಲೈಟ್ ಆಗಿದೆ. ನೀವು ನನ್ನ ಗಮನಿಸ್ತಾ ಇರ್ಬೋದು, ನಾನು ವೆಯ್ಟು ಲೆಸ್ ಆಗ್ತಾ ಇದ್ದೀನಿ. ಪ್ಲಸ್ಸು ಒಂಥರ ಅನಾಯಿಂಟಿಂಗ್ ಆಗಿದೆ ನನಗೆ. ಸ್ಪಿರಿಟಲ್ಲಿ ಮೂವ್ ಆಗ್ತಾ ಇದೆ. ಅದು ಬೇರೆ ಮಾಂಸ ಅಂದರೆ ನನಗೆ ತುಂಬ ಇಷ್ಟ. ಒಂದು ನೈಟಲ್ಲಿ ಮಾಂಸಲ್ಲರೂ ನನ್ನ ಊಟ ಮಾಡಿದ್ರೆ ಮಾಡೋದೇ ಇಲ್ಲ. ಅದನ್ನು ಬಿಟ್ಬಿಟ್ಟಿದ್ದೀನಿ. ಯಾಕೆ ಒಂದೇ ಒಂದು ಕಾರಣ ಏನು ಗೊತ್ತಾ? ದೇವರನ್ನ ಮೆಚ್ಚೋಕ್ಕಾಗಿಲ್ಲ. ನಾನು ಸ್ಪಿರಿಟಲ್ಲಿ ಬಲಗೊಂಡು ನನ್ನ ಸಭೆ ಮಕ್ಕಳು ಬ್ಲೆಸ್ ಆಗಲಿ ಅಂತ. ಇದು ಈ ಸಿಂಪತಿ ನನಗೆ. ಹೌದಾ, ಅಯ್ಯೋ ಪಾಪ, ಬೇಡವೇ ಬೇಡ. ಐ ಡೋಂಟ್ ವಾಂಟ್ ಸಿಂಪತಿ. ನಮ್ಮ ಪಾಸ್ಟರ್ ಮಾಡ್ತಾರೆ, ನೀವು ನನ್ನ ಜೊತೆ ಮಾಡಿ. ಅವತ್ತು ಮೊರ್ದಕ ಹೇಳ್ದ ಎಸ್ತೇರ್ಗೆ, ನೋಡಮ್ಮ ಎಲ್ರಿಗೂ ಮರಣ ಉಂಟಾಗ್ತಾ ಇದೆ, ನಾವೆಲ್ಲ ಸೇರಿ ಉಪವಾಸ ಮಾಡೋ, ಪ್ರೇಯರ್ ಮಾಡೋ, ಎಲ್ಲ ಇಡೀ ಯಹೂದ್ಯರೆಲ್ಲ ಸೇರಿ ಉಪವಾಸ ಮಾಡೋಣ ಅಂದರು. ಅಯ್ಯೋ ನೀನು ಮಾಡ್ಕೊ ಹೋಗೋ ಅಂತ ಹೇಳಿಲ್ಲ. ಎಲ್ಲ ಸೇರಿ ಒಮ್ಮನಸ್ಸು ಅಂದರೆ ಏನಂದರೆ ಉಪವಾಸ ಅಲ್ಲಿ ಕೆಲಸ ಮಾಡಿಲ್ಲ, ಆ ಒಮ್ಮನಸ್ಸು ಅಲ್ಲಿ ಕೆಲಸ ಮಾಡ್ತು. ಹಾಮಾನನ ಅವನ ತಲೆ ಹೋಗೋ ಥರ ಮಾಡ್ತು. ಆ ಒಮ್ಮನಸ್ಸು ಸಭೆಯಲ್ಲಿ ಬಂದುಬಿಟ್ರೆ ನೋಡ್ರಿ, ನಮ್ಮ ಕುಟುಂಬಗಳು, ನಮ್ಮ ಜೀವಿತ, ಶತ್ರು ಹಾಕ್ಕೊಂಡಿರೋ ಪ್ಲ್ಯಾನ್ಸು ಎಲ್ಲ ನಾಶ ಆಗ್ತೈತೆ. ಯಾರಿಗೆ ಕೆಲಸ ಇಲ್ವೋ ಸಭೆಯಲ್ಲಿ ಅವ್ರಿಗೆ ಕೆಲಸ ಸಿಗ್ತೈತೆ. ಯಾರು ಬಿಸ್ನೆಸ್ನಲ್ಲಿ ಡೌನ್ ಆಗಿದ್ದಾರೋ ಮೇಲಕ್ಕೆ ಹೋಗ್ತಾರೆ. ಯಾಕಂದ್ರೆ ನಾವೆಲ್ಲ ಸೇರಿ ಒಂದೇ ಮನಸ್ಸಿಂದ ಈ ಪ್ರಾರ್ಥನೆಯಲ್ಲಿ ಭಾಗವಹಿಸುವಾಗ. ಆಮೇಲೆ ಬಲವಂತವಾಗಿ ಯಾರು ಬರಬೇಡ್ರಿ. ನಾನು ಕೂಡ ನಮ್ಮ ಸಭಾಪಾಲಕರ ಜೊತೆ ಸೇರಿ, ನಾನು ಅವ್ರ ಜೊತೆ ಸೇರಿ ನನ್ನ ಕೈಲಿ ಆದಷ್ಟು ಒಂದು ಟೈಮು ಅಥವಾ ಅರ್ಧ ದಿನನೂ ಮಾಡ್ತೀನಿ. ವಾರ ಪೂರ್ತಿ ಮಾಂಸ ತಿಂತಾ ಇದೆ, ತಿಂದೇ ಇದ್ರೂ ಒಳ್ಳೆಯದೇ. ಇಲ್ಲ ಪಾಸ್ಟ್ ನಮಗೆ ಆಗೋದೇ ಇಲ್ಲ, ನಾವು ತುಂಬ ಅಡಿಕ್ಟ್ ಆಗಿಬಿಟ್ಟಿರ್ತಂದರೆ ಅದು ನಿಮ್ಮ ಇಷ್ಟ, ನಾನೇನು ಹೇಳೋಕ್ಕಾಗಲ್ಲ. ನಾವು ಯಾವುದಕ್ಕೂ ದಾಸರಾಗಬಾರ್ದು. ನಾವು ಯಾವುದಕ್ಕೂ ದಾಸರಾಗಬಾರ್ದು ಅಷ್ಟೇ. ನಾವು ಹೇಳಿದಾಗ ಮಾಂಸ ಕೇಳಬೇಕು, ಕರೆಕ್ಟ್. ನಾವು ಹೇಳಿದಾಗ ಅದು ಕೇಳಬೇಕು, ಅದು ಹೇಳಿದಾಗ ನಾವು ಕೇಳಬಾರ್ದು. ನಮ್ಮ ಮುಂದೆ ತಂದು ಕಬಾಬ್ ಪೀಸ್ ಇಟ್ಟರು ಕೂಡ ನಾವು ಕೂಲಾಗಿ ಗೋಬಿ ಮಂಜೂರಿ ತಿನ್ಬಿಟ್ಟು ಇದು ಬರ್ತಾ ಇರಬೇಕು. ಆಮೇಲೆ ನೋಡಿ, ನಾವು ಯಾವಾಗ ಅದನ್ನೆಲ್ಲ ನಾವು ಜಯಿಸ್ತೀವೋ ಈ ಲೋಕದಲ್ಲಿ ಬರುವ ಎಲ್ಲ ವಿಷಯಗಳು ನಾವು ಜಯಿಸ್ಬಿಡ್ತೀವಿ. ಅದಕ್ಕೆ ಇವಾಗ ಹಾಡಿದ್ವಿ, ಕದಲುವುದೇ ಇಲ್ಲ, ನಾನು ಹೆದರುವುದೇ ಇಲ್ಲ. ಯಾಕೆ? ಕರ್ತನು ಎನ್ನ ಜೀವಂತ ದೇವನು ಕೈ ಹಿಡಿದ ಶೋಧನೆಗಳೊಂದು ಬಂದರೂ ಎದುರಿಸ್ತೀನಿ. ಬರ್ತೈತೆ ಬಂದೇ ಬರ್ತೈತೆ. ನಾನು ಹೇಳ್ರಿ, ಆದರೆ ಜಯ ಮಾತ್ರ ಗ್ಯಾರಂಟಿ. ಶೋಧನೆ ಇಲ್ದಿರ ಕ್ರಿಶ್ಚಿಯನ್ ಲೈಫೇ ಇಲ್ಲ ರೀ. ಶೋಧನೆ ಬಂದಾಗಲೇ ತಪ್ಪಿಸ್ಕೊಳ್ಳೋಕೆ ದೇವ್ರ ಮಾರ್ಗ ತೆರೀತಾರೆ. ನಾವು ಆ ಅನುಭವವನ್ನು ಇನ್ನೊಬ್ರಿಗೆ ಹೇಳ್ತೀವಿ, ನನಗೆ ಈ ಥರ ಶೋಧನೆ ಬಂದಿತ್ತು, ಇವತ್ತು ನೋಡಿ ಹಿಂಗಿದ್ದೀನಿ ನಾನು ಅಂತ. ಎಲ್ಲ ಚೆನ್ನಾಗಿ ಹೋಗ್ಬಿಟ್ಟು ಒಂದಿನ ಸತ್ತೋಗ್ಬಿಟ್ರೆ ಏನು ಪುಸ್ತಕ ಬರೆಯೋಕ್ಕಾಗ್ತೈತೆ? ನಾನು ಇವಾಗ ಅನಿಲ್ ಗೌಡ ಅಂತ ಒಂದು ಪುಸ್ತಕ ಬರೀಬೋದು. ಏನು ಬರೀತೀಯ? ಎಲ್ಲ ಬರೀಬೇಕು ಸ್ಟೋರಿ. ನನಗೇನಾಯಿತು, ನನಗ್ಯಾರೋ ನನಗೇನು ಮಾಡಿದ್ರು ಜನ, ಇಷ್ಟೆಲ್ಲ ಶೋಧನೆ ಬಂದನು, ಪಾಸ್ಟರ್ ಅನಿಲ್ ಗೌಡ ಹೆಂಗೆ ಸಕ್ಸಸ್ ಆದ. ಆ ಪುಸ್ತಕ ಓದಿ ಹೊಸದಾಗಿ ಸೇವೆಗೆ ಬರೋರಿಗೆ ಅದು ಒಂದು ಮಾದರಿ ಆಗಬೇಕು. ಖಂಡಿತ ಬರಿತೀನಿ. ಇನ್ನೊಂದು 3 ವರ್ಷ ಆದಮೇಲೆ ನಾನೊಂದು ದೊಡ್ಡ ಹಿಸ್ಟ್ರಿನೇ ಕ್ರಿಯೇಟ್ ಆಗ್ತಿದೆ. ಫೈನಾನ್ಷಿಯಲ್ ಹೆಂಗೆ ಬ್ಲೆಸ್ ಆಗಿರ್ತೀನಿ, ನನ್ನ ಸಭೆ ಹೆಂಗೆ ಬ್ಲೆಸ್ ಆಗಿರ್ತೈತೆ, ಖಂಡಿತ. ಯಾಕಂದ್ರೆ ನಾವು ಯೇಸು ರಕ್ತದಿಂದ ತೊಳೆಯಲ್ಪಟ್ಟಿದ್ದೇವೆ. ಯಾವುದೋ ಒಂದು ಲಾಭಕ್ಕಾಗಿ ಸೇವೆ ಮಾಡ್ತಾ ಇಲ್ಲ, ನಿಜವಾಗಲೂ ದೇವರ ವಾಕ್ಯವನ್ನು ಸಾರಬೇಕು. ಇವಾಗ ಒಂದು ಹೀಲಿಂಗ್ ಆಯ್ತು ಆ ಮಗುಗೆ. ಈಗ ಆ ಮಗುವಿನ ಮುಖಾಂತರ ಅವ್ರು ಯೇಸು ಹೆಸರನ್ನ ಪದೇ ಪದೇ ಹೇಳಬೇಕು.
ಆ ಯೇಸೆಂಬ ಹೆಸರು ಅವ್ರ ಮನೆಯನ್ನು, ಅವ್ರ ಇಡೀ ಕಾಂದನನ್ನು ರಕ್ಷಿಸಿ ಒಂದಿನ ಅವರು ಪರಲೋಕದಲ್ಲಿ ನಿಂತ್ಕೊಳ್ಳುವಾಗ ಈ ಮಗುಗೆ ಈ ಥರ ಆಗಿದ್ದಕ್ಕೆ ನಾನು ಯೇಸೆಂಬ ಹೆಸರು ನಮ್ಮ ಬಾಯಿನಲ್ಲಿ ಬಂತು, ಇಲ್ಲಾಂದರೆ ಬರ್ತಾ ಇದ್ದಿಲ್ಲ ಎಂಬ ಒಂದು. ನೀವೆಲ್ಲ ಬಂದಿರೋದು ಏನೋ ಒಂದೊಂದು ಕಾರಣದಿಂದ. ಸುಮ್ಮನೆ ಹಂಗೆ ಯೇಸು ನಂಬಿಲ್ಲ, ಕರೆಕ್ಟಾ? ಮಾತಾಡಿ. ಸುಮ್ಮನೆ ಹಂಗೆ ಬಂದುಬಿಟ್ರ? ಇವಾಗ ನಾನು ನೋಡಿ ನನ್ನ ಲೈಫಲ್ಲಿ ಪಾಪ ಮಾಡಿ ಜೈಲಿಗೆ ಹೋಗಿ ಯಾರೋ ನಾನು ಸುವಾರ್ತೆ ಹೇಳಿ ಹಂಗೆ ನಾನು ಬಂದಿದ್ದು. ನಾನೊಂದು ವಿಟ್ನೆಸ್. ಕೇಸೆಲ್ಲ ಸಾಲ್ವ್ ಆಗಿಬಿಡ್ಲಿ, ಬೇಗ ಮುಗಿದೋಗ್ಲಿ ಅಂತ ನಾನು ದೇವ್ರ ನಂಬಕ್ಕೆ ಬಂದೆ, ಸಾಲೆಲ್ಲ ತೀರ್ಬಿಡ್ಲಿ ಅಂತ. ನಾನು ಶರೀರದ ಆಸೆಗಾಗಿ ಬಂದೆ. ದೇವ್ರು ಹೇಳಿದು, ಬರೀ ಶರೀರದ ಆಸೆ ತೀರ್ಸೋನಲ್ಲಪ್ಪ, ನಿನ್ನ ಆತ್ಮವನ್ನು ಕೂಡ ನಾನು ರಕ್ಷಿಸಿ ನಿನ್ನ ಹೆಸರನ್ನು ಪರಲೋಕದಲ್ಲೇ ಬರೆದಿಡ್ತೀನಿ. ಅಷ್ಟು ಮಾತ್ರ ಅಲ್ಲ, ನಾನು ನಿನ್ನ ಸೇವೆಗಾಗಿ ನಿನ್ನ ಕರೆದಿದ್ದೀನಿ. ನಾನು ಹೇಳಿದಪ್ಪ, ನಾನು ಓದಲೇ ಅಲ್ಲ, ಬೈಬಲ್ ಕಾಲೇಜ್ ಓದಿಲ್ಲ, ಈ ಕಾಲೇಜ್ ಓದಿಲ್ಲ, ಹೈಸ್ಕೂಲ್ ಹೋಗಂದ್ರೆ ಅಲ್ಲಿನೂ ಹೋಗಿಲ್ಲ, ಹೆಂಗೆ ಅಂತ. ಅದಕ್ಕೆ ದೇವ್ರು ಹೇಳಿದ್ರು, ಒಬ್ಬ ಸಹಾಯಕರನ್ನ ಕಳಿಸ್ಕೊಡ್ತೇನೆ, ಒಬ್ಬ ಸಹಾಯಕರನ್ನ ಕಳಿಸ್ಕೊಡ್ತೇನೆ. ಅವ್ರ ಹೆಸರು ಪರಿಶುದ್ಧಾತ್ಮರು. ಅವರೊಬ್ಬರು ನಿನ್ನ ಜೊತೆಲಿದ್ದರೆ ಭಂಡಾರನೇ ಇದ್ದಂಗೆ. ಅವರೆಲ್ಲ ನಿಂಗೆ ಹೇಳ್ಕೊಡ್ತಾರೆ. ಆಮೇಲೆ ಅಲ್ಲೇಲೂಯ. ಎಷ್ಟು ಜನ ಇದ್ದೀರಾ? ನಾನು ಪರಿಶುದ್ಧಾತ್ಮ ಬಗ್ಗೆ ಹೇಳ್ತಾ ಇದ್ದೇನೆ. ಅವ್ರು ನಿಮಗೆ 101% ಸಹಾಯಕರು. ಡೈಲಿ ಅವ್ರ ಸಹಾಯ ಕೇಳ್ರಿ, ಎಲ್ಲದಕ್ಕೂ ಅವ್ರ ಸಹಾಯ ಕೇಳ್ರಿ. ಖಂಡಿತ ಯಾರ ಜೊತೆ ಬಿಸ್ನೆಸ್ ಮಾಡಬೇಕು, ಯಾರ ಜೊತೆ ಮಾಡಬಾರ್ದು, ಏನು ಮಾಡಬೇಕು ಎಲ್ಲವನ್ನೂ ಅವ್ರು ಹೇಳ್ಕೊಡ್ತಾನೆ. ಆಮೇಲೆ ಇದ್ದೀರಾ? ಪಕ್ಕದಲ್ಲಿ ಕೇಳಿದ್ದೀರಾ? ಆಮೇಲೆ ಓಕೆ, ಓದೋಣ ವಾಕ್ಯವನ್ನು. 2 ಅರಸ 5ನೇ ಅಧ್ಯಾಯ 1 ಆ ಸ್ಟೋರಿ ಓದಿ, ಹಂಗೆ ಓದೋಣ. ಎಲೀಷನು ಕುಷ್ಠರೋಗಿಯಾದ ನಾಮನನ್ನು ವಾಸಿ ಮಾಡಿದ್ದು. ಓಕೆ. ಅರಾಮ್ಯರ ಅರಸನಿಗೆ Okay. ನಾಮನೆಂಬ ಒಬ್ಬ ಸೇನಾಪತಿ ಇದ್ದನು. ಯೆಹೋವನು ಇವನ ಮುಖಾಂತರವಾಗಿ ಅರಾಮ್ಯರಿಗೆ ಜಯವನ್ನು ಅನುಗ್ರಹಿಸಿದ್ದರಿಂದ. ಏನಂತ ಇನ್ನೊಂದ್ಸಲ ಕರೆಕ್ಟಾಗಿ ಗೊತ್ತದನ್ನ ಯೆಹೋವನು ಇಲ್ಲ ಹೇಳ್ರಿ. ಯೆಹೋವನು ಅವ್ರ ಅನ್ಯ ಜನಗಳು, ಅವ್ರೇನು ಅವ್ರ ಅನ್ಯ ಜನಗಳಿಗೂ ದೇವರು ಅದ್ಭುತ ಮಾಡ್ತಾರೆ ಅಂತ ದೇವ್ರು ನಿರೂಪಿಸ್ತಾರೆ. ಅದನ್ನ ಇವತ್ತು ನಾವು ಸಾಕ್ಷಿ ಕೇಳಿದ್ವಿ. ಯೆಹೋವನು ಇವನ ಮುಖಾಂತರವಾಗಿ, ನಾಮಾನನ ಮುಖಾಂತರವಾಗಿ ಅರಾಮ್ಯರಿಗೆ ಜಯವನ್ನು ಅನುಗ್ರಹಿಸಿದ್ದರಿಂದ ಅರಸನು ಇವನನ್ನು ಮಹಾಪುರುಷನೆಂದು ಸನ್ಮಾನ ಯೋಗ್ಯನೆಂದು ಎಣಿಸುತ್ತಿದ್ದನು. ಆದರೆ ಪರಾಕ್ರಮಶಾಲಿಯಾದ ಇವನು ಕುಷ್ಠರೋಗಿಯಾಗಿದ್ದನು. ಏನಂದ್ರೆ ಇವನು ಪರಾಕ್ರಮಶಾಲಿ ಆಗಿದ್ದ, ಬಟ್ ಅವನಿಗೆ ಕುಷ್ಠರೋಗಿತ್ತು. ಇವತ್ತು ನಾವು ಯಾವುದೋ ಒಂದು ವಿಧದಲ್ಲಿ ಟ್ಯಾಲೆಂಟ್ ಆಗಿರ್ತೀವಿ, ಬಟ್ ಯಾವುದೋ ಒಂದು ಬಲಹೀನತೆ ನಮ್ಗಿರ್ತೈತೆ. ಇವತ್ತು ಆನ್ಲೈನ್ ನೋಡೋರ್ಗೆ ಹೇಳ್ತೀನಿ, ಯಾವುದೋ ಒಂದು ಬೆಸ್ಟ್ ಟ್ಯಾಲೆಂಟ್ ನಿಮ್ಗಿರ್ಬೋದು, ಯಾವುದೊಂದು ಬಲಹೀನತೆ ಇರ್ಬೋದು. ಈ ಬಲಹೀನತೆ ಹೋಗ್ಬಾರ್ದ ಅಂತ ನೀನು ಯೋಚನೆ ಮಾಡೋದಾದರೆ ಖಂಡಿತ ಇವತ್ತು ರಾತ್ರಿ ಆ ಬಲಹೀನತೆ ದೇವರು ಗುಣಪಡಿಸುವ ದೇವನಾಗಿ. ಆಮೇಲೆ ಓಕೆ. ಅರಾಮ್ಯರು ಒಂದು ಸಾರಿ ಸುಲಿಗೆ ಮಾಡುವುದಕ್ಕೋಸ್ಕರ ಇಸ್ರಾಯೇಲರ ಪ್ರಾಂತ್ಯಕ್ಕೆ ಹೋಗಿ ಬರುವಾಗ ಅಲ್ಲಿನ ಒಬ್ಬ ಹುಡುಗಿಯನ್ನು ಹಿಡಿದುಕೊಂಡು ಬಂದರು. ಆಕೆಯು ನಾಮಾನನ ಹೆಂಡತಿಗೆ ದಾಸಿಯಾದಳು. ಆಕೆಯು ಒಂದು ದಿವಸ ತನ್ನ ಯಜಮಾನನಿಗೆ, ನಮ್ಮ ದನಿಯು ಸಮಾರ್ಯದಲ್ಲಿರುವ ಪ್ರವಾದಿಯ ಹತ್ತಿರ ಇರುತ್ತಿದ್ದರೆ ಎಷ್ಟೋ ಒಳ್ಳೆಯದಾಗಿತ್ತು. ಏನು ಮಾಡಿದ್ಲಿ ಇವಳು? ನಾನು ನೋಡಿ, ಈಗ ಇಸ್ರೇಲ್ ಹುಡುಗಿ ಇವಳು ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಈಗ ರಾಣಿಗೆ ಏನು ಮಾಡಿದ್ದಾಳೆ? ಒಂದು ಕೆಲಸ ಮಾಡ್ತಾಳೆ. ಈಗ ಕೆಲಸ ಮಾಡ್ಕೊತಾನೆ ಕೆಲವು ನೋಡಿ ಕಸ ಗುಡಿಸ್ತಾನೆ ಬೈತಾ ಇರ್ತಾರೆ. ನೋಡಿದ್ದೀರಾ? ಕೆಲವು ನೋಡಿ ಹೊರಗಡೆ ನೀರು ಹಾಕುವಾಗಲೇ ಆಪೋಸಿಟ್ ಪಾರ್ಟಿನ ಬೈತಾ ಇರ್ತಾರೆ. ಹಂಗೆ ಇವಳೇನು ಮಾಡಿದ್ಲು? ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ. ಅವಳೇನಂತ ಇದ್ದಾಳೆ, ಏನೋ ಕ್ಲೀನ್ ಮಾಡ್ತಾ ಇದ್ಲು, ನನಗೆ ಗೊತ್ತಿಲ್ಲ. ಒರೆಸ್ಕೊಂಡು ಏನಂದಂತೆ, ನಮ್ಮ ದಣಿ ಸಮಾರ್ಯದಲ್ಲಿರುವ ಪ್ರವಾದಿ ಹತ್ತಿರ ಇರುತ್ತಿದ್ದರೆ, ನಮ್ಮ ಪ್ರವಾದಿ ಹತ್ರ ಇದ್ದಿದ್ರೆ ಎಷ್ಟೋ ಒಳ್ಳೆದಾಗುತ್ತಿತ್ತು, ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂತ ಪ್ರವಾದಿ ಬಗ್ಗೆ ಹೆಮ್ಮೆಯಿಂದ ಹೇಳ್ತಾ ಇದ್ದಾಳೆ. ಅಂದರೆ ನೋಡಿ, ಒಂದು ಅರ್ಥ ಮಾಡ್ಕೊಳ್ಳಿ, ಇವತ್ತು ರಾತ್ರಿ ಅಲ್ಲಿ ಬಂದು ದೇವ್ರ ಬಗ್ಗೆ ಅವಳು ಹೇಳಿಲ್ಲ, ಯೆಹೋವನ ಬಗ್ಗೆ ಮಾತಾಡಿಲ್ಲ, ಒಬ್ಬ ಪ್ರವಾದಿ ಬಗ್ಗೆ ಮಾತಾಡ್ತಾ ಇದ್ದಾಳೆ. ಇದು ಪರಿಶುದ್ಧಾತ್ಮ ಮಾಡೋ ಕೆಲಸ. ಹಾಗಾದರೆ ಆ ಪ್ರವಾದಿ ಮುಖಾಂತರವಾಗಿ ಪರಿಶುದ್ಧಾತ್ಮನ ಕ್ರಿಯೆ ಮಾಡ್ತೇನೆಂಬ ಒಂದು ನಂಬಿಕೆ ಅವಳಿಗಿತ್ತು. ಅದು ಗೊತ್ತಿತ್ತು ಅವಳಿಗೆ. ಅವಳು ಹೇಳ್ಬೋದಾಗಿತ್ತು, ಯೆಹೋವ ದೇವರು ನಿನ್ನ ಗುಣಪಡಿಸ್ತಾರಂತ. ಯೆಹೋವ ದೇವರಿಗೆ ಒಂದು ಮನುಷ್ಯನ ಅವಶ್ಯಕತೆ ಇದೆ. ಹಲ್ಲೆಲೂಯಾ. ನನ್ನ ದೇವರಿಗೆ, ನನ್ನ ದೇವರು ಬಂದು ಡೈರೆಕ್ಟಾಗಿ ಬಂದು ಏಳು ಮಗನೇ ಅಂತ ಹೇಳಲ್ಲ. ನನ್ನ ದೇವರಿಗೆ ನಿಮ್ಮಲ್ಲಿ ಯಾರೋ ಒಬ್ಬರನ್ನ ದೇವರು ಯೂಸ್ ಮಾಡ್ತಾರೆ.
ನಿಮ್ಮಲ್ಲಿ ಯಾರೋ ಒಬ್ಬರನ್ನ ಯೂಸ್ ಮಾಡ್ತಾರೆ. ನಿಮ್ಮ ಮುಖಾಂತರ ಯಾವುದೋ ಒಂದು ಕುಟುಂಬಕ್ಕೆ ಗಾಸ್ಪಲ್ ಹೋಗ್ತೈತೆ. ನೀವು ಅದನ್ನ ನೆನೆಸ್ಕೊಳ್ರಿ. ಆ ಹುಡುಗಿ ಸ್ಥಾನದಲ್ಲಿ ನೀವು ಇದ್ದೀರಾ. ನೀವು ಸುಮ್ಮನೆ ಚರ್ಚಿಗೆ ಬಂದು ಹೋಗೋಕ್ಕಾಗಿ ಇಲ್ಲಿ ಪರಿಶುದ್ಧಾತ್ಮನ ಕುಂಡ್ರಿಸಿಲ್ಲ. ನಿಮ್ಮ ಮುಖಾಂತರ ಯಾರಿಗೋ, ಯಾಕೆ ನೀವು ಚೆನ್ನಾಗಿ ವಾಕ್ಯ ಕೇಳಬೇಕಂತ ನಾನು ನಿಮ್ಮ ಒತ್ತಿ ಹೇಳೋದಂದರೆ, ನಾನು ಸ್ವಲ್ಪ ಕಠಿಣವಾಗಿ ಮಾತಾಡ್ತೀನಿ. ಅಂದರೆ ನೀವು ವಾಕ್ಯದಲ್ಲಿ ಪಂಡಿತರಾಗಿ ಇನ್ನೊಬ್ಬರು ಹೋಗಿ ಬೋಧಿಸಿ ಇಲ್ಲಿ ಕರ್ಕೊಂಬರ್ಬೇಕು. ಇಲ್ಲಾಂದರೆ ಇಲ್ಲ ಬನ್ನಿ, ನಮಗೊಬ್ಬ ಸಭಾಪಾಲಕರಿದ್ದಾರೆ ನಮ್ಮ ಚರ್ಚಲ್ಲಿ, ಅವ್ರ ಹತ್ರ ಬಂದು ಪ್ರೇಯರ್ ಮಾಡಿಸ್ಕೊಂಡು ಹೋಗಿ, ನೀವು ಚೆನ್ನಾಗಾಗ್ಬಿಡ್ತೀರ. ಅಟ್ಲೀಸ್ಟ್ ಅದನ್ನು ಹೇಳ್ಬೇಕು. ಪರಿಶುದ್ಧಾತ್ಮ ನಮ್ಗೆ ಹೇಳ್ತಾ ಇದ್ದಾರೆ, ಸ್ವಲ್ಪ ಹೇಳೋರಿಗೆ ನಿಮ್ಮ ಚರ್ಚ್ ಬಗ್ಗೆ ಪರಿಚಯ ಮಾಡಿ, ನಿಮ್ಮ ಚರ್ಚ್ ಬಗ್ಗೆ ಇಂಟ್ರಡಕ್ಷನ್ ಮಾಡಂತ. ನೋಡಿ, ಅವಳು ಎಷ್ಟು ಚೆನ್ನಾಗಿ ಅಲ್ಲಿ ಕಸ ಒರೆಸ್ಕೊಂಡು ಹೇಳ್ತಾಳೆ, ಅಪ್ಪ ನಮ್ಮ ದಣಿ ಸಮಾರ್ಯದಲ್ಲಿರುವ ಪ್ರವಾದಿ ಹತ್ತಿರ ಇರುತ್ತಿದ್ದರೆ ಎಷ್ಟೋ ಒಳ್ಳೆದಾಗುತ್ತಿತ್ತು. ಅವನು ಇವನನ್ನು ಕುಷ್ಠರೋಗದಿಂದ ವಾಸಿ ಮಾಡುತ್ತಿದ್ದನು ಎಂದು ಹೇಳಿ, ಅವನು ಇವನನ್ನ ಕುಷ್ಠರೋಗದಿಂದ ವಾಸಿ ಮಾಡುತ್ತಿದ್ದನು. ನೋಟ್ ಮಾಡ್ಕೊಳ್ಳಿ ಪಾಯಿಂಟ್ನ. ನಾನು ದೇವ್ರು ಗುಣ ಮಾಡ್ತೇನೆ ಅಂತ ಹೇಳ್ತಾ ಇಲ್ಲ. ಅಂದರೆ ದೇವರು, ನಾನು ಹೇಳಿದೆ, ಪವರ್ ಆಫ್ ಅಟಾರ್ನಿನ ದೇವರು ಯಾರು ಕೊಟ್ಟಿದ್ದಾರೆ? ಒಬ್ಬ ಮನುಷ್ಯನಿಗೆ ದೇವರು ಕೊಟ್ಟಿದ್ದಾರೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾರಿಗೆ ಪವರ್ ಆಫ್ ಅಟಾರ್ನಿ ಕೊಟ್ಟಿದ್ದಾರೋ ಅವನು ದೇವರನ್ನ ಮಹಿಮೆ ಪಡಿಸೋದಕ್ಕಾಗಿ ಈ ಅದ್ಭುತಗಳನ್ನು, ಅತಿಶಯಗಳನ್ನು ಮಾಡಬೇಕು. ಆಮೇಲೆ ಹಲ್ಲೆಲೂಯಾ. ದೇವರು ನಮ್ಮ ಮಹಿಮೆ ಆಗಬೇಕಂತ ಒಂದು ಅದ್ಭುತ ನಡಿಬೇಕಾ ಬೇಡವಾ? ಹೇಳ್ರಿ. ಹಾಗಾದರೆ ಆ ಹುಡುಗಿ ಯಾರ ಬಗ್ಗೆ ಹೇಳ್ತಾ ಇದ್ದಾಳೆ? ತನ್ನ ಕಷ್ಟ ಅವಳೇ ತಗೊಂಬಂದ್ಬಿಟ್ಟಿದ್ದಾರೆ ಊರಿಂದ. ಅಯ್ಯೋ, ನಾನು ಯಾರು ಕಾಪಾಡ್ತಾರೆ, ಏನು ಮಾಡ್ತಾರೆ ಅಂತ ಹೇಳಲೇ ಇಲ್ಲ. ಅವಳಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ರು, ಅವಳು ಗುಲಾಮ ಕೆಲಸ ಮಾಡ್ತಾ ಇದ್ರು, ದಾಸಿಯಾಗಿದ್ದರೂ ಕೂಡ ತನ್ನ ದೇವರ ಬಗ್ಗೆ, ತನ್ನ ಊರಿನ ಪ್ರವಾದಿಯ ಬಗ್ಗೆ ಅವಳು ಮಾತಾಡ್ತಾ ಇದ್ದಾಳೆ. ಆಮೇನ್. ಇದ್ದೀರಾ? ತನ್ನ ಕಷ್ಟದ ಬಗ್ಗೆ ಮಾತಾಡಿಲ್ಲ. ಇನ್ನೊಂದು ಕಡೆ ಹೋಗಿ ಗುಲಾಮ ಕೆಲಸ ಮಾಡೋದು ಈಸಿನಾ? ಕೆಲಸ ಮಾಡ್ಕೊತಾನೆ, ಅಯ್ಯೋ ಇವ್ರು ಅಲ್ಲಿ ನಮ್ಮೂರಲ್ಲಿದ್ರೆ ಚೆನ್ನಾಗಿತ್ತಲ್ಲ ಅಂತ ತನ್ನ ದೇವ್ರ ಬಗ್ಗೆ, ತನ್ನ ಪ್ರವಾದಿ ಬಗ್ಗೆ ಮಾತಾಡ್ತಾ ಇದ್ದಾಳೆ. ನಾವು ನಮ್ಮ ಲೈಫಲ್ಲಿ ಎಷ್ಟೋ ಕಡೆ ಕೆಲಸ ಮಾಡಿರ್ತೀವಿ. ಯಾವತ್ತಾದರೂ ನಮ್ಮ ಸಭೆ ಬಗ್ಗೆ, ನಮ್ಮ ಸಭಾಪಾಲಕರ ಬಗ್ಗೆ, ಅದು ನಮ್ಮ ದೇವ್ರ ಬಗ್ಗೆ ಎಲ್ಲಾದರೂ ಪರಿಚಯ ಮಾಡಿದ್ದೇವಾ? ಬೇಡ. ಒಂದು ಫೇಸ್ಬುಕ್ಕಲ್ಲಿ ಇವಾಗ ಲೈವ್ ಹೋಗ್ತಾ ಇರ್ತೈತೆ, ಯೂಟ್ಯೂಬಲ್ಲಿ ಲೈವ್ ಹೋಗ್ತಾ, ಜಸ್ಟ್ ಅದನ್ನು ಶೇರ್ ಕೂಡ ನಾವು ಮಾಡಲ್ಲ ಕೆಲವು ಬಾರಿ. ಅಷ್ಟು ಕಠಿಣರಾಗ್ಬಿಡ್ತೇವೆ. ಮತ್ತು ಹೆಂಗೆ ಸುವಾರ್ತೆ ಸಾರಲ್ಪಡ್ತೈತೆ? ಹೆಂಗೆ ಯೇಸು ಬಗ್ಗೆ ತಿಳಿತೈತೆ? ಯಾರೋ ಆನ್ಲೈನ್ ನೋಡೋರು ಅವ್ರನ್ನ ಹೇಳಿ ಕಳಿಸಿ ಹಿಂಗೆ ಈ ಥರ ಎಷ್ಟೋ ಜನ ಹೀಲಿಂಗ್ ನಂಗೆ ಬರ್ತಾನೆ ಇರ್ತೈತೆ ಟೆಸ್ಟಮನಿ. ದೇವ್ರು ಹೇಳ್ತಾರೆ, ನೀವು ನಾನು ಸಾಕ್ಷಿಗಳಾಗಿಡುತ್ತೇನೆ. ಸಾಕ್ಷಿಗಳಾಗಿರಿಯಲ್ಲ, ಈ ಪರಿಶುದ್ಧಾತ್ಮ ನಿಮ್ಮ ಸಾಕ್ಷಿಗಳಾಗಿಡ್ತಾರಂತ. ಆಮೇಲೆ ಹಲ್ಲೆಲೂಯಾ. ಎಷ್ಟೇನಿದ್ದೀರಾ? ನೋಡಿ, ಪರಿಶುದ್ಧಾತ್ಮರಿಗೆ ನಮ್ಮ ದೇಹ ಏನಾಗಿದೆ ಅಂತೆ? ದೇವಾಲಯವಾಗಿದೆ ಅಂತೆ. ಪರಿಶುದ್ಧಾತ್ಮರು ಕೆಲಸ ಮಾಡೋಕ್ಕೆ ನಾವು ಏನಾದರೂ ಒಂದು ಮಾಡ್ತಾನೆ ಇರಬೇಕು. ನಾವು ಬರೀ ಪ್ರೇಯರ್ ಮಾತ್ರ ಅಟೆಂಡ್ ಮಾಡೋದಲ್ಲ, ಒಂದು ತೀರ್ಮಾನ ತಗೊಳ್ಳಿ. ನನ್ನೊಳಗೆ ಪರಿಶುದ್ಧಾತ್ಮ ಇದ್ದಾರೆ, ಹೆಂಗಾದರೂ ಈ 40 ದಿನ ಮುಗಿಯೋದ್ರೊಳಗಡೆ ಅಟ್ಲೀಸ್ಟ್ ಒಂದು 4 ಜನದೇ ಸಭೆ ಕರ್ಕೊಂಬರ್ತೀನಿ. 4 ಜನಕ್ಕೆ ಸುವಾರ್ತೆ ನಾನು ಹೇಳ್ತೀನಿ. 4 ಜನಕ್ಕಾದ್ರೂ ನಾನು ಒಂದು ಸೇನಾಧಿಪತಿಗೆ ಹೇಳಿದ್ರೆ ಆ ರಾಜ್ಯದಲ್ಲಿ ಎಷ್ಟು ಜನ ದೇವ್ರನ್ನ ತಿಳ್ಕೊಳ್ಳಲ್ಲ. ಏನು ನೋಡಿ, ಎಲ್ಲಿಗೆ ಆಗ್ತಾರೆ ದೇವ್ರ ಟಾರ್ಗೆಟ್ ನೋಡಿ. ಇದು ಪರಿಶುದ್ಧಾತ್ಮ ಮಾಡೋ ಕೆಲಸ. ಸಾಧಾರಣ ವ್ಯಕ್ತಿ ಅಲ್ಲ ಅವನು. ನಾಮನ್ ಏನಾಗಿದ್ದಾನೆ? ಸೇನಾಧಿಪತಿ, ಮಹಾಪುರುಷ. ಅವನ ಮಾತಿಗೆ ಬೆಲೆ ಇದೆ, ಅವನ ಮಾತಿಗೆ ಮರ್ಯಾದೆ ಇದೆ. ಅವನು ಹೋಗ್ಬಿಟ್ಟು ಯೆಹೋವ ದೇವರು ಅಂತ ಹೇಳಿದ್ರೆ 1000 ಜನ ದೇವ್ರು ನಂಬಕ್ಕೆ ಶುರು ಮಾಡ್ತಾರೆ. ಆಮೇನ್ ಹೇಳ್ರಿ. ಹಲ್ಲೆಲೂಯಾ. ಇವತ್ತು ನಮಗೆ ಕೊಟ್ಟಿರುವ ಸ್ಥಾನ, ನಮ್ಗೆ ಕೊಟ್ಟಿರೋ ಪೊಸಿಷನ್, ನಾವೇನು ತಿಂದು ನಾವು ಕುಡಿದು ಮಲ್ಕೊಳಕ್ಕಾಗಿಲ್ಲ. ನಮ್ಮ ಪೊಸಿಷನ್ ಮುಖಾಂತರವಾಗಿ ಅನೇಕ ಜನರಿಗೆ ಕ್ರಿಸ್ತರನ್ನ ಪರಿಚಯ ಮಾಡೋಕ್ಕಾಗಿ ದೇವರು ನಮ್ಮ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಮಾಡ್ತಾನೆ. ನಮ್ಮ ಬಿಸ್ನೆಸ್ ಮ್ಯಾನ್ ಆಗಿ ಮಾಡುವಾಗ ನಮ್ಮ ಕೈ ಕೆಳಗೆ ಕೆಲಸ ಮಾಡುವಾಗ 4 ಜನ ಸುವಾರ್ತೆ ಹೇಳಿದ್ರೆ ಸಾಕು. ಅದು ಪರಿಶುದ್ಧಾತ್ಮ ನಮ್ಮಲ್ಲಿ ಪ್ರೇರೇಪಿಸ್ತಾ ಇರ್ತಾರೆ, ನೀನು ಮಾಡು ಅಂತ. ಬಟ್ ನಾವು ಸ್ವಲ್ಪ ಕಷ್ಟಪಡ್ತೀವಿ. ಅವ್ರೇನು ಅನ್ಕೊಂಡ್ಬಿಡ್ತಾರೆ, ಏನಂತ ಅನ್ಕೊಂಡಿಲ್ಲ ಬಿಡಿ. ಅವರೆಷ್ಟೋ ಪ್ರಾಬ್ಲಮ್ಸ್ ಇರ್ತಾರೆ. ಅವ್ರಿಗೆ ಹೇಳಬೇಕು, ಒಂದ್ಸಲಿ 1-2 ಸರ್ವಿಸ್ ಬಂದು ಅಟೆಂಡ್ ಮಾಡಿ, ಖಂಡಿತ ನಿಮ್ಗೊಂದು ಬಿಡುಗಡೆ ಕೊಡ್ತಾರೆ. ಆಮೇಲೆ ಇದ್ದೀರಾ? ಓಕೆ. ಆಮೇಲೆ ಏನಂತೆ? ನಾಮಾನನು ಅರಸನ ಸನ್ನಿಧಿಗೆ ಹೋಗಿ ಇಸ್ರೇಲ್ ದೇಶದ ಹುಡುಗಿ ಹೇಳಿದ್ದನ್ನು ತಿಳಿಸಲು ಅವನು, ನೀನು ಅಲ್ಲಿಗೆ ಹೋಗಿ ಬಾ, ನಾನು ನಿನ್ನ ಕೈಯಲ್ಲಿ ಇಸ್ರೇಲರ ಅರಸನಿಗೆ ಒಂದು ಪತ್ರವನ್ನು ಕೊಡುತ್ತೇನೆ ಅಂದನು. ನಾಮಾನನು
10 ತಲಾಂತು ಬೆಳ್ಳಿ, 6,000 ತೊಲೆ ಬಂಗಾರ, 10 ದುಸ್ತು ಬಟ್ಟೆಗಳು, ಇವುಗಳನ್ನು ತೆಗೆದುಕೊಂಡು ಸಮಾರ್ಯಕ್ಕೆ ಹೊರಟು ಹೋಗಿ ಪತ್ರವನ್ನು ಇಸ್ರೇಲರ ಅರಸನಿಗೆ ಕೊಟ್ಟನು. ನೋಡಿ ಅಲ್ಲಿ ಏನು ತಗೊಂಡು ಹೋಗ್ತಾ ಇದ್ದಾನೆ, ಅವನೇನು ಅನ್ಸ್ಕೊಂಡ, 6,000 ತಲಾಂತ ಅಂದರೆ ಎಷ್ಟು ಕೆ ಜಿ ಗೊತ್ತಿಲ್ಲ ಚಿನ್ನ. ದುಡ್ಡು ಕೊಟ್ಬಿಟ್ಟು ಹೀಲ್ ಮಾಡ್ಕೊಂಬರೋಣ ಹೋಗ್ತಾ ಇದ್ದಾನೆ. ಏನು ಕೊಟ್ಬಿಟ್ಟು? ನೋಡಿ, ಕಾಣಿಕೆ ಕೊಟ್ಬಿಟ್ರೆ ದೇವ್ರು ಹೀಲ್ ಮಾಡಲ್ಲ, ಹೇಳ್ಬಿಡ್ತೀನಿ ಇವಾಗಲೇ. ನಾನು ದೇವ್ರ ಕಾಣಿಕೆಗೆ ಎದುರು ನೋಡೋ ದೇವನಲ್ಲ. ಕಾಣಿಕೆ ತಕ್ಕೊಂಡು ನಿಮ್ಮನ್ನು ಗುಣಪಡಿಸ್ತಾರೆ ಅನ್ನೋದು ಸುಳ್ಳು. ಹಣ ಬೇಕು ದೇವರ ರಾಜ್ಯದಲ್ಲಿ, ಆದರೆ ನಮ್ಮ ಗುಣವಿಕೆ ಹಣದ ಮೇಲೆ ಅಳತೆ ಹಾಕೋಕ್ಕಾಗಲ್ಲ. ಅವನೇ ನೆನೆಸ್ಕೊಂಡ, ಹಣ ಬಿಸಾಕ್ಬಿಟ್ಟು ಬಂದ್ಬಿಡೋಣ. ಯಾವತ್ತು ಅಂತ ತಿಳ್ಕೊಳ್ಳಿ, ನನಗೆ ಗೊತ್ತಿರೋಬ್ರು ಹೇಳ್ತಾ ಇದ್ದರು, ಹಣ ಇದ್ದರೆ ಏನು ಬೇಕಾದರೂ ಮಾಡ್ಬೋದು ಅಂತ. ಇವತ್ತವರೆಗೂ ಅವ್ರ ಮಗಳಿಗೆ ಒಂದು ಕಾಯಿಲೆ ಬಂದು ಇವತ್ತವರೆಗೂ ಗುಣ ಮಾಡಿಸ್ಕೊಳಕ್ಕಾಗಿಲ್ಲ. ರೀಸೆಂಟಾಗಿ ನಾವು ಕರೆದಿದ್ದೀವಿ ಚರ್ಚೆಗೆ ಕರ್ಕೊಂಬನ್ನಿ ಅಂತ, ಅಲ್ಲಿಗೆ ಮಾತ್ರ ಬರೋಲ್ಲ. ಎಷ್ಟು ಹಣ ಖರ್ಚೋದು ಹಂಗೆ ಸಾಯ್ತೀವಿ ಅಂತಾರೆ. ಅಂಥ ಜನಗಳು ಈ ಲೋಕದಲ್ಲಿದ್ದಾರೆ. ಅದಕ್ಕೆ ದೇವರು ಹೇಳ್ತಾರೆ, ಬಲದಿಂದ ಅಲ್ಲ ಪರಾಕ್ರಮದಿಂದಲ್ಲ ದೇವರ ಆತ್ಮ. ಎಲ್ಲ ಇನ್ನೊಂದ್ಸಲ ಮಾತನ್ನು ಹೇಳಿ, ಬಲದಿಂದಲ್ಲ ಪರಾಕ್ರಮದಿಂದಲ್ಲ ದೇವರ ಆತ್ಮದಿಂದ. ಹೇಳಿ, ಇನ್ನೊಂದ್ಸಲ ಹೇಳಿ. ಹಿಂಗೆ ಹೇಳುವಾಗ ನಿಮ್ಮ ಲೈಫಲ್ಲಿ ಅದು ಮ್ಯಾನಿಫೆಸ್ಟ್ ಆಗ್ತಿದೆ. ಪರಾಕ್ರಮದಿಂದ ಅಲ್ಲ ಬಲದಿಂದ. ನಿಮ್ಮ ಲೈಫಲ್ಲಿ ಅದು ಮ್ಯಾನಿಫೆಸ್ಟ್ ಆಗ್ತಿದೆ. ನಿಮ್ಮ ಬಲದಿಂದ ಏನು ಮಾಡಕ್ ಆಗ್ಲಿಲ್ವೋ ಇವತ್ತು ರಾತ್ರಿ ಅದನ್ನು ಮಾಡಿ ಮುಗಿಸುವ ದೇವನಾಗಿ. ಆಮೇಲೆ ಈಗ ಅವನು ಹಣ ಎಲ್ಲ ತಗೊಂಡು ಹೋದ. ಪ್ರವಾದಿ ಹತ್ರ ಹೋಗಿಲ್ಲ, ಸ್ಟ್ರೈಟಾಗಿ ರಾಜ ಹತ್ರ ಹೋಗ್ಬಿಟ್ಟ. ಎಲ್ಲೋದ? ರಾಜನ ಮ್ಯಾಟ್ರೇ ಗೊತ್ತಿಲ್ಲ. ಓದಿ. ಅದರಲ್ಲಿ ನನ್ನ ಸೇವಕನ ನಾಮಾನನ್ನು ನಿನ್ನ ಬಳಿಗೆ ಕಳಿಸಿದ್ದೇನೆ, ನೀನು ಅವನ ಕುಷ್ಠರೋಗವನ್ನು ವಾಸಿ ಮಾಡತಕ್ಕದೆಂದು ಈ ಪತ್ರದಿಂದ ತಿಳಿದುಕೋ ಎಂಬುದಾಗಿ ಬರೆದಿತ್ತು. ಅವನೇನು ಲೆಟರ್ ಬರ್ದವನೇ ನೋಡಿ, ಏನು ಲೆಟರ್ ಬರ, ಇನ್ನೊಂದು ಲೆಟರ್ನ. ಅದರಲ್ಲಿ ನನ್ನ ಸೇವಕನಾದ ನಾಮಾನನನ್ನು ನಿನ್ನ ಬಳಿಗೆ ಕಳಿಸಿದ್ದೇನೆ. ಯಾರ ಬಳಿಗೆ? ಪ್ರವಾದಿ ಬಳಿ ಕರ್ಕೊಂಡು ಹೋಗ ಅಂದರೆ ರಾಜ ಹತ್ರ ಕರ್ಕೊಂಡೋಗ್ಬಿಟ್ಟಿದ್ದಾರೆ. ಅವನಿಗೆ ಮ್ಯಾಟ್ರೇ ಗೊತ್ತಿಲ್ಲ. ನೀನು ಮ್ಯಾಟ್ರ್ ಗೊತ್ತಿಲ್ಲದಿಲ್ಲ. ಅವನೂರಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ, ಆ ಪವರ್ಫುಲ್ ಪ್ರವಾದಿಯಿಂದ ಅವನಿಗೆ ಜ್ಞಾನ ಇಲ್ಲ. ನಮ್ಮ ಲೈಫಲ್ಲಿ ಹಂಗೆ, ನಮ್ಮ ಲೈಫಲ್ಲಿ ಅದೇ. ಹಿಂಗೆ ಸ್ವಲ್ಪ ಹಂಗೆ ಧ್ಯಾನ ಮಾಡಿ ಇದನ್ನು. ರಾಜನಿಗೆ ತನ್ನೂರಲ್ಲಿ ಪ್ರವಾದಿ ಗೊತ್ತಿರ್ಬೇಕಾ ಗೊತ್ತಿರಬಾರ್ದ? ಹಾಂ, ಅವನೇನು ಮಾಡ್ತಾನೆ ನೋಡಿ, ಅಲ್ಲಿ ಆ ಲೆಟ್ರ್ ಓದ್ಬಿಟ್ಟು ಕಳಿಸಿದ್ದೇನೆ, ನೀನು ಅವನ ಕುಷ್ಠರೋಗವನ್ನು ವಾಸಿ ಮಾಡತಕ್ಕದೆಂದು ಈ ಪತ್ರದಲ್ಲಿ ತಿಳಿದುಕೋ ಎಂಬುದಾಗಿ ಬರೆದಿತ್ತು. ಇಸ್ರಾಯೇಲರ ಅರಸನು ಪತ್ರವನ್ನು ಓದಿದ ಕೂಡಲೇ ಬಟ್ಟೆಗಳನ್ನು ಅರಿದುಕೊಂಡು ಏನು ಮಾಡಿಕೊಂಡ ನೋಡಿ. ಕೆಲವು ಬಾರಿ ನಮ್ಮೂರಲ್ಲಿ ನಮ್ಮ ಸಭೆಯಲ್ಲಿ ಏನು ನಡೀತಾ ಇದೆ ಅಂತ ನಮಗೇ ಗೊತ್ತಿರಲ್ಲ. ಚರ್ಚ್ಗೆ ಹೋಗ್ತೀನಿ ಸಂಡೇ ಅಂತೀವಿ. ರಾಜನಿಗೆ ಎಲೀಷಾ ಪ್ರವಾದಿ ಎಂತ ಪವರ್ಫುಲ್ ಅಂತ ಗೊತ್ತು ಅವನಿಗೆ, ಬಟ್ ಅವನ ಬಗ್ಗೆ ಗೊತ್ತಿಲ್ಲ. ಆದರೆ ಯಾರಿಗೂ ಗೊತ್ತು? ಯಾವುದೋ ಬಡ ಹುಡುಗಿ, ಅವಳೆಲ್ಲೋ ಅಲ್ಲಿ ಇದ್ದಾಳೆ. ಅಲ್ಲಿ ಆ ರಾಜನಿಗೆ ಗೊತ್ತಾಗಿ ಇವ್ರ ಪ್ರವಾದಿ ವಿಷಯ, ಇವ್ರ ದೇವರ ವಿಷಯ ರಾಜನಿಗೆ ಲೆಟರ್ ಬರ್ತದೆ. ಇವತ್ತು ನಮ್ಮ ಲೈಫಲ್ಲಿ, ನಮ್ಮ ಸಭೆಯಲ್ಲಿ ಏನು ನಡೀತಾ ಇದೆ ನಿಮ್ಗೆ ಗೊತ್ತಿರಬೇಕು. ನಿಮ್ಮ ಸಭಾಪಕರಲ್ಲಿ ಏನು ಮಾಡ್ತಾರೆ ನಿಮ್ಗೆ ಗೊತ್ತಿರಬೇಕು. ನನಗೇನು ಗೊತ್ತು ಅವ್ರೇನು ಮಾಡ್ತಾರೆ ಅಂತ ಹೇಳ್ಬಾರ್ದು. ಯಾಕಪ್ಪ ನಿಮ್ಮ ಸಭೆಯಲ್ಲಿ ಪ್ರೇ ನಡೀತದೆ ಹೋಗಿಲ್ವ ಅಂತ ಯಾರಾದ್ರೂ ಕೇಳಿದ್ರೆ, ಹೌದಾ ನನಗೆ ಗೊತ್ತಿಲ್ಲ ಅಂತ ಮೂರ್ಖರಾಗಿರ್ಬಾರ್ದು ನಾವು. ಇಲ್ಲ, ನಮ್ಮ ಸಭೆಯಲ್ಲಿ ಪ್ರೇ ನಡೀತೈತೆ, ನಾನು ಹೋಗ್ತಾ ಇದ್ದೀನಿ, ಅನೇಕ ಅದ್ಭುತಗಳು ನಡೀತಾ ಇದೆ, ನಿಮಗೆ ಬೇಕಾದರೆ ಬನ್ನಿ ನಮ್ಮ ಸಭೆಗೆ. ನಾವು ವಿಟ್ನೆಸ್ ಕೊಡ್ಬೇಕು ರೀ. ಪಕ್ಕದ ಹೇಳ್ರಿ, ನಾವು ವಿಟ್ನೆಸ್ ಕೊಡ್ಬೇಕು, ನಾವು ಸಾಕ್ಷಿ ಕೊಡ್ಬೇಕು. ಇನ್ ದ ನೇಮ್ ಆಫ್ ಜೀಸಸ್. ಹಲ್ಲೆಲೂಯಾ. ರಾಜ ಬಟ್ಟೆ ಹರ್ಕೊಂಬಿಟ್ಟ. ಕೊನೆಗೇನಾಯಿತು ನೋಡಿ, ಅಲ್ಲಿ ಏನಾಗ್ತದೆ ನೋಡಿ. ಬಟ್ಟೆಗಳನ್ನು ಅರ್ದುಕೊಂಡು ತನ್ನ ಪರಿವಾರದವರಿಗೆ ತಾನು ಕಳಿಸಿದ ಮನುಷ್ಯನನ್ನು ಕುಷ್ಠರೋಗದ ವಾಸಿ ಮಾಡಬೇಕಂತೆ. ಇದು ಎಂತ ಅಪ್ಪಣೆ? ನಾನೇನು ದೇವರೋ? ಜೀವದಾನ ಮಾಡುವುದಕ್ಕಾಗಲಿ ಸಾಯಿಸುವುದಕ್ಕಾಗಲಿ ನನಗೆ ಸಾಮರ್ಥ್ಯ ಉಂಟೋ? ಇವನು ನನ್ನೊಡನೆ ಜಗಳವಾಡುವುದಕ್ಕೆ ಕಾರಣ ಹುಡುಕುತ್ತಾನಲ್ಲದೆ ಮತ್ತೇನು? ನೀವೇ ಆಲೋಚಿಸಿ ನೋಡಿರಿ ಎಂದು ಹೇಳಿದನು. ನೋಡಿ, ಎಲ್ಲೋಗ್ಬಿಟ್ಟ ಇವನು? ಜಗಳ ಮಾಡೋಕ್ಕಂತೇನು ಬಂದಿನ ನನ್ನ ಜೊತೆನಲ್ಲಿ ಅಂತ. ಹಿಂಗೆ ಕೆಲವು ಬಾರಿ ನಾವು ಚಿಕ್ಕ ವಿಷಯ ತಗೊಂಡು ದೊಡ್ಡದಾಗಿ ಮಾಡಕ್ಕೆ ಬಿಡ್ತೀವಿ. ಸ್ವಲ್ಪ ನಿಧಾನವಾಗಿ ಯೋಚಿಸ್ಬೇಕು. ಇದಾ ಹೌದು, ಕರೆಕ್ಟ್. ಇಲ್ಲ ಒಂದು ನಿಮಿಷ ನೀನು ಮಿಸ್ ಆಗಿ ನಂತರ ಬಂದಿದ್ಯಾ, ಅದು ನಮ್ಮ ಪ್ರವಾದಿನೇ, ಅದು ನಮ್ಮ ಎಲೀಷಾ ಪ್ರವಾದಿ. ಅಲ್ಲಿ ಇದ್ದಾರೆ, ಬನ್ನಿ. ಅವ್ರು ನಮಗೂ ಸಹ ಪ್ರೇಯರ್ ಮಾಡ್ತಾ ಇದ್ದಾರೆ, ನಮ್ಮ ರಾಜ್ಯಕ್ಕೂ ನಮ್ಮ ದೇಶಕ್ಕೂ ಸಹ ಪ್ರೇಯರ್ ಮಾಡ್ತಾರೆ. ಶತ್ರು ಏನು ಯೋಚನೆ ಮಾಡ್ತಾನೆ ಇಲ್ಲ ಕರೆಕ್ಟಾಗಿ ಗೊತ್ತಾಗ್ಬಿಡ್ತದೆ ನಮ್ಮ ಎಲೀಷಾಗೆ. ಹಲೋ,
ಅವ್ನ ರೂಮಲ್ಲಿ 4 ಗೋಡೆಯಲ್ಲಿ ಮಧ್ಯದಲ್ಲಿ ಮಾತಾಡಿದ್ರು ನಮ್ಮ ಎಲೀಷಾಗೆ ಗೊತ್ತಾಗ್ಬಿಡ್ತಿದೆ. ನಮ್ಮ ಎಲೀಷನ ಮುಖಾಂತರ ನಮಗೆ ಎಷ್ಟೋ ಯುದ್ಧದಲ್ಲಿ ಜಯ ಬಂದಿದೆ. ಈ ವಿಟ್ನೆಸ್ ಇಲ್ಲ ಅವನ ಹತ್ರ. ಅವನ ಮುಖಾಂತರ ಎಷ್ಟೋ ಅದ್ಭುತಗಳು ನಡೆದಿದೆ ರಾಜನಿಗೆ. ಬಟ್ ತನ್ನ ಪ್ರವಾದಿಯ ಬಗ್ಗೆ ತನಗೆ ಮಾಹಿತಿ ಇಲ್ಲ. ಇವತ್ತೆಷ್ಟೋ ಬಾರಿ ನಮ್ಮ ಪ್ರವಾದಿಯ ಬಗ್ಗೆ, ನಮ್ಮ ಸೇವಕರ ಬಗ್ಗೆ ನಮಗೆ ಮಾಹಿತಿನೇ ಇರೋದಿಲ್ಲ. ಎಷ್ಟು ಜನ ಇದ್ದೀರಾ? ಅರ್ಥ ಆಗ್ತಾ ಇದೆಯಾ? ಯಾವುದು ಬ್ರದರ್, ನಮ್ಮ ಮನೇಲಿ ಇಂಥ ಒಂದು ಕಾಯಿಲೆಯಲ್ಲಿದ್ದೆ, ನಮ್ಮ ಸಭೆಯಲ್ಲಿ ನಮ್ಮ ಸಭಾಪಾಲನ ಒಬ್ಬರು ಇದ್ದಾರೆ, ಖಂಡಿತ ಅವ್ರು ಪ್ರೇಯರ್ ಮಾಡ್ತಾರೆ, ನಾವು ಪ್ರೇಯರ್ ಮಾಡ್ತೀವಿ. ವಿಟ್ನೆಸ್ ಮಾಡ್ಬೇಕು ನಾವು ನಮ್ಮ ಈ ಮಿನಿಸ್ಟ್ರಿ. ಆಗ ಅನೇಕ ಜನಗಳು ದೇವರನ್ನ ಕಂಡುಕೊಳ್ಳೋಕ್ಕೆ ಚಾನ್ಸ್ ಆಗ್ತೈತೆ. ಅದು ಬಿಟ್ಬಿಟ್ಟು ಜಗಳ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ನನಗೇನು ಗೊತ್ತು, ಯಾವ ಸಭೆನೋ ಏನೋ, ಹೋಗು, ಯಾವ ಪಾಸ್ಟ್ರೋ ಏನೋ ಅನ್ಕೊಂಡು ಹೋಗ್ಬಾರ್ದು. ನಮ್ಮ ಹತ್ರ ಬಂದರೆ ಹೆಂಗಾದ್ರೂ ಅವ್ರನ್ನ ದೇವ್ರನ್ನ ಹೇಳೋಕ್ಕೆ ಟ್ರೈ ಮಾಡ್ಬೇಕು ನಾವು, ಇನ್ ದ ನೇಮ್ ಆಫ್ ಜೀಸಸ್. ಆಮೇಲೆ ಇದ್ದೀರಾ? ಮೊನ್ನೆ ಯಾರೋ ಒಬ್ಬರು ಟ್ಯಾಕ್ಸಿ ಡ್ರೈವರ್ ಬಂದಂತೆ, ಯಾರನ್ನ ಬಿಟ್ಟನಂತೆ ಇಲ್ಲಿ. ಅವ್ರು ಹೇಳ್ದಂತೆ ನನ್ನ ಫೋಟೋ ನೋಡಿ, ಇವರು ಪಾಸ್ಟ್ ಅಂತ ಹೇಳಲೇ ಇಲ್ಲ, ಬಟ್ ನನಗೆ ದೇವ್ರ ವಾಕ್ಯೆಲ್ಲ ಹೇಳಿದ್ರು, ಆದರೆ ಇವರೇ ಪಾಸ್ಟ್ ಅಂತ ಇವಾಗ ನಂಗೆ ಗೊತ್ತಾಗ್ತಿರೋದನ್ನು. ನಾನು ಹೇಳ್ಬಿಟ್ಟೆ ಗಾಸ್ಪಲು, ಬಟ್ ನಾನೇನು ಹೇಳಿಲ್ಲ, ನಾನು ಪಾಸ್ಟ್, ನಾನು ಸಭೆಗೆ ಬಾ ಅಂತ ಹೇಳಿಲ್ಲ. ಎಲ್ಲೋ ಒಂದು ಕಡೆ ಹೋಗಲಿ, ನಮ್ಮ ಕತೆ ಏನೋ ಸುವಾರ್ತೆ ಸಾರದ ಅಷ್ಟೇ, ಯೇಸು ಬಗ್ಗೆ ಪರಿಚಯ ಮಾಡೋದಷ್ಟೇ. ಒಂದಿನ ಅವನೇ ಇಲ್ಲಿ ಬಂದ್ಬಿಟ್ಟು ಬಿಟ್ಬಿಟ್ಟು ಇವರೇನೆ ಅದೇನ ಪಾಸ್ಟ್ರು, ಅವ್ರು ನನಗೆ ಹೇಳಿದ್ರು ದೇವ್ರ ವಾಕ್ಯ, ಬರ್ತೀನಿ ಒಂದಿನ ಹೋಗಿದ್ದಾನೆ, ಖಂಡಿತ ಬರ್ತಾನೆ. ಆಮೇಲೆ ಏನಾಯ್ತು ಅಂತ ಓದಿ. ಇಸ್ರಾಯೇಲರ ಅರಸನು ತನ್ನ ಬಟ್ಟೆಗಳ ಅರಿದುಕೊಂಡನೆಂಬುದನ್ನು ದೇವರ ಮನುಷ್ಯನಾದ ಎಲೀಷನು ಕೇಳಿ ದೂತರ ಮುಖಾಂತರವಾಗಿ ಅವನಿಗೆ, ನೀನು ನಿನ್ನ ಬಟ್ಟೆಗಳನ್ನು ಅರಿದುಕೊಂಡದ್ದೇಕೆ? ಯಾಕೋ ಬಟ್ಟೆ ಹರ್ಕೊಂಡಿದ್ಯಾ? ನಾನು ಇರೋದು ಗೊತ್ತಿಲ್ಲ ನಿನಗೆ? ನಾನಿರೋದು ಗೊತ್ತಿಲ್ವಾ? ಬಟ್ಟೆಯನ್ನು ಕರ್ಕೊತಾ ಇದೀಯಾ? ಯಾಕೆ ನಿನಗೆ ನೀನೇ ತೀರ್ಮಾನ ಮಾಡ್ಕೊತೀಯ? ಒಂದು ಪಾಸ್ಟ್ ಇದ್ದಾನೆ ಗೊತ್ತಿಲ್ಲ, ಒಂದು ಪ್ರೇಯರ್ ರಿಕ್ವೆಸ್ಟ್ ಕೊಡ್ಬೇಕನ್ನು ಗೊತ್ತಿಲ್ವಾ? ನೀವೇನಕ್ಕೆ ತೀರ್ಮಾನ ಮಾಡ್ಕೊತೀರಾ? ಕೆಲವು ನನಗೆ ಅವರವರೇ ತೀರ್ಮಾನ ಮಾಡ್ಕೊತಾರೆ, ಬರಬೇಕು ಪಾಸ್ಟ್ ಹಿಂಗೆ ಆಗಿದೆ, ಇದು ಏನಕ್ಕೆ ಒಂದು ಪ್ರೇಯರ್ ಮಾಡಿ, ಬನ್ನಿ ಪ್ರೇಯರ್ ಮಾಡಿ. ಖಂಡಿತ ಪ್ರೇಯರ್ ಮಾಡೋಣ, ದೇವ್ರ ಜಯವನ್ನು ಕೊಡ್ತಾರೆ ಯೇಸು ನಾಮದಲ್ಲಿ. ಆಮೇನ್ ಆಮೇನ್ ಬರಲಿ. ಆಮೇಲೆ ಏನಂತೆ? ಅವನನ್ನು ನನ್ನ ಬಳಿಗೆ ಕಳುಹಿಸು. ಇಸ್ರಾಯೇಲರಲ್ಲಿ ಒಬ್ಬ ಪ್ರವಾದಿ ಇದ್ದಾನೆಂಬುದು ಅವನಿಗೆ ಗೊತ್ತಾಗಲಿ. ಇವನಿಗೆ ಗೊತ್ತಿಲ್ವೇ? ಅವನಿಗೆ ಗೊತ್ತಾಗಲ್ಲ ಎಂದು ಹೇಳಿ ಕಳುಹಿಸಿದನು. ಹಲೋ, ಊರಲ್ಲಿರೋನಿಗೆ ಅವನು ಪ್ರವಾದಿ ಬಗ್ಗೆ ಗೊತ್ತಿಲ್ಲ, ಅದಕ್ಕೆ ಊರಲ್ಲಿ ಪ್ರವಾದಿಗೆ ಮರ್ಯಾದೆ ಇಲ್ಲ ಅಂತ ಯಾರು ಹೇಳಿದ್ರು? ಸ್ವತಃ ಯೇಸುನೇ ಹೇಳ್ಬಿಟ್ರು. ಅದಕ್ಕೆ ನಾನು ಹೇಳಿದೆ, ಪರಿಚಯ ಜಾಸ್ತಿ ಆಗ್ತಾ ಆಗ್ತಾ ಮರ್ತು ಬಿಡ್ತೀವಂತೆ. ಇವತ್ತೇ ನಾವು ಪರಿಚಯ ಆದಂಗಿದ್ರೆ ಕೊನೆಯ ತನಕ ಮರೆಯಲ್ಲ ಅಂತ. ಆಮೇಲೆ ಕೆಲವು ಬಾರಿ ನಮ್ಮ ಸೇವಕರನ್ನ ಮರ್ತೋಗ್ಬಿಟ್ಟಿರ್ತೀವಿ. ಕೆಲವ್ರು ಯಾರನ್ನ ಗಾಸ್ಪಲ್ ಹೇಳಕ್ಕೆ ಹೋಗಿ ಅವನು ಜ್ಞಾಪಕ ಮಾಡ್ತೀನಿ, ಏನಪ್ಪ ನಿಮ್ಮೂರಿನ ಪ್ರವಾದಿ ಇದನ್ನು ಗೊತ್ತಿಲ್ವಾ? ಯಾರು ಬೇರೆ ಊರಿಂದ ಬಂದಿದ್ದಾರೆ, ನಿಮ್ಮೂರಲ್ಲಿ ಗೊತ್ತಿಲ್ವಾ? ಕಳ್ಸ ನನ್ನ ಹತ್ರ. ಇವನು ಸ್ಟ್ರೈಟಾಗಿ ಹೋದ ಅಲ್ಲಿಗೆ. ಏನಾಗ್ತಾ ಇದೆ? ನಾಮಾನನು ರಥಾಶ್ವಗಳೊಡನೆ ಎಲೀಷನ ಮನೆಗೆ ಹೋಗಿ ಬಾಗಿಲ ಮುಂದೆ ನಿಂತನು. ಎಲೀಷನು ಅವನಿಗೆ, ಹೋಗಿ ಯೋರ್ದಾನ್ ಹೊಳೆಯಲ್ಲಿ 7 ಸಾರಿ ಸ್ನಾನ ಮಾಡು, ಆಗ ನಿನ್ನ ದೇಹವು ಮುಂಚಿನಂತಾಗುವುದು, ನೀನು ಶುದ್ಧನಾಗು ಎಂದು ಹೇಳಿ ಕಳಿಸಿದನು. ಅಂದ್ರೆ ಏನು ಅರ್ಥ? ಯೋರ್ದಾನ್ ಅಂದ್ರೆ ಏನು? ಮರಣ. ಈ ಕಾಯಿಲೆಯನ್ನು ಮರಣ. ಯೋರ್ಧನ ದಾಟಿದ್ರೆ, ಅದನ್ನು ಯೋರ್ಧನ ಮುಳುಗಿ ನೀನು ಎದ್ರೆ ಮರಣವನ್ನು ಗೆದ್ದುಕೊಂಡು ಹೊರಗಡೆ ಬಂದಂಗೆ. ಅಲ್ಲೆಲ್ಲೂಯ್ಯ. ಇವನು ಹೆಂಗ್ ಬಂದು ಹೇಳಿದಾನೆ, ಹೆಂಗ್ ಲ್ಯಾಂಡ್ ಆಗ್ತಾನೆ? ಒಂದು ರಥಾಶ್ ಅಂದ್ರೆ ಬೆನ್ಸ್, BMW ಹೆಂಗೆ ದಬ ಒಂದು ಲೈನಾಗಿ ಬರ್ತಾವಲ್ಲ, ಹಂಗೆ ಬಂದು ನಿಲ್ತಾವೆ ಯಾರ ಮನೆ ಮುಂದೆ. ಇದು ನೋಡಿದ ತಕ್ಷಣ ಎಲೀಷಾ ಫುಲ್ ಎಕ್ಸೈಟ್ ಆಗ್ಬಿಡ್ತಾನೆ. ಓ ಬನ್ನಿ ಸಾರ್, ಹಾಕಿ ಸಾರ್ ಚೇರು ಅಂತ ಅನ್ಕೊಂಡಿದ್ದಾರೆ. ಅಲ್ಲಿಂದ ನೋಡ, ಅಲ್ಲಿ ನಿಂತ್ಕೋ. ನೀ BMW, ನಿನ್ನ ಬೆನ್ಸು, ನೀನು ಆಡಿ, ನಿನ್ನ ಪೋಡಿ ಇವೆಲ್ಲ ಅಲ್ಲೇ ಇರಲಿ. ನನ್ನ ಹಂಗೆ ಹೋಗ್ಬಿಟ್ಟು ಯೋರ್ಧನ ಒಳ್ಳೆ 7 ಸಲ ಮುಳುಗ್ಬಿಟ್ಟು ಹಂಗೆ ನಿಮ್ಮೂರಿಗೆ ಹೋಗ್ಬಿಡು. ಯಾವುದಿಲ್ಲ, ಅದು ಪ್ರವಾದಿ. ಈಗಿನ ಪ್ರವಾದಿಗಳು ಹೇಳ್ತಾರೆ, ಒಂದು 24 ಸಲ ತಗೊಂಬನ್ನಿ, ಗೋಡಂಬಿ ತನ್ನಿ, ಬಾಳ್ದಮ್ಮಿ ತನ್ನಿ. ಇದ್ದೀರಾ? ಎಲ್ಲ ಟಿ ವಿನಲ್ಲಿ ಬರ್ತಾ ಇರ್ತೀವಿ ನೋಡಿ, ಎಲ್ಲ ಯೂಟ್ಯೂಬಲ್ಲಿ ಬರ್ತಾ ಇರ್ತಿದೆ. ಸುಮಾರು ಜನ ನಂಗೆ ಫೋನ್ ಮಾಡ್ತಾರೆ, ಏನು ಫಸ್ಟ್ ನೀವು ಕೂಡ 24,000 ಕೇಳ್ತೀರಾ ಏನೋ ಪ್ರೇಯರ್ ಮಾಡೋಕ್ಕೆ? ಹಂಗೆ ಕೇಳಂಗಿದ್ರೆ ಒಬ್ರು ಬರ್ತಾ ಇಲ್ಲ ಇಲ್ಲಿ. ಹಂಗೆ ಕೇಳೋದಕ್ಕೆ ಜನ ಜಾಸ್ತಿ ಅಲ್ಲಿ. ಏನೋ ದೇವ್ರು ಬಾದಾಮಿಗಿದೆ ಚಿಂತನೆ ಕೇಳಬೇಕು. ನಾನು ದೇವ್ರನ್ನ ಇವತ್ತು ರಾತ್ರಿ ಕೂತ್ಕೊಂಡು, ಏನು ದೇವರೇ ಬಾದಾಮಿ, ಗೋಡಂಬಿ ಎಲ್ಲ ಅಂತ ಎಲ್ಲ ವೆರೈಟಿ ಕಾಸ್ಟ್ಲಿ ಫುಡ್ಡೇ ಕೇಳ್ತಾರಂತೆ.
ಇದ್ದೀರಾ? ಯಾರೊಬ್ರು ಬಂದರು ಇಲ್ಲಿ ಪ್ರೇಯರ್ಗೆ, ಅವ್ರು ಹೇಳಿದರು. ಅವ್ನು ಹೇಳಿದೆ, ಇಲ್ಲಮ್ಮ ಹಂಗೆಲ್ಲ ಏನಿಲ್ಲ, ನನ್ನ ದೇವರು ಉಚಿತವಾಗಿ ನೀನು ಗುಣ ಮಾಡ್ತಾರೆ. ನಿನ್ನ ಗುಣ ಆದಮೇಲೆ ನೀನು ದೇವ್ರನ್ನ ಘನಪಡಿಸ್ಬೋದು. ನೀನು ಆಸ್ತಿಯಿಂದನೋ ನೀನು ಐಶ್ವರ್ಯದಿಂದನೋ ದೇವನಾಮನ ಘನಪಡಿಸ್ಬೋದು. ದುಡ್ಡು ಕೊಟ್ಟು ಇಲ್ಲಿ ಏನೂ ಮಾಡಲ್ಲ. ಇಲ್ಲಿ ಇದು ಯಾವುದೊಂದು ಮಂತ್ರ ಮಾಡೋ ಸ್ಥಳ ಅಲ್ಲ ಇದು. ದೇವರು ಉಚಿತವಾಗಿ ನಮ್ಮನ್ನು ಗುಣ ಮಾಡುವ ದೇವನಾಗಿದೆ. ಆಮೇನ್ ಅಂತೇಳಿ. ಆಮೆನ್. ಈಗ ಇನ್ನೇನು ಅನ್ಸ್ಕೊಂಡು ನೋಡಿ, ಲ್ಯಾಂಡಿಂಗ್ ಬಗ್ಗೆ ಹೆಂಗೆ ಹೇಳ್ತಾರೆ ನೋಡಿ, ಲ್ಯಾಂಡಿಂಗ್ ನೋಡಿ ಅಲ್ಲಿ ಹೆಂಗಿದೆ ಅಂತ. ನಾಮಾನನು ರಥಾಶ್ವ ಅಂದ್ರೆ ಏನು ಗೊತ್ತಾ ಅರ್ಥ ನೋಡಿ. ಹೆಂಗೆ ಹೆಲಿಕಾಪ್ಟರ್ ಬರುವಾಗಲೇ, ಹೀರೋ ಬರುವಾಗಲೇ ಹೆಂಗೆ 10 ಕಾರು 20 ಕಾರು ಯಾವುದು ಎಲ್ಲ ಆಡಿ, ಬೆನ್ಸು, ರೋಲ್ಸ್ ರಾಯ್ಸ್ ಎಲ್ಲ ಬಂದು ಅದು ನೋಡಿದ್ದೆ ಜನ ಏನಾಗ್ಬಿಡ್ತಾರೆ, ಸುಸ್ತಾಗ್ಬಿಡ್ತಾರಲ್ಲ. ಹಂಗೆ ಎಲೀಷ ಸುಸ್ತಾಗ್ತಾನೆ ನೆನೆಸ್ಕೊಂಡ್ರು. ಅವನು ಸುಸ್ತಾಗಿಲ್ಲ, ಅವನು ಸುಸ್ತು ಮಾಡಿಬಿಟ್ಟ. ಬಂದು ನಿಂತ್ಕೊಂಡ ಹೋಗಿ ಅವಾಗ ಏನಂತ ಅವನು ಎಲೀಷನ ಮನೆಗೆ ಹೋಗಿ ಬಾಗಿಲ ಮುಂದೆ ನಿಂತನು. ಎಲೀಷನು ಅವನಿಗೆ ಹೋಗಿ ಯೋರ್ದನ್ ಹೊಳೆಯಲ್ಲಿ 7 ಸಾರಿ ಸ್ನಾನ ಮಾಡು. 7 ಸಾರಿ ಸ್ನಾನ ಮಾಡು. ನಮ್ಮೂರಲ್ಲಿ ಸ್ನಾನ ಮಾಡೋಕೆ ಸೋಪ್ ಇಲ್ವಾ? ಹೇಳ್ದಷ್ಟು ಮಾಡಪ್ಪ. ನೀನು ಹೇಳ್ದಷ್ಟು ಮಾಡು. ಪಾಸ್ಟ್ ಏನು ಹೇಳ್ತಾರೆ ಅದನ್ನು ಮಾಡು. ಇಲ್ಲ ಪಾಸ್ಟ್ ಹೇಳ್ದಾಗೆಲ್ಲ ಕೇಳೋಕ್ಕಾಗಲ್ಲ. ಈ ಗಾಂಚಲಿ ಮಾತೆಲ್ಲ ಬೇಡ, ಗಾಂಚಲಿ ಬಿಡು, ಕನ್ನಡ ಮಾತಾಡಂತಾರಲ್ಲ ಹಂಗೆ. ದೇವರ ಹತ್ರ ಬಂದಮೇಲೆ ಗಾಂಚಲಿ ಮಾಡೋಕೆ ಹೋಗ್ಬಾರ್ದು. ಅಲ್ಲೇನಾಗಬೇಕು, ನಮ್ಮನ್ನು ವಿಧೇಯಾಗಿ ತಗ್ಗಿಸ್ಕೊಳ್ಬೇಕು. ನಮ್ಮ ದೇವರ ಮುಂದೆ ಯಾರು ತಗ್ಗಿಸ್ಕೊಳ್ತಾರೋ ಅವ್ರು ಎತ್ತಲ್ಪಡ್ತಾರೆ. ಗಾಂಚಲಿ ಮಾಡೋರು ತಳ್ಳಲ್ಪಡ್ತಾರೆ. ನಾನು ಹೇಳ ಬೈಬಲ್ ಲೂಕದಲ್ಲಿ ಮರಿಯಳು ಪ್ರವಾದಿಸ್ತಾಳೆ. ಅಹಂಕಾರಿಗಳ ದೇವರು ಏನು ಮಾಡಿದಂತೆ ಚದುರಿಸಿದ್ರು. ಇದು ಅನಿಲ್ ಗೌಡ ಹೇಳಪ್ಪ, ಬೈಬಲ್ ಹೇಳ್ತಿದ್ದಂಗೆ. ನಾನು ಸ್ವಲ್ಪ ನಮ್ಮ ಲೋಕಲ್ ಲ್ಯಾಂಗ್ವೇಜಲ್ಲಿ ಮಾತಾಡ್ತಾ ಇದ್ದೇನೆ ಅಷ್ಟೇ. ಇದ್ದೀರಾ? ಆಗ ಅವನೇನು ಮಾಡ್ದ, ಆಗ ನಿನ್ನ ದೇಹ, ಅವನ ಹತ್ರ ಐಶ್ವರ್ಯ ಇದೆ, ಪದವಿ ಇದೆ. ಅದು ನೋಡಿದ್ದೇನೆ, ಭಯ ಪಟ್ಬಿಟ್ಟು ಪ್ರವಾದಿ ಹಂಗೆ ವಾಸನೆ ಮಾಡ್ದ. ನೀನು ಯಾರೇ ಆಗಿರೋ, ನಾನು ದೇವ್ರ ಮುಂದೆ ನೀನು ಅಡ್ಡ ಬೀಳಲೇಬೇಕು ಇನ್ ದ ನೇಮ್ ಆಫ್ ಜೀಸಸ್. ಈ ಕಾಲದ ಸೇವಕರು ಹಂಗಿರ್ಬೋದು, ಬಟ್ ನಾನು ಹಂಗಿಲ್ಲ. ಕುತ್ಕೊ ಬಂದು ವಾಕ್ಯ ಕೇಳು, ಪಡ್ಕೋ ಹೀಲಿಂಗ್. ದುಡ್ಡು ಕೊಟ್ಬಿಟ್ಟು ಹೀಲಿಂಗ್ ನಾನು ಮಾಡೋದೇ ಇಲ್ಲ. ಬೇಡವೇ ಬೇಡ, ಹಂಗೆ ಓಡೋಗ್ಬಿಡಂತೀವಿ. ನನ್ನ ಬಗ್ಗೆ ತಪ್ಪಾಗಿ ಕೆಲವರೆಲ್ಲ ಟ್ರೋಲ್ ಮಾಡ್ತಾರೆ. ಬಂದು ನನ್ನ ಜೊತೆ 1 ತಿಂಗಳು ಅವನು ಯಾವನಾದ್ರು ಬಂದು ಇದ್ಬಿಟ್ಟು ಹೋದ್ರೆ ಗೊತ್ತಾಗ್ತೈತೆ ನಾನು ಏನು ಸೇವೆ ಮಾಡ್ತೀನಿ, ನಾನು ಏನು ಮಾಡ್ತೀನಿ ಅಂತೇಳಿ. ಇದ್ದೀರಾ? ಅರ್ಥ ಆಗ್ತದೆ ಹೇಳ್ತಾ ಇರೋದು. ನಿಮ್ಮ ಲೈಫಲ್ಲಿ ಎಷ್ಟು ಕೋಟ್ಯಾಧಿಪತಿಗಳಾದ್ರೂ ನೀವು ನಿಮ್ಮ ಸೇವಕರನ್ನು, ನಿಮ್ಮ ಸಭೆಯನ್ನು ಯಾವತ್ತೂ ಕೂಡ ರೆಸ್ಪೆಕ್ಟ್ ಮಾಡಿ. ಅದು ನಿಮ್ಮನ್ನು ಕೊನೆ ತನಕ ಬ್ಲೆಸ್ಸಿಂಗ್ ಆಗಿ ನಡೆಸ್ತೈತೆ. ಆಮೇನ್, ಹಲ್ಲೆಲೂಯ. ಆಮೇಲೆ ಏನಂತೆ ನಾಮಾನನು ಇದನ್ನು ಕೇಳಿ ಕೋಪಗೊಂಡು ಇದೇನು, ಅವನು ಹೇಗೂ ಹೊರಗೆ ಬಂದು ನಿಂತು ತನ್ನ ದೇವರಾದ ಯೆಹೋವನ ಹೆಸರು ಹೇಳಿ ಕುಷ್ಠದ ಮೇಲೆ ಕೈಯಾಡಿಸಿ ವಾಸಿ ಮಾಡುವೆನೆಂದು ನೆನೆಸಿದೆನು. ಏನಂತೆ ಬಾಪ ಇಲ್ಲಿ ಶ್ರೀನಿವಾಸ, ಅಲ್ಲಿಕ್ಕೋ, ಅಲ್ಲಿ ನಿಂತ್ಕೊ, ಅಲ್ಲೇ ಡೋರು, ಇನ್ನು ಹೋಗಿ ಅಲ್ಲಿ ಡೋರು. ಇಲ್ಲಿ ಇವನು ಕೂತ್ಕೊಂಡಿದ್ದಾನೆ. ಯಾರು? ಏನು ಸ್ಟೈಲಾಗಿ ಕೂತಿರ್ತಾನೆ ನೋಡಿ ಪ್ರವಾದಿ. ಹಿಂಗೆ ಆ್ಯಟಿಟ್ಯೂಡೇ ಪ್ರವಾದಿ ಯಾವತ್ತೂ ಕೂಡ ಕೂತಿದ್ದಾನೆ. ಅವನು ಬಂದು ಎಲ್ಲ ಬೆಂಜು ಬೀಳ್ಳಿ ಆಡಿ ಎಲ್ಲ ಡಬ ಎಲ್ಲ ಫುಲ್ಲು ಧೂಳು ಹಂಗೆ ಎಗರ್ತಾ ಇದೆ. ಅಲ್ಲೇ ನಿಂತಿದ್ದಾನೆ, ಇನ್ನೂ ಒಳಗೂ ಕರೆದಿಲ್ಲ. ಇವನೇ ನಿನ್ಸ್ಕೊಂಡ ಹಂಗ ಸರ್. ಇವನು ಆಡಿ BMW ನೋಡಿ ಬಂದು ಸರ್ ಕೂತ್ಕೊಳ್ಳೋ ನಿಂತ್ಕೊಂಡ. ಪ್ರವಾದಿ ಹೆಂಗೆ ಗೊತ್ತಾ, ಹಿಂಗೆ ಏನಪ್ಪ ಕುಷ್ಠರೋಗನ, ಹಂಗೆ ಹೋಗು, ಯೋರ್ದನ್ ಒಳ್ಳೆಯದೆ, ಹೋಗಿ 7 ಸಲ ಸ್ನಾನ ಮಾಡಿ ಹಂಗೆ ನಿಮ್ಮೂರಿಗೆ ಓಡೋಗ್ಬಿಡು. ಇದು ಪ್ರವಾದಿ. ಇದು ಯಾವುದೇ ಆ್ಯಟಿಟ್ಯೂಡೇ ರೀ, ನೀವೇನಾದ್ರೂ ಅಂದ್ಕೊಳ್ಳಿ. ಯಾಕಂದ್ರೆ ದೇವರ ಪವರ್ ಅವ್ರ ಹತ್ರ ಇದೆ, ಅಹಂಕಾರ ಅಲ್ಲ. ಅವನ ಅಹಂಕಾರಕ್ಕೆ ಬಂದಿದ್ದಾನೆ. ಅಹಂಕಾರ ಅಣಗಿಸೋಕ್ಕೆ ದೇವರು ಹೇಳಿದ್ದು. ನೀನು ಆಡಿ BMW ಜಾಗ್ವಾರು ಅಂದು ಆ ರೋಲ್ಸ್ ರಾಯ್ಸ್ ನಮ್ಮ ಮುಂದೆ ನಡೆಯಲ್ಲ. ಇದು ಬಲದಿಂದ ಅಲ್ಲ, ಇದು ಪರಾಕ್ರಮದಿಂದಲ್ಲ, ಇದು ದೇವರ ಆತ್ಮನಿಂದ. ನಿನ್ನ ಹಣ ನಿನ್ನ ಜೊತೆ ಅಳೆದು ಹೋಗಲಿ. ಹಣ ನಂಬ್ಕೊಂಡಿರೋರು ಹಣ ಇಟ್ಕೊಂಡ್ರೆ ಹಣ ಅವನ ಜೊತೆ ಅಳೆದು ಹೋಗಲಿ. ಇದು ಅದರಿಂದ ನಡೆಯೋದಲ್ಲ. ಇದು ಬಂದು ದೇವ್ರ ಮುಂದೆ ತಮ್ಮನ್ನು ತಗ್ಗಿಸಿಕೊಳ್ಳುವಾಗ ಕರ್ತನು ತನ್ನ ಪರಾಕ್ರಮವನ್ನು ತೋರಿಸುವ ದೇವನಾಗಿದೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಎಷ್ಟು ದೊಡ್ಡ ಕೋಟ್ಯಾಧಿಪತಿ ಆದರೂ ಕೂಡ ಇಲ್ಲಿ ಬಂದು ಜಂಬ ತೋರಿಸ್ಬಾರ್ದು. ದೇವರೇ ಥ್ಯಾಂಕ್ ಯು ಲಾರ್ಡ್, ಇದಕ್ಕೆಲ್ಲ ಕಾರಣ ನೀನೇ ಅಪ್ಪ. ದೌಲತ್ ತೋರಿಸ್ಬಾರ್ದು, ಟೈಮ್ ನೋಡ್ಬಾರ್ದು. ಚರ್ಚೆಗೆ ಬಂದು
ಈ 3 ಕಾಸು ಬಂತಾನೆ ಈ ಛತ್ರಿ ಹಿಡಿತಾರೆ ಗೊತ್ತಾ ಕೆಲವರು. ಅಲ್ಲೋ, ಅರ್ಧ ರಾತ್ರಿ ಸಿರಿ ಬಂದ್ರೆ ಏನು ಮಾಡ್ತಾರೆ ಹೇಳಿ, ಕೊಡ ಪುಡಿಕಿರಾನ ಅಪ್ಪಡಿ ಪಣ್ಣಾದೆ. ನೀ ಎವಳ ಪಿಡಿಯ ಕೋಟ್ಯಾಧೀಶರಾದರೂ ಕೂಡ ದೇವರ ಆಲಯದಲ್ಲಿ ಬಂದರೆ ನೀನು ದೇವರ ಮಗ, ತಗ್ಗಿಸ್ಕೊ. ಹೊರಗಡೆ ನೀನು ಕೊಡು, ಬಿಲ್ಡಪ್ ಹೆಂಗನ ಕೊಡು ನೀನು, ನಾನು ನಿಮ್ಗೆ ಅಪ್ರಿಷಿಯೇಟ್ ಮಾಡ್ತೀನಿ. ಆದರೆ ಆಲಯದೊಳಗೆ ಬಂದಮೇಲೆ, ಒಬ್ಬ ಸೇವಕರ ಮುಂದೆ ಬಂದಮೇಲೆ ಯು ಹ್ಯಾವ್ ಟು ಹಂಬಲ್ ಯುವರ್ ಸೆಲ್ಫ್. ಅದೇ ನಿನ್ನ ಕೊನೆಯ ತನಕ ನಿನ್ನ ಬೆಳವಣಿಗೆ ಬ್ಲೆಸ್ಸಿಂಗ್ ಆಗೋದು ಇಡ್ತೈತೆ. ಇವನು ಹಂಬಲಾಗಿ ಬಂದಿದ್ರೆ ಖಂಡಿತ ಒಳಗೆ ಕರೆದು ಕೊಂಡಿಸ್ತಾ ಇದ್ದ ಎಲೀಷಾ. ಹಲೋ, ಖಂಡಿತ ಒಳಗೆ ಕರೆದು ಕೊಂಡಿಸ್ತಾ ಇದ್ದ. ನೀವು ಓದ್ ನೋಡಿ ಎಲೀಷನ ಸ್ಟೋರಿಗಳನ್ನ ಒಂದೊಂದೇ ನೋಡಿ, ಯಾರ್ಯಾರಿಗೆ ಎಲ್ಲರೂ ರೆಸ್ಪೆಕ್ಟ್ ಕೊಡ್ತಾನೆ ನೋಡಿ. ಇವನು ಬರೋ ದೌಲತ್ಗೆಲ್ಲ ಆಗಲ್ಲ. ಆಗ ಅವನಿಗೆ ಕೋಪ ಬಂದ್ಬಿಡ್ತು. ನಾನು ಯಾರು ಗೊತ್ತಾ, ನಾನು ಯಾರು ಗೊತ್ತಾ, ನೀನು ಯಾರಂತ ನನಗೇನಂತೆ. ನಾನು ಯಾರು ಗೊತ್ತಾ, ಪರಾತ್ಪರಣ ಸೇವಕ, ಪರಿಶುದ್ಧಾತ್ಮನ ಹೊಂದಿದವನು. ಯಾರ ಮುಂದೆ ನೀನು ಆಟ ಆಡ್ತೀಯ? ನನ್ನ ಹತ್ರ ಹೋಗಿ, ನಮ್ಮೂರು ರಾಜ ಇದ್ದಾನಲ್ಲ ಅವನ ಹತ್ರ ನೀನು ಬಾಲ ಬಿಚ್ಚು, ನನ್ನ ಹತ್ರ ಬಿಚ್ಚಾಕ ಬರೋಡ. ಅವನಿಗೆ ಸಪೋರ್ಟ್ ಮಾಡೋದೇ ನಾನೇ. ಇದ್ದೀರಾ? ಪಕ್ಕದಲ್ಲಿ ಕೇಳಿದ್ದೀರಾ ಅಂತ ಒಂದು ಹೇಳ್ತೀನಿ ಸೀಕ್ರೆಟ್. ನಿಮಗೆ ವಾಕ್ಯ ಗೊತ್ತಿರಬೇಕು, ವಾಕ್ಯನ ಬೋಧಿಸುವಂಥ ಮನುಷ್ಯ ನಿಮಗೆ ಪರಿಚಯವಾಗಿರಬೇಕು. ಆಲಯದಲ್ಲಿ ಬಂದಾಗ ಟೈಮ್ ನೋಡೋದು, ಬಿಲ್ಡಪ್ ಕೊಡೋದು, ಕುಸ್ಕುಸು ಅನ್ನೋದಿಲ್ಲ. ಹಂಬಲ್ಲಾಗಿ ಎಷ್ಟಿರ್ತೀಯೋ ನಿನ್ನ ಮೇಲೆ ಹೋಗ್ತಾನೇ ಇರ್ತೀಯ. ಅದನ್ನ ತಡೆಯೋಕ್ಕೆ ಯಾವನಿಂದನೂ ಸಾಧ್ಯ ಆಗುತ್ತೆ. ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಒಂದು ಮನೆಗಾಗಿ ಬದುಕೋನಲ್ಲ ನೀನು, 100 ಮನೆಗಳಿಗೆ ಯಜಮಾನನಾಗತಕ್ಕಾಗಿ ದೇವರು ನಿನ್ನ ಕರೆದಿರುವ ದೇವನಾಗಿದೆ. ಏನೋ ಒಂದು ಕಾರ್ ಮನೆ ಮುಂದೆ ನಿಲ್ಲಿಸಿ ಕಂಬಳಿ ಗೊಬ್ಬರ ಹಾಕಿ ನಿಲ್ಲಿಸಿರ್ತಾರೆ, ಒಂದೇ ಒಂದು ಕಾರ್ ತೆಗೆದಿರ್ತಾರೆ. ಅದ್ಮೇಲೆ ಒಂದು ಕವರ್ ಹಾಕ್ಬಿಟ್ಟು ಒಂದು ತಿಂಗಳಿಗೂ ಒಂದ್ಸಲ ಕೂಡ ತೆಗಿಯಲ್ಲ, ಅದು ಹಂಗೆ ಇಟ್ಟಿರ್ತಾರೆ. ನನ್ನ ಮನೇಲಿ ಕಾರ್ ಮುಂದೆ ನಿನ್ನ ಮನೆ ಮುಂದೆ ಕಾರ್ ಇದೆ, ಓಡಿಸಿದೆ ಯಾವತ್ತಾದರೂ? ಇಲ್ಲ, ಪೆಟ್ರೋಲ್ ಬಂದು 100. ಮತ್ತೇನು ಕಾರ್ ತೆಗೆದೆ? ಇನ್ನು ಹೆಂಗೆ ನೀನು 100 ಕಾರ್ ಕೊಡ್ತಾರೆ ದೇವರು? ಹಲೋ, ನಾನು ಕೇಳ್ತಾರೆ, ಫಸ್ಟ್ ನೀನು 2 ವೀಲರ್ ಓಡಿಸ್ತಾರೆ ಅಂತ. ಕಾರ್ ಇರುವಾಗ ನಾನೇನು 2 ವೀಲರ್ ಓಡಿಸ್ಲಿ? ನಾನು 2 ವೀಲರ್ ಕಾರ್ ಓಡಿಸ್ತಾ ಇದ್ರೆ ಇನ್ನೊಂದು 4 ಕಾರು ಬರ್ತವೆ. ಉಪಯೋಗಿಸೋನಿಗೆ ದೇವ್ರು ಕೊಡ್ತಾರೆ, ಉಪಯೋಗ ಮಾಡಿದವನಿಗೆ ಕೊಡಲ್ಲ. ಇರೋದನ್ನು ಕಿತ್ಕೊಂಡ್ಬಿಡ್ತಾರೆ. ಸುಮ್ಮನೆ ಇರೋದು ಬೇಡ, ನೀನು ಮಾರ್ಬಿಡಿದ್ನ ಅಂತ ಹೇಳಿ ನಾನು ಉಪಯೋಗಿಸ್ತೇನೆ ಅಂತೇಳಿ. ದೇವ್ರು ಕೊಟ್ಟಿದ್ದನ್ನು ಉಪಯೋಗಿಸ್ತೇನೆ, ದೇವ್ರು ಕೊಟ್ಟಿದ್ದನ್ನು ಉಪಯೋಗಿಸ್ತೇನೆ. ನಾನು ಒಂದು ಕಾರ್ಗಾಗಿ ಬದುಕಿರೋನಲ್ಲ, ನನ್ನ ಮುಂದೆ 100 ಕಾರ್ ನಿಂತಿರ್ಬೇಕು ನನ್ನ ನೇಮ. ಅದರಿಂದ ನಾನು ದೇವರಿಗೆ ನನ್ನ ಮಹಿಮೆ ಸಲ್ಲಿಸ್ತೇನೆ, ಅದನ್ನ ನಾನು ದೇವರಿಗೆ ಘನಪಡಿಸ್ತೇನೆ, ಅದರಿಂದ ನಾನು ದೇವರನ್ನ ಮಹಿಮೆ ಪಡಿಸ್ತೇನೆ ಇನ್ ದ ನೇಮ್ ಆಫ್ ಜೀಸಸ್. ನಮ್ಮ ಹತ್ತಿರ ಪ್ರತಿ ವಿಷಯಕ್ಕೂ ನಾವು ದೇವರನ್ನ ಹಾನರ್ ಮಾಡಬೇಕು, ದೇವರನ್ನ ಘನಪಡಿಸಬೇಕು, ದೇವರನ್ನ ಮಹಿಮೆ ಪಡಿಸಬೇಕು. ಅದನ್ನು ದೇವರು ಎದುರು ನೋಡುವ ದೇವನಾಗಿದ್ದಾನೆ. ಅದಕ್ಕೆ ನಾವು ಹಾಡ್ತೀವಿ, ನನ್ನ ಎಲ್ಲ ಆಶೀರ್ವಾದಕ್ಕೆ ಯೇಸುವೇ ನೀನೇ ಕಾರಣ. ನನ್ನ ಎಲ್ಲ ಅಭಿವೃದ್ಧಿಗೆ ಯೇಸುವೇ ನೀನೇ ಕಾರಣ. ಇವತ್ತು ಅನೇಕರು ಬಿದ್ದೋಗಿರೋದು ಏನು ಗೊತ್ತಾ? ಅನೇಕರು ಬಿದ್ದೋಗಿರೋದು ಏನು ಗೊತ್ತಾ? ತಮ್ಮ ಐಶ್ವರ್ಯ ನಂಬಿ ಬಿದ್ದೋದ್ರು. ಅವರೆಷ್ಟು ದೊಡ್ಡ ಐಶ್ವರ್ಯ ಅಂತಾದರೂ ಕೂಡ ಅವರು ಕೊಟ್ಟಂಥ ಸೇವಕನನ್ನು, ಅವರು ಕೊಟ್ಟಂಥ ಸಭೆಯನ್ನು ಅವರು ಹಾನರ್ ಮಾಡ್ತಾ ಇದ್ರೆ ಬೀಳೋಕ್ಕೆ ಚಾನ್ಸೇ ಇಲ್ಲ ರೀ. ನೀನು ಎಲ್ಲಿ ಬೇಕಾದ್ರೂ ಬರ್ಕೊಡ್ತೀನಿ, ಬೇಕಾದ್ರೆ ಇಂಕಲಲ್ಲ, ಹೇಳ್ಬಾರ್ದಿಲ್ಲ, ಅದರಲ್ಲಿ ಬರ್ಕೊಡ್ತೀನಿ ನಾನು. ಇದೇ ರಹಸ್ಯ, ಇದೇ ಸೀಕ್ರೆಟ್. ಆಮೇಲೆ ಎಷ್ಟು ನಂಬ್ತೀರಾ? ಈಗ ಇರುವವರು ನೀವು ಇದನ್ನು ಫಾಲೋ ಮಾಡಿ. ನೀವು ಎಷ್ಟು ದೊಡ್ಡವರಾದರೂ ಕೂಡ ನಿಮ್ಮ 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 ಪ್ರೆಸ್ಟೀಜ್ ನೀವು ತೋರ್ಸಕೊಡ್ರಿ. ಅಪ್ಪನ ಹತ್ರ ಬಂದರೆ ಡ್ಯಾಡಿ ಟೆಲ್ ಮಿ ಡ್ಯಾಡಿ. ಅದಕ್ಕೆ ಮತ್ತಾಯದಲ್ಲಿ ಒಂದು ವಾಕ್ಯ ಬರೀತಾರೆ, ಆತ್ಮದಲ್ಲಿ ಬಡವರು. ಅದೇನು ಆತ್ಮದಲ್ಲಿ ಬಡವರು? ನೀನು ಎಷ್ಟು ದೊಡ್ಡ ವ್ಯಕ್ತಿ ಆದರೂ ಕೂಡ ಆತನ ಆಲಯದಲ್ಲಿ ನೀನು ತಗ್ಗಿಸ್ಕೊಳ್ಳುವಾಗ, ಸ್ವಾಮಿ ಇದಕ್ಕೆಲ್ಲ ಕಾರಣ ನನ್ನ ಟ್ಯಾಲೆಂಟು, ನನ್ನ ಎಜುಕೇಷನ್ ಅಲ್ಲ ಸ್ವಾಮಿ, ನೀನು ಸ್ವಾಮಿ ಅಂತ ಒಂದೊಂದು ಹಾಡಲ್ಲಿ ಕೂಡ, ಒಂದು ವರ್ಷಿಪಲ್ಲಿ ಕೂಡ ನೀನು ಆರಾಧನೆ ಮಾಡ್ತಾ, ಒಂದೊಂದು ವಾಕ್ಯದಲ್ಲಿ ಕೂಡ ಆಮೇನ್ ಅಂತ ಹೇಳುವಾಗ, ಸಾಧಾರಣವಾಗಿ ನೀನು ವರ್ಷಿಪಲ್ಲಿ ಅಟೆಂಡ್ ಮಾಡುವಾಗ ಹೊರಗಡೆ ಇನ್ನೂ ನಿನ್ನ ಟಾಪ್ ಲೆವೆಲ್ಗೆ ತಗೊಂಡೋಗ್ತಾನೆ. ಆಗ ಲೋಕದಲ್ಲಿ ಜನ ನೋಡ್ತಾರೆ, ಅಪ್ಪ ಇವನು ಆಲಯದೊಳಗೆ ಹೋದರೆ ಇವನು ದೊಡ್ಡ ಮನುಷ್ಯನದೇ ಮರ್ತೋಗ್ಬಿಡ್ತಾನಪ್ಪ, ಸಾಧಾರಣ ಮನುಷ್ಯನಾಗಿರ್ತಾನೆ. ಆದರೆ ಹೊರಗಡೆ ಬಂದರೆ ಅವನ ಜೊತೆ ಮಾತಾಡೋಕ್ಕೆ ಅಪಾಯಿಂಟ್ಮೆಂಟ್ ತೊಗೊಬೇಕಪ್ಪ, ನಾವೇನು ಬರ್ತಾನೆ ನೋಡಿ. ನಿಮ್ಮ ಲೈಫಲ್ಲಿ ಇದು ನಡಿಬೇಕು. ಹೊರಗಡೆ ನಿಮಗೆ ಅಪಾಯಿಂಟ್ಮೆಂಟ್ ತೊಗೊಬೇಕು, ಚರ್ಚ್ ಒಳಗೆ ಬಂದರೆ ನೋ ಅಪಾಯಿಂಟ್ಮೆಂಟ್. ಯಾರೋ ಹೇಳಬೇಕು,
ಅವ್ರನ್ನ ಹಿಡಿಬೇಕಂದ್ರೆ ಚರ್ಚಲ್ಲಿ ಹಿಡಿಬೋದಪ್ಪ, ಬೇರೆ ಎಲ್ಲೂ ಸಿಗಲ್ಲ ಅವರು ಅಂತ ನಿಮ್ಮ ನೋಡೊಂದಿನ ಹೇಳ್ಬೇಕು. ನಿಮ್ಮ ನೋಡೊಂದಿನ ಹೇಳ್ಬೇಕು, ಅವ್ರನ್ನ ಏನಿದು ಮಾತಾಡಿಸ್ಬೇಕಂದ್ರೆ ಒಂದೇ ಚಾನ್ಸು, ಚರ್ಚಲ್ಲಿ ಹೋಗ್ಬಿಟ್ರೆ ಸಿಕ್ಬಿಡ್ತಾರೆ. ಇಲ್ಲಾಂದರೆ ಅವ್ರ ಅಪಾಯಿಂಟ್ಮೆಂಟ್ ತೊಗೊಳಕ್ಕೆ ತಿಂಗಳಾರು ಗಟ್ಟಲೇಬೇಕು. ಅದೇ ಚರ್ಚ್ ಕರೆಕ್ಟಾಗಿ ಬಂದುಬಿಡ್ತಾರೆ. ಅಲ್ಲಿ ಹೆಂಗಾದ್ರೂ ಒಂದು ಹಾಯಿ ಬಾಯನ್ನ ಹೇಳ್ಬಿಟ್ಟು ಏನೋ ಒಂದು ಲೆಟ್ರ್ ಕೊಟ್ಟು ಹೋಗ್ಬಿಡೋಣ ಅಂಥ ದಿನ ನಿಮಗೆ ಬರಲಿ ಅಂತ ನಾನು ಬ್ಲೆಸ್ ಮಾಡ್ತೀನಿ. ಅಂಥ ದಿನ ನಿಮ್ಗೆ ಬರಲಿ ಅಂತ ಬ್ಲೆಸ್ ಮಾಡ್ತೀನಿ. ಅಂಥ ದೊಡ್ಡ ವ್ಯಕ್ತಿಗಳಾಗಿ ನೀವು ಮಾರ್ಪಡಲಿ ಅಂತ ನಿಮ್ಮನ್ನು ಬ್ಲೆಸ್ ಮಾಡ್ತೀನಿ. ಅಂಥ ದೊಡ್ಡ ವ್ಯಕ್ತಿಗಳಾಗಲಿ ನಮ್ಮ ಸಭೆಯಲ್ಲಿ, ದೊಡ್ಡ ದೊಡ್ಡ ವ್ಯಕ್ತಿಗಳಾಗಲಿ, ದೊಡ್ಡ ದೊಡ್ಡ ವ್ಯಕ್ತಿಗಳಾಗಲಿ, ದೊಡ್ಡ ದೊಡ್ಡ ವ್ಯಕ್ತಿಗಳಾಗಲಿ ಅಂತ ನಾನು ನಿಮ್ಮನ್ನು ಬ್ಲೆಸ್ ಮಾಡ್ತಾ ಇದ್ದೀನಿ. ಇನ್ ದ ನೇಮ್ ಆಫ್ ಜೀಸಸ್ ರಿಸೀವ್ ದಿಸ್ ವರ್ಡ್ಸ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಈ ಸೀಕ್ರೆಟ್ನ ಕೊನೆ ತನಕ ಮೇಂಟೈನ್ ಮಾಡಿರಿ ನಿಮ್ಮ ಲೈಫಲ್ಲಿ. ಯೌವನಸ್ಥರಿಗೆ ಹೇಳ್ತಾ ಇದ್ದೀನಿ, ಕೊನೆ ತನಕ ಮೇಂಟೈನ್ ಮಾಡಿ. ನಾನು ಹೇಳಿದಿನ, ನಾನು ಲೋಕದಲ್ಲಿ ಇರಲಿ ಇಲ್ದಿರ ಹೋಗಲಿ, ಕೊನೆ ತನಕ ಮೇಂಟೈನ್ ಮಾಡಿ. ನಮ್ಮ ಪಾಸ್ಟ್ ಹೇಳಿದ್ದಾರೆ ಈ ಮಾತನ್ನ. ಕೂತ್ಕೊಳ್ಳಿ. ಹಲ್ಲೆಲೂಯ. ಏನಾಯ್ತು? ಅವನಿಗೇನು ಬಂತು? ಕೋಪ ಬಂತು. ಸೇವಕನ ಹತ್ರ ಕೋಪ ಮಾಡ್ಕೊಂಬೇಡ್ರಿ. ಅದು ಸೇವಕನಿಗೆ ಏನು ಎಫೆಕ್ಟ್ ಮಾಡಲ್ಲ, ನಿಮ್ಗೆ ಎಫೆಕ್ಟ್ ಆಗ್ತದೆ ಅಷ್ಟೇ. ಆಮೇಲೆ ದಮಸ್ಕದ ವಾಸಿ ಮಾಡುವೆನೆಂದು ನೆನೆಸಿದೆನು. ದಮಸ್ಕದ ಆಬಾನ ಪರ್ಪರ್ ಎಂಬ ಹೊಳೆಗಳು ಇಸ್ರೇಲರ ಎಲ್ಲ ಹೊಳೆ ಹಳ್ಳಗಳಿಗಿಂತ ಉತ್ತಮವಾಗಿದೆಯಲ್ಲವೋ? ಸ್ನಾನದಿಂದ ವಾಸಿ ಆಗುವ ಹಾಗಿದ್ದರೆ ನಾನು ಅವುಗಳಲ್ಲಿಯೇ ಸ್ನಾನ ಮಾಡಬಹುದಲ್ಲವೇ ಎಂದು ಹೇಳಿ ಬಲು ಸಿಟ್ಟಿನಿಂದ ಹೊರಟು ಹೋದನು. ಒಂದು ನಿಮಿಷ, ಅವನು ಹೇಳ್ದ, ನಮ್ಮೂರಲ್ಲಿ ಎಷ್ಟೋ ನದಿಗಳಿದೆ, ಸ್ನಾನ ಅಲ್ಲೇ ಮಾಡ್ಬೋದಾಗಿತ್ತಲ್ವ? ಸ್ನಾನ ನೀನು ಮಾಡ್ಬೋದು, ನದಿನ ಇರ್ಬೋದು. ಹೋಗಿ ಸ್ನಾನ ಮಾಡು ಅಂತ ಹೇಳೋದಕ್ಕೆ ಒಬ್ಬ ದೇವ ಮನುಷ್ಯ ಬೇಕು. ಒಬ್ಬ ದೇವ ಮನುಷ್ಯ. ನಿಮ್ಮೂರಲ್ಲಿ ದೇವ ಮನುಷ್ಯ ಇಲ್ವೇ? ನದಿ ಇದೆ, ದೇವ ಮನುಷ್ಯ ಇಲ್ವೇ? ದೇವ ಮನುಷ್ಯನ ಹುಡ್ಕೊಂಡು ಇಲ್ಲೇ ಬರಬೇಕಾಗಿತ್ತು ನೀನು. ಒಬ್ಬ ದೇವ ಮನುಷ್ಯನ ಬಾಯಲ್ಲಿ ಬರುವ ಮಾತು ನಿನ್ನ ಲೈಫಲ್ಲಿ ನೆರವೇರಲೇಬೇಕು. ಅದಕ್ಕಾಗಿ ದೇವರು ಒಬ್ಬ ಮನುಷ್ಯನ ಅನಾಯಿಂಟ್ ಮಾಡಿ ಪರಿಶುದ್ಧಾತ್ಮದಿಂದ ತುಂಬಿಸಿ ಅವನ ಮುಖಾಂತರ ಬಾಯಲ್ಲಿ ಮಾತನಾಡಿಸುವ, ಅವನು ಮಾತಾಡುವಾಗ ಪರಿಶುದ್ಧಾತ್ಮರು ಯಾರ ಲೈಫಲ್ಲಿ ಮಾತಾಡ್ತಾರೋ ಪರಿಶುದ್ಧಾತ್ಮರ ಲೈಫಲ್ಲಿ ಕ್ರಿಯೆಯನ್ನು ನಡೆಸುವ ದೇವನಾಗಿದ್ದಾನೆ. ಅವರಲ್ಲಿ ಯಾರನ್ನ ಹೇಳಿದ್ರಿ? ಇಷ್ಟು ಬೋಲ್ಡಾಗಿ ಹೇಳಿದ್ರ? ಹೇಳ್ರಿ. ಇಷ್ಟು ಓಪನ್ ಆಗಿ ಹೇಳಿದ್ರ? ಹೇಳಕ್ಕೆ ಯಾರನ್ನ ಇದ್ದಾರಾ? ಮಾತಾಡಿ. ಅಂತ ದಮ್ಮಿದೆ ಯಾರಿಗನ? ಹೋಗಪ್ಪ ನೀನು, ಹೋಗ ನೀರಲ್ಲಿ ಮುಳುಗು, ಕುಷ್ಠಕ್ಕೆ ವಾಸಿ ಆಗ್ತಿದೆ. ವಾಸಿ ಆಗಿಲ್ಲ ಅಂತ ಸೇನಾಧಿಪತಿ ಏನು ಮಾಡ್ತಾನೆ? ಅವನ ತಲೆನ ಎಗರಿಸ್ಬಿಡ್ತಾನೆ. ಅವ್ರಲ್ಲಿ ಪ್ರವಾದಿ ಇಲ್ಲ, ಇಸ್ರಾಯೇಲ್ರಲ್ಲಿ ಮಾತ್ರ ಪ್ರವಾದಿ. ಒಬ್ಬ ಮನುಷ್ಯ ನಿಮ್ಮ ಮೇಲೆ ಮಾತಾಡುವಾಗ ನೀವು ಅದನ್ನು ಮನಸ್ಪೂರ್ವಕ ರಿಸೀವ್ ಮಾಡಿ, ಕೋಪ ಮಾಡ್ಕೊಂಬಾರ್ದು, ರಿಸೀವ್ ಮಾಡಿ. ಈ ವಾಕ್ಯ ನನಗೆ, ಈ ವಾಕ್ಯದ ಪ್ರಕಾರ ನಡೀತೇನೆ ಅನ್ನುವಾಗ ನಾನು ಹೇಳ್ತೇನೆ, ನಿಮ್ಮ ಪ್ರಾಬ್ಲಮ್ಸ್ ಅನ್ನ ಪರಿಶುದ್ಧಾತ್ಮರು ಸಾಲ್ವ್ ಮಾಡುವ ದೇವನಾಗಿದ್ದಾನೆ. ಇನ್ ದ ನೇಮ್ ಆಫ್ ಜೀಸಸ್. ಕುತ್ಕೊಂಡಲ್ಲಿ ಕೋಪ ಮಾಡ್ಕೊಂಡು ಕೂತಿದ್ರೆ ಏನ್ ಪ್ರಸಂಗ ಮಾಡ್ಬೇಕಂದ್ರೆ ಇವತ್ತು ಪಾಪ ಪಾಸ್ಟರ್ಗಳು ಗೊತ್ತಿಲ್ಲ, ಏನೋ ಗೊತ್ತಿಲ್ಲ. ಫಸ್ಟ್ ಹೋದ ವಾರ ಏನು ಪ್ರಸಂಗ ಮಾಡ್ತಾನೆ ಗೊತ್ತಿಲ್ಲ, ಈ ವಾರ 5 ಫ್ಯಾಮಿಲಿ ಬಂದಿಲ್ಲ ಅಂತಾರೆ. ಹಾಗಾದ್ರೆ ನಾಮಾಂತರ ಗಿರಾಕಿಗಳೇ ಜಾಸ್ತಿ, ರಿಸೀವ್ ಮಾಡೋರು ಕಮ್ಮಿ. ಒಂದು ಪ್ರವಾದಿ ನಿಂತು ಇಲ್ಲಿ ಮಾತಾಡುವಾಗ ಆ ವರ್ಡ್ ನಿನ್ನ ಮನಸ್ಪೂರ್ವಕ ರಿಸೀವ್ ಮಾಡುವಾಗ ಪರಿಶುದ್ಧಾತ್ಮರಿಗೆ ಕೆಲಸ ಬಂದಾಯಿತು. ಇಲ್ಲ ಅಂದರೆ ನಾವು ರಿಸೀವ್ ಮಾಡಿಲ್ಲ ಅಂದರೆ ನಾವು ಅಹಂಕಾರ ಪಟ್ಟರೆ ನಾಮಾಂತರ, ನನಗೆ ಇದೆ, ನನಗೆ ಕೆಲಸ ಇದೆ, ನನಗೆ ಮನೆ ಇದೆ. 1 ಸೆಕೆಂಡಲ್ಲಿ ಯೋಬನ ಮನೆ ಒಂದೇ ಕಣ್ಣು ಮುಚ್ಚಿ ಕಣ್ಣು ತೆರೆದಲ್ಲಿ ಕೋಟ್ಯಾಧಿಪತಿ ಫುಟ್ಪಾತ್ ಆಗ್ಬಿಟ್ಟ. ಆ ಕೇರ ಫುಟ್ಪಾತ್. ಒಂದು ಹೇಳ್ತೀನಿ ನೋಡ್ರಿ, ದೇವರ ಬಲ ನಂಬಬೇಕು. ನೀನು ಹೊರಗಡೆ ಎಷ್ಟನ್ನ ಬಿಲ್ಡಪ್ ತೋರಿಸು, ಏನೇ ಇರು ಹೊರಗಡೆ ಮನುಷ್ಯರಿಗೆ, ಅದು ನೀನು ದೇವರ ಆಲಯಕ್ಕೆ ಬಂದಮೇಲೆ ದೇವ ಪ್ರವಾದಿ ಮುಂದೆ ಬರುವಾಗ ಮನುಷ್ಯರ ಮುಂದೆ ಆ್ಯಟಿಟ್ಯೂಡ್ ತೋರಿಸೋತನ ಪ್ರವಾದಿ ಮುಂದೆ ತೋರ್ಸೋಕ್ಕಾಗೋದಿಲ್ಲ, ಅದು ನಿಂತ್ಕೊಳಕ್ಕಾಗೋದಿಲ್ಲ. ಪರಿಶುದ್ಧಾತ್ಮನ ಒಬ್ಬೊಬ್ಬ ಸೇವಕನ ಘನಪಡಿಸುವ ದೇವನಾಗಿದ್ದ. ಕೋಪ ಮಾಡಿಕೊಂಡ, ಹೊರಗಡೆ ಹೋದ, ಏನಾಯ್ತಲ್ಲಿ? ಆಗ ಅವನ ಸೇವಕನಿಗಿರೋ ಬುದ್ಧಿ ಇವನಿಗಿಲ್ಲ. ಅದೇನು ಹೇಳ್ತಾರ? ಓದೋನ್ಗಿನ ತೆಲುಗಲ್ಲಿ ಚೆನ್ನಾಗಿದೆ, ಸದುನೋನ್ಗಿನ ಸಾಕ್ಲೋಡ್ ಮೇಲು ಅಂತ ಅರ್ಥ ಆಗ್ತದೆ. ಓದೋನ್ಗಿಂತ ಬಟ್ಟೆ ಒಗೆಯನೇ ಮೇಲು ಅಂತ. ಇದಿರ ನಮ್ಮ ಕಾಲದಲ್ಲಿ ಹಂಗೆ ಹೇಳಿದ್ರು, ಓದೋನಿಗಿಂತ ಕತ್ತೆ ಮೇಲೆ ಬಟ್ಟೆಗಳು ಅವನೇ ಬಟ್ಟೆ ಒಗೆಯನೇ ಲೇಸು ಅಂತ. ಇಷ್ಟು ದೊಡ್ಡ ಸೇನಾಧಿಪತಿ ಒಂದು ಮಾತನ್ನ ರೆಸ್ಪೆಕ್ಟ್ ಮಾಡಿದೆ. ಯಾಕೆ?
ಆ ಒಂದು ಅಧಿಕಾರ, ದರ್ಪ, ಅಹಂಕಾರ. ನಾನು ಎಲ್ಲೋದ್ರೂ ಜಯ ಬರ್ತಿದ್ದೆ ಎಂಬ ಅಹಂಕಾರ. ಬಟ್ ಯೆಹೋವನು ಅವನಿಗೆ ಜಯ ಕೊಡ್ತಾನೆ ಅಂತ ಅವ್ನಿಗೆ ಗೊತ್ತಿಲ್ಲ. ಅದೇ ಯೆಹೋವನು ಇವತ್ತು ಅವನು ಹೀಲಿಂಗ್ ಮಾಡ್ತಾನೆ ಅವ್ನಿಗೆ ಗೊತ್ತಿಲ್ಲ. ಅವನ ಕಣ್ಣನ್ನು ತೆರೆಸೋಕ್ಕೋಸ್ಕರ ದೇವರು ಅವನ ಜೊತೆ ಸ್ವಲ್ಪ ರ್ಯಾಶ್ ಆಗಿ ಮಾತಾಡಿದ್ರು. ಪದವಿ ಇದೆ ಅಂತ ಬಂದ್ಬಿಟ್ಟು ದೇವರ ಹತ್ರ ಆಟ ಆಡೋಕೆ ಹೋಗ್ಬಾರ್ದು. ಪಕ್ಕದ ಹೇಳ್ಬಿಟ್ರಿ, ಪದವಿ ಇದೆ, ಹಣ ಇದೆ, 4 ಅಪ್ಸ್ಟೇರ್ ಬಿಲ್ಡಿಂಗ್ ಇದೆ, 4 ಸೈಟ್ ಇದೆ, ಮಗನೇ ನೆಕ್ಸ್ಟ್ ಮಿನಿಟಲ್ಲಿ ಔಟ್ ಆಫ್ ಆರ್ಡರ್ ಆಗ್ಬಿಡ್ತೀಯ. ಒಂದು ಪ್ರವಾದಿ ಹತ್ರನೋ ಒಬ್ಬ ದೇವರ ಹತ್ರ ಆಟ ಆಡೋಕೆ ಹೋದ್ರೆ ಕರೆಕ್ಟಾ? ಹೇಳ್ರಿ, ನಾನು ಎಷ್ಟೋ ಜನ ನೋಡ್ಬಿಟ್ಟಿದ್ದೀನಿ ಈ ಥರ. ಮನೆಯೊಳಗೆ ಇದ್ಕೊಂಡು ಆಚೆ ಕಡೆ ಬೀಗ ಹಾಕೊಂಡು ಕೂತಿರ್ತಾರೆ ಮನೆಯೊಳಗಡೆನೆ. ಹಲೋ, ಇಲ್ಲಿ ಈ ಫೆಮಿಲಿ ಆಗಿರೋರ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಏನು ಹೇಳಿ? ಮನೆಯೊಳಗೆ ಇದ್ಕೊಂಡು ಹೊರಗಡೆ ಬೀಗ ಹಾಕೊಂಡು ಕೂತಿರ್ತಾರೆ. ಬಂದವನು ಸಾಲದವನು ಏನು ಮಾಡಬೇಕು? ಬೀಗ ಹಾಕಿದ್ದೆ ಅಪ್ಪನ ಹೋಗ್ಬೇಕು. ಯಾಕೆ ಗೊತ್ತಾ ಇವೆಲ್ಲ? ಯಾಕೆ ಗೊತ್ತಾ ಹಿಂಗೆಲ್ಲ ಆಗೋದು? ಅಹಂಕಾರ. ವರ್ಡ್ಗೆ ಮರ್ಯಾದೆ ಇಲ್ಲ, ವಾಕ್ಯ ಮಾತಾಡೋ ಸೇವಕರಿಗೆ ಮರ್ಯಾದೆ ಇಲ್ಲ. ಅದಕ್ಕೆ ನನ್ನ ಜನರು ಜ್ಞಾನವಿಲ್ಲದೆ ಅಳೆದು ಹೋಗ್ತಾರಂತೆ. ನಾನು ಹೇಳ್ತೀನಿಲ್ಲ, ದೇವರನ್ನ ಮಹಿಮೆ ಪಡಿಸ್ಬೇಕು. ಪ್ರತಿಯೊಂದು ದಿನ ಕೂಡ ದೇವರನ್ನ ಮಹಿಮೆ ಪಡಿಸ್ಬೇಕು. ಪ್ರತಿಯೊಂದು ದಿನ ಕೂಡ ಮಹಿಮೆ ಪಡಿಸ್ಬೇಕು. ಪ್ರತಿಯೊಂದು ಕ್ಷಣ ಕೂಡ ಮಹಿಮೆ ಪಡಿಸ್ಬೇಕು. ಕರೋನಾ ಬರ್ತಂತ ಯಾರನ್ನ ಗೊತ್ತಿತ್ತಾ? ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ದೇವರು ಹೇಳ್ತಾರೆ, ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ ಈರುಳಲ್ಲಿ ಸಂಚರ ವಿಪತ್ತಿಗೂ ಹಾನಿಕರದ ಮಧ್ಯಾಹ್ನದ ಕೇಡಿಗೂ. ಯಾಕೆ? ಪರಾತ್ಪರನ ಮರೆಯಲ್ಲಿ ಇರುವವರಿಗೆ ಮಾತ್ರನೇ ಪ್ರೊಟೆಕ್ಷನ್. ಎವ್ರಿ ಡೇ ನೀನು ಪರಾತ್ಪರನ ಮರೆಯಲ್ಲಿ ಇರಬೇಕು. ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರಬೇಕು. ಆಗ ಕರೋನಾ ಸುನಾಮಿ ಏನು ಬಂದರೂ ಕೂಡ ಏನು ನಿನ್ನ ಮನೆಯನ್ನು ತಟ್ಟೋದಿಲ್ಲ. ಗೂಡಾರದ ಸಮೀಪಕ್ಕೂ ಉಪದ್ರವ ಬರೋದಿಲ್ಲ ಅಂತ ಕೀರ್ತನಗಾರ ಬರಿತಾನೆ ಯೇಸುವಿನ ನಾಮದಲ್ಲಿ. ನನ್ನ ನೋಡಿ, ನಮ್ಮ ಸಭೆಯಲ್ಲಿ ಯಾರಾದ್ರೂ ಕರೋನಾದ ಸತ್ರ? ಕರೋನಾದ ನನ್ನ ಸಭೆಯಲ್ಲಿ ಯಾರು ಸತ್ರ? ಯಾಕಂದ್ರೆ ನನಗೆ ಗೊತ್ತು, ನನ್ನ ಸಭೆ ನಾನು ಪ್ರೊಟೆಕ್ಟ್ ಮಾಡ್ಕೊಂಡಿದ್ದೀನಿ. ನನ್ನ ಸಭೆ ನನ್ನ ವಾಕ್ಯದಲ್ಲಿ ಪ್ರೊಟೆಕ್ಟ್ ಮಾಡಿದ್ದೀನಿ. ಆ ಹೆಮ್ಮೆ ನನಗಿದೆ, ಆ ಹೆಮ್ಮೆ ನನಗಿದೆ. ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ಆನ್ಲೈನ್ ಮಾತಾಡಿ ನಮ್ಮ ಸಭೆ ಮಾತ್ರವಲ್ಲ, ಕರ್ನಾಟಕದ ಅನೇಕ ಜನಗಳನ್ನ ನಾನು ಬಲಪಡಿಸಿದ್ದೀನಿ. ನಾನು ಹೆಮ್ಮೆಯಾಗಿ ಹೇಳ್ತೀನಿ. ಬೇಕಾದರೆ ಒಬ್ಬರು ತೋರಿಸಿ ನಮ್ಮ ಸಭೆಯಲ್ಲಿ ಕರೋನಾ ಸತ್ತಂತ. ಎಷ್ಟೋ ಸಭೆ ಪಾಸ್ಟರ್ಗಳು ಸತ್ತೋಗ್ಬಿಟ್ರು. ವೈ? ದೇ ಡೋಂಟ್ ನೋ ಪ್ರಾಪರ್ ಗಾಸ್ಪಲ್. ದಟ್ ಇಸ್ ದಿ ಮೇನ್ ಪ್ರಾಬ್ಲಮ್. ನಮ್ಮ ಮನೇಲಿ 3 ಜನ ಕರೋನಾ ಬಂತು. ಈ ಗ್ರಾಫಿಕ್ಸ್ ತೋರಿಸ್ತಾರೆ ಗೊತ್ತಾ? ಹಿಂಗೆ ಟಚ್ ಮಾಡಿದ್ರೆ ಅವ್ರಿಗೆ, ಅವ್ರು ಟಚ್ ಮಾಡಿದ್ರೆ ಅವ್ರಿಗೆ. ನಮ್ಮ 3 ಎಲ್ಲ ನಮ್ಮ ಮನೆ ಎಲ್ಲ 7 ಜನ ಮಲ್ಕೊಂಡಿದ್ದು ಜೊತೆಯಲ್ಲಿ. ಇದ್ದೀರಾ? 60 ವರ್ಷ ಮೇಲೆ ಸ್ವಲ್ಪ ಡೇಂಜರು. ಏನು ಡೇಂಜರು? ನಮ್ಮ ಅಮ್ಮನಿಗೆ 70 ವರ್ಷ, ಏನು ಡೇಂಜರ್ ಇಲ್ಲ. ಹಲೋ, ಡೇಂಜರಿಗೆ ಡೇಂಜರ್ ನಾವು. ನಾ ಅರ್ಥ ಆಗಿಲ್ಲ ನಿಮಗೆ. ಡೇಂಜರ್ಗೆ ನಾವು ಡೇಂಜರ್. ನಾವು ಹೇಳೋದು ತುಂಬ ಡೇಂಜರ್ ಬದೇ, ನೀನು ಬಾಳ ಮಾತೇ ಬರಬಾರ್ದು, ನೀನೇ ಡೇಂಜರು, ನಿನಗೇನು ಡೇಂಜರು? ಹಲೋ ಹೇಳ್ರಿ, ಡೇಂಜರ್ಗೆ ನಾನು ಡೇಂಜರ್. ನನ್ನ ಹತ್ರ ಹಾಡು ಹಾಡ್ತೀರ, ಗುಣಾರದ ಸಮೀಪಕ್ಕೋ ಎಲ್ಲ ಹಾಡ್ಬಿಟ್ಟು ಎಲ್ಲಿ ಹೋಗ್ತಾ ಇದೀಯಾ? ಸಿಂಹದ ಮೇಲೂ ಸರ್ಪದ ಮೇಲೂ ಏನು ನಡೀತೀಯ? ಹಾಡಷ್ಟೇ. ಎಲ್ಲಿ ಶರೀರದಲ್ಲಿ ಹಾಡು, ಸ್ಪಿರಿಟಲ್ಲಿ ಹಾಡಬೇಕು. 3 ಜನಕ್ಕೆ ಬಂದ್ಬಿಡ್ತು. ಅಷ್ಟು ಬೇಕು. ಬಿ ಅಂತ ಫೋನು, ಎಲ್ಲಿದ್ದೀರಾ ಬರ್ತೀವಿ. ಏಕ ಫೋನು. ನನ್ನ 2ನೇ ಮಗಳು ಆವಾಜಾಗಿ ಇಕ್ಕಿಸ್ಲು ಫೋನ್ನ. ಯಾಕೆ ಹೇಳಿ? ದುಡ್ಡು ಬರ್ತಿದ್ದ ಅವ್ರಿಗೆ. ನಮ್ಮನೆ ತಗೊಂಡೋದ್ರೆ ಯಾವ ಮರದ ಕಿಡ್ನಿನೋ ಲಿವರ್ ಹೋಯ್ತು ಡಮಾರ. ಇದ್ದೀರಾ? ಪಕ್ಕದಲ್ಲಿ ಕೇಳಿದ್ದೀರಾ ಅಂತ. ಏನಾಗ ಸತ್ತಿದ್ದಾನೆ ಇವನು ಕರೋನಾ ಅಂದ್ಬಿಟ್ಟು ಅದನ್ನ. ಆದರೆ ದೇವರು, ನಾನು ನಂಬ್ತೇನೆ, ನಮ್ಮ ಪ್ರಾರ್ಥನೆ ಕೇಳಿದ್ದೇನೆ. ನನ್ನ ಸಭೆ ಮಕ್ಕಳೆಲ್ಲ ಕಾಪಾಡಿದ. ಬಂದಿದೆ, ಎಲ್ರಿಗೂ ಬಂದಿದೆ, ಬಂದಿಲ್ಲ ಅಂತಿಲ್ಲ. ಬಂದರೂ ನಮ್ಮವರೆಲ್ಲ ಆಟ ಆಡ್ಕೊಂಡೇ ಚೆನ್ನಾಗಾಗ್ಬಿಟ್ಟಿದೆ. ನಮ್ಮ ಏರಿಯಾದಲ್ಲಿ ನಮ್ಮ ಮನೆಯಲ್ಲಿ ಮಾತ್ರ ಡೈಲಿ ಕಿರ್ಚಾಟ, ಇದು ಎಲ್ಲ ಹೋರಾಟ, ಶಟಲ್ ಕಾಕ್ ಎಲ್ಲ. ಆ ರೋಡಲ್ಲೆಲ್ಲ ಸೈಲೆಂಟ್. ಸಾಯಂಕಾಲ ಆದರೆ ಲೈವು, ಫುಲ್ ಏರಿಯಾಗೆ ಶಬ್ದ. ಬೆಳಿಗ್ಗೆ ಆದರೆ 5 ಗಂಟೆಗೆ ಶಬ್ದ ಎಲ್ಲ ಯಾಕೆಂದ್ರೆ ಕೊರೋನಾ ಅಲ್ವಾ, ಪ್ರೇಯರ್ ಅಲ್ವಾ. ಇವಾಗೇನು ಹೇಳ್ತಾರೆ, ಯಾರಾದ್ರು ಸೌಂಡ್ ಕಮ್ಮಿ ಮಾಡೋ ಅನ್ನೋರು. ಆ ಟೈಮಲ್ಲಿ ಯಾರು ಉಸಿರೇ ಇಲ್ಲ, ಸೈಲೆಂಟ್ ಆಗಿದ್ರು. ಸೌಂಡ್ ಬಾಕ್ಸ್ ಫುಲ್. ಹೌದು, ಸೌಂಡ್ ಬಾಕ್ಸ್ ಫುಲ್ ಸೌಂಡು. ಆಗ ಎದುರುಗಡೆ ಮನೆಯವ್ರು ಹೇಳಿದ್ರು, ಪಾಸ್ಟ್ರೇ ಬಿಡಿ, ನೀವು ಕಿಂಗು, ಈ ರೋಡ್ಗೆ ಸುವಾರ್ತೆ ಸಾರ್ಬಿಟ್ರಿ ಅಂತ.
ಎರಡು ಬಾಕ್ಸು ಆ ಬಾಕ್ಸ್ ಹಾಕ್ದಂದ್ರೆ ಯಾಕಂದ್ರೆ ಏರಿಯೆಲ್ಲ ಸೈಲೆಂಟ್ ಕರೋನಾ ಅಲ್ವಾ, ಯಾವನು ಉಸಿರೆತ್ತಲ್ಲ, ಇನ್ನು ಎಲ್ಲಿ ಬಂದು ಸತ್ತೋಗ್ಬಿಡ್ತೀವಂತ. ಏನೋ ಪ್ರೇಯರ್ ಮಾಡ್ತಾನೆ ಯಾವನೋ ಒಬ್ಬನು ಮಾಡಲಿ ಬಿಡಿ ಅಂತ. ಇವಾಗ ಅದೆಂಗೆ ನೀನು ಪ್ರೇಯರ್ ಮಾಡಿದೆ, ನೀನು ಮತಾಂತರ ಮಾಡ್ತಾ ಇದ್ದೆ ಅವನು. ಆವಾಗ ಮತ ಇಲ್ಲ ಗೊತ್ತಾಯಿಲ್ಲ, ಸೈಲೆಂಟ್ ಆಗಿದ್ದ. ಅಷ್ಟು ಭಯದ್ರೆ ಇರಲಿ. ಅದು ಬೆಳಿಗ್ಗೆ ಸಾಯಂಕಾಲ, ಬೆಳಿಗ್ಗೆ 5 ಗಂಟೆಗೆ ಸ್ಟಾರ್ಟ್ ಹೋಗ್ರಿ. ಯೋಚನೆ ಮಾಡ್ರಿ. ಇದ್ದೀರಾ? ನಾನು ಹೇಳ್ತೀನಿ, ಇವತ್ತು ಬರ್ದಿಕ್ಕೊಳ್ಳಿ, ಧೈರ್ಯವಾಗಿರಿ. ನೀವು ಸಾಧಾರಣವಾಗಿ ಸತ್ತೋಗೋರಲ್ಲ, ಅದನ್ನು ಅಗ್ರಿನೇ ಮಾಡಬೇಡ್ರಿ. ಯಾವನಿಗೆ ಹಾರ್ಟ್ ಅಟ್ಯಾಕು ಯಾರೋ ಬಂದು ಹೇಳ್ತಾರೆ ತುಂಬ ಡೇಂಜರ್ಗೆ ನಾವು ಡೇಂಜರಯ್ಯ. ಕರೋನಾಗೆ ನಾವು ಕರೋನಾ ಕೊಡ್ತೀವಿ. ಇವಾಗ ಡೈಲಿ ಅರಿಕೆ ಮಾಡಬೇಕು. ನೀವು ಯಾವುದಕ್ಕೆ ಭಯ ಪಡ್ತೀರೋ ಅದು ನಿಮಗೆ ಬರ್ತೈತೆ. ಹೇಳ್ಬೇಕು, ನಾನು ಪರಾತ್ಪರನ ಮೊರೆ ಹೊಕ್ಕಿದ್ದೇನೆ, ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷನಾಗಿದ್ದೇನೆ, ನಾನು ದೇಶದ ಮೇಲನ್ನು ಅನುಭವಿಸ್ತೇನೆ. ಡೈಲಿ ಕನ್ಫೆಸ್ ಮಾಡ್ರಿ, ನಾನು ಆರೋಗ್ಯವಂತ. ಸಾಲ ಆಗ್ಬಿಟ್ಟಿದೆ, ಹೇಳ್ರಿ ನಾನು ಐಶ್ವರ್ಯವಂತ, ಸಾಲ ಕೊಡ್ತೇನೆ, ನಾನು ಸಾಲ ತಗೊಳಲ್ಲ, ನಾನು ದೇವರನ್ನ ಅಭಿವೃದ್ಧಿ ಮಾಡ್ತಾನೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಸೀಕ್ರೆಟ್ ಎಲ್ಲಿದೆ ಗೊತ್ತಾ? ಸಭೆಯಲ್ಲಿ ಬೋಧಿಸುವ ಸೇವಕನಲ್ಲಿ. ನೀವು ಯಾವಾಗಲೂ ಅದನ್ನು ಒಳಗೆ ಬಂದ್ಬಿಟ್ಟು ಅದನ್ನು ಹಾನರ್ ಮಾಡ್ತಾ ಇದ್ರೆ ವರ್ಡ್ ಕೆಲಸ ಮಾಡ್ತಾನೇ ಇರ್ತೈತೆ. ಅಹಂಕಾರ ಪಟ್ಟರೆ ಪ್ರವಾದಿ ಹೇಳ್ತೇನೆ, ಒಳಗೂ ಸೇರಿಸಲ್ಲ, ಹಂಗೆ ಓಡೋಗ್ಬಿಡು, ಕುಷ್ಠದಲ್ಲಿದ್ದು ಹೋಗಿ ನೀನು ಅಂತಾನೆ. ಇದ್ದೀರಾ? ನಾನು ನಂಬ್ತೇನೆ ದೇವ್ರು ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರಂತ. ಆಮೇನ್. ಈಗ ಏನಾಯ್ತು ಫೈನಲ್ ಆಗಿ? ಆಗ ಅವನ ಸೇವಕರು ಹತ್ತಿರ ಬಂದು ಅವನಿಗೆ, ಅಪ್ಪನವರೇ, ಪ್ರವಾದಿ ಒಂದು ಕಠಿಣ ಅಪ್ಪನವರೇ ಅಪ್ಪ ಫುಲ್ ಟೆನ್ಷನ್ ಇದ್ದಾನೆ. ಅಪ್ಪಾಜಿ ಏನು ಹೇಳ? ಪ್ರವಾದಿಯು ಒಂದು ಕಠಿಣವಾದ ಕೆಲಸವನ್ನು ಹೇಳಿದ್ದರೆ ಅದನ್ನು ಮಾಡುತ್ತಿದ್ದಿರಲ್ಲ. ಬೆಟ್ಟನ ಹತ್ತಲ್ಲಿ ಇಳಿ ಅಂದ್ರೆ ಹತ್ತಾ ಇದ್ದಿಲ್ಲ. ಇದೆಷ್ಟು ಜನ ಬೆಟ್ಟ ಹತ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಮೊಣಕಾಲಲ್ಲೇ ನಡೀತಾ ಇದ್ವಿ. ಯಾಕೆ ಹೇಳಿ? ನಾವು ದೇವ್ರಿಗೆ ತ್ಯಾಗ ಮಾಡ್ತಾರ, ಕೊನೆಗೆ ಗೊತ್ತಾಯ್ತು ದೇವ್ರು ನಮಗಾಗಿ ತ್ಯಾಗ ಮಾಡಿದಾನಂತ. ಆತನ ಒತ್ತ ಹೊರೆ ನಮ್ದೆ ಅಂತ, ಅದನ್ನ ಬಾಸುಂಡಗಳನ್ನ ಗುಣವಾಗಿದ್ದೇವಂತ. ಹೌದು, ಈ ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು ಗುಡ್ ಫ್ರೈಡೆ ದಿನ ಮೊಣಕಾಲಲ್ಲೇ ನಡೆಯೋದು. ಹಿಂಗೆ ಎಲ್ಲ ಶೋ ಬೇರೆ ನೋಡೋದು ಎಷ್ಟು ನಾವು ಮೊಣಕಾಲ ನಡೀತಾನಪ್ಪ ಅಂತ. ದೇವ್ರ ಮೇಲಿಂದ ನಗಿತಾ ಇದ್ರು. 2000 ಇಯರ್ಸ್ ಬ್ಯಾಕ್ ಎಷ್ಟು ಬಾಧೆ ಪಟ್ಟಿದ್ದೀನಿ, ಅದ್ರಲ್ಲಿ ನೀನು ಬೇರೆ ಓವರ್ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀಯಾ, ಹೋಗ್ರ ಅನಿಲ್ಗೌಡ ಚರ್ಚ್ಗೆ ಹೋಗ್ರ ಅಂತೇಳಿ ನನ್ನೇ ಅನಿಲ್ಗೌಡ ಮಾಡಿ ದೇವ್ರು ಇಲ್ಲಿ ಕಳಿಸ್ಬಿಟ್ರು. ಆಮೇಲೆ ಇದ್ದೀರಾ? ಒಂದು ಹೇಳ್ತೀನಿ ನೋಡಿ, ನಾವೇನು ನಮ್ಮ ಶರೀರನ ಹಿಂಸೆ ಮಾಡಿಕೊಂಡು ದೇವ್ರನ್ನ ಮೆಚ್ಚಿಸ್ಬೇಕಿಲ್ಲ. ಫಾಸ್ಟಿಂಗ್ ಇಸ್ ಗುಡ್. ಆಗಲ್ಲ ಅಂದರೆ ಬಿಟ್ಬಿಡಿ. ಇಲ್ಲ ಫಸ್ಟ್ ಆಗೋದೇ ಇಲ್ಲ ಅಂದರೆ ಬಿಟ್ಬಿಡಿ, ನಾನು ಬೇಡ. ಆದರೆ ಮಾಡಿ, ಹಿಂಸೆ ಪಡಿಸ್ಕೊಂಡು ದೇವ್ರನ್ನ ಮೆಚ್ಚಿಸೋಕ್ಕಾಗೋದಿಲ್ಲ. ಆಮೇಲೆ ಅವ್ನು ಹೇಳ್ದ, ಸ್ವಲ್ಪ ಕಷ್ಟವಾದ ಕೆಲಸ ಕೊಟ್ಟಿದ್ರೆ ನೀವು ಮಾಡ್ತಾ ಇದ್ರಿ ಇಲ್ವಾ? ಖಂಡಿತ ಮಾಡ್ತಾ ಇದ್ದೀವಿ. ಹಾಗಾದರೆ ಸ್ನಾನ ಮಾಡಿ ಶುದ್ಧನಾಗು ಎಂದು ಹೇಳಿದರೆ ಯಾಕೆ ಅದರಂತೆ ಮಾಡಬಾರದು ಅಂದನು. ಅವನು ಯೋರ್ದಾನಿಗೆ ಹೋಗಿ 7 ಸಾರಿ ಅದರಲ್ಲಿ ಮುಳುಗಿ ಎದ್ದನು. ಕೋಪದಲ್ಲೇ ಹೋಗಿರ್ಬೋದು ನೋಡಿ. ಒಂದು ಪ್ರವಾದಿಯ ಮಾತು ಪವರ್ಫುಲ್. ನೀವು ಅದು ನಂಬಬೇಕು. ಅದಕ್ಕೆ ನಾನು ಹೇಳ್ತೇನೆ, ನಿಮ್ಮ ಮೇಲೆ ನಾನು ಏನು ಪ್ರವಾದನೆ ಮಾಡಿದ್ದೀನೋ ಮನೆಗೆ ಹೋಗಿ ಹೇಳ್ಬೇಕು, ನಮ್ಮ ಪಾಸ್ಟ್ರಿ ಹೇಳಿರುವ ಮಾತು ಇದು ನೆರವೇರಲಿ. ನೀವು ಅರಿಕೆ ಮಾಡ್ರಿ, ಆ ಪ್ರವಾದಿಯ ಮಾತನ್ನ ಪರಿಶುದ್ಧಾತ್ಮ ನೆರವೇರಿಸ್ತಾರೆ. ಕೆಲವ್ರಿಗೆ ಯಾಕೆ ನೆರವೇರಿಲ್ಲ ಅಂದ್ರೆ ಅವ್ರು ಹೇಳಿಲ್ಲ. ಹೋಗಿ ಮನೆಯಲ್ಲಿ ಹೇಳಿದ್ರೆ ಹೋದ ವರ್ಷ ಏನೂ ಆಗಿಲ್ಲ, ಏನಾಗಲ್ಲ, ನೀನು ಹೇಳಲೇ ಇಲ್ವೇ? ಆ ಮಾತು ದೇವರಿಂದ ಬಂದಿದ್ದು, ಪರಿಶುದ್ಧಾತ್ಮದಿಂದ ನೀನು ನಂಬಬೇಕು, ನಿನ್ನ ಹೃದಯದಲ್ಲಿ ಇಟ್ಕೊಬೇಕು. ಮರಿಯಳು ಗ್ಯಾಬ್ರಿಯಲಿಂದ ಬಂದ ಮಾತನ್ನ ಅವಳು ಏನು ಮಾಡಿದ್ಲು? ಹೃದಯದಲ್ಲಿ ಇಟ್ಕೊಂಡ್ಲು, ಗರ್ಭ ಧರಿಸ್ಲು, ಮಗು ಬಂತು ಹೊರಗಡೆ. ಹಂಗೆ ನಿನ್ಗೆ ಬಂದಂಥ ಪ್ರವಾದನ ನಿನ್ನ ಮನಸ್ಸಲ್ಲಿ ಇಟ್ಕೊಂಡು ನಿನ್ನ ಗರ್ಭ ಧರಿಸಿ ಅದನ್ನು ಮಾತನಾಡಿ ಯೇಸುವಿನ ನಾಮದಲ್ಲಿ ಅದನ್ನು ನಡೀದಿದೆ, ನಡೀಲೇಬೇಕು ಯೇಸುವಿನ ನಾಮದಲ್ಲಿ. ಪ್ರವಾದಿಗೆ ದೇವರು ಅಷ್ಟು ಅಥಾರಿಟಿಯನ್ನ ಕೊಟ್ಟಿರುವ ದೇವನಾಗಿದ್ದಾನೆ. ಓ ಹಲ್ಲೆಲೂಯಾ. ಓದಿ ನೆಕ್ಸ್ಟ್ ಏನಂತೆ? ಕೂಡಲೇ ದೇವರ ಮನುಷ್ಯನ ಮಾತಿಗೆ ಅನುಸಾರವಾಗಿ, ಕೇಳಿಸ್ಕೊಳ್ಳಿ ಏನು ಮನುಷ್ಯನ ಅಂಡರ್ಲೈನ್ ಮಾಡ್ಕೊಳ್ಳೋದನ್ನ, ಕೂಡಲೇ ದೇವರ ಮನುಷ್ಯನ ಮಾತಿಗೆ ಅನುಸಾರವಾಗಿ. ನೋಡಿ, ದೇವರ ಮನುಷ್ಯನ ಮಾತನ್ನು ನಿರ್ಲಕ್ಷ್ಯ ಮಾಡಿದ್ರೆ ದೇವರು ಹಾಳು ಮಾಡಲ್ಲ, ನೀವೇ ಹೋಗ್ತೀರಾ. ದೇವರು ಏನು ಮಾಡಲ್ಲ, ಪ್ರಭಾದ ಏನು ಮಾಡಲ್ಲ. ಅಲ್ಲೇನು ಅಂಡರ್ಲೈನ್ ಆಗ್ತವೆ. ನಾನು ಹೇಳಿದೆ ಆ ಮಗುಗೆ ಕೈ ಇಟ್ಟು ಹೋಗಿ ನಿಮ್ಮ ಮಗು ಗುಣ ಆಗ್ತೈತಿ, ಇಲ್ಲಿ ಬರ್ತೀರಾ. ದೇವ ಮನುಷ್ಯನ ಮಾತಿನ ಮೇರೆಗೆ ಆ ಮಗು ಗುಣವಾಗಿ ಇಲ್ಲಿ ಬಂದಿದೆ.
ನಾನು ನಿಮಗೆ ಏನು ಹೇಳಿದ್ದೀನೋ ನೆರವೇರಲೇಬೇಕು. ಹೇಳ್ಬೇಕು, ನನ್ನ ಸಭೆಯ ನನ್ನ ದೇವ ಮನುಷ್ಯ ನನಗೇನು ಹೇಳಿದನೋ ಇದು ನೆರವೇರಲಿ, ಈ ದಿನದಲ್ಲಿ ನೆರವೇರಲಿ. ಇನ್ ದ ನೇಮ್ ಆಫ್ ಜೀಸಸ್, ಇನ್ ದ ನೇಮ್ ಆಫ್ ಜೀಸಸ್, ಇನ್ ದ ನೇಮ್ ಆಫ್ ಜೀಸಸ್. Let's happening. Receive your miracles in the mighty name of Jesus. Receive this word. ಒಬ್ಬ ದೇವ ಮನುಷ್ಯನ ಬಾಯಿಂದ ಬಂದ್ರೆ ಯು ಡೋಂಟ್ ನೆಗ್ಲೆಕ್ಟ್. ಯಾಕಂದ್ರೆ ಆ ಹುಡುಗಿಗೆ ನಾನು ಪ್ರವಾದನೆ ಮಾಡಿದ್ದೇನೆ, ಮಗು ತರ್ತೀನಿ ನೀನು ಅಂತ. ಆಮೇಲೆ ನೋಡ್ರಿ, ಪವರ್ಫುಲ್ ರೀ, ವರ್ಡ್ ಎಲ್ಲ ಪವರ್ಫುಲ್. ಪರಿಶುದ್ಧಾತ್ಮನ ಏನು ಮಾಡಿಲ್ಲ ಪಾಸ್ಟರ್ ಅಂದ್ರೆ, ಪರಿಶುದ್ಧಾತ್ಮನು ವಾಕ್ಯಕ್ಕಾಗಿ ಎದುರು ನೋಡ್ತಾ ಇದ್ದಾನೆ. ಆ ವಾಕ್ಯ ನಿಂತ ಬರೋ ನೀನು ಅದನ್ನು ರಿಸೀವ್ ಮಾಡೋ, ನೀನು ಹೆಂಗೆ ರಿಸೀವ್ ಮಾಡ್ತೀಯೋ ಆ ವಿಧದಲ್ಲೇ ಪರಿಶುದ್ಧಾತ್ಮನ ಕೆಲಸ ಮಾಡು. ಎಕ್ಸಾಮ್ಗೆ ಪೇಪರ್ ಕ್ವಶನ್ ಕೊಟ್ಬಿಟ್ರು, ಅದನ್ನು ರಿಸೀವ್ ಮಾಡಿ ನೀನು ಅದನ್ನು ಬರೆಯೋ ರೀತಿನಲ್ಲೇ, ನಿನ್ನ ಹ್ಯಾಂಡ್ ರೈಟಿಂಗ್ನಲ್ಲೇ ನೀನು ಏನು ಆನ್ಸರ್ ಬರೀತೀಯೋ ಅಲ್ಲಿ ಕರೆಕ್ಟಾಗಿ ರಿಸಲ್ಟ್ ಬರ್ತಿದ್ದು ನಿನಗೆ. ಆಮೇಲೆ ಏನಾಯ್ತು ನೋಡಿ, ಆ ವರ್ಡ್ ಅಂಡರ್ಲೈನ್ ಮಾಡ್ಕೊಂಡ್ರ ಕೂಡಲೇ ದೇವ ಅದು ಇನ್ನೊಂದ್ಸಲಿ ಕೂಡ ಮಾತು ಈ ಚರ್ಚೆಯಲ್ಲಿ ನೆರವೇರಲಿ. ಕೂಡಲೇ ದೇವರ ಮನುಷ್ಯರ ಮಾತಿಗೆ ಅನುಸಾರ, ಕೂಡಲೇ ದೇವರ ಮನುಷ್ಯನಿಗೆ ಮಾತಿಗೆ ಅನುಸಾರವಾಗಿ ಅವನ ದೇಹವು ಕೂಸಿನ ದೇಹದಂತೆ ಶುದ್ಧ, ಅವನ ದೇಹವು ಅವಾಗಲೇ ಡೆಲಿವರಿ ಆಗಿರೋ ಮಗು ತರ ಅವನ ಚರ್ಮ ಆಗೋಯ್ತಂತೆ. ಇನ್ನು ಚಿರಯೌವನ ಅವನಿಗೆ. ಹಲೋ, ಅವನ ಹೆಂಡತಿ ಗಾಬರಿ ಆಗ್ಬಿಟ್ಬೇಕು, ಏನಪ್ಪ ನನ್ನ ಗಂಡ ಹಿಂಗಾಗ್ಬಿಟ್ಟ, ಫಿಗರ್ ಆಗ್ಬಿಟ್ಟ ಅಂತ, ಫುಲ್ ಫಿಗರ್ ಆಗ್ಬಿಟ್ಟ. ಆಗತ್ತ ಅವನು ಸ್ವಲ್ಪ ಏನು ಬಂತು, ಅದ್ಭುತ ಆಗಿದ ತಕ್ಷಣ ಕೊಡಿ ಎತ್ತಿಂದೆಲ್ಲ ಕೊಡಿ ಎನಗಿ ಚಿಕ್ಕಿಲ್ಲ, ಬಾಲ ಹಿಂಗೆ ಎತ್ತಿದ್ನಲ್ಲ, ಬಾಲ ಮುದ್ರಿ ಒಳಗೋಯ್ತು. ಹಿಂಗೆ ಬಂದ, ಹೆಂಗೆ ಈಗ ನೋಡ್ರಿ. ಅನಂತರ ಅವನು ಕೇಳಿಸ್ಕೊಳ್ಳಿ, ಓದಿ ನೋಡಿ, ಗಮನಿಟ್ಟು ಕೇಳಿಸ್ಕೊಂಡು ಹೇಳೋದನ್ನ. ಅನಂತರ ನೀವು ಓದಿದ್ವಿ ಪಾಸ್ಟರ್ ಅನ್ನುವಾಗ ರೆವಲೇಷನ್ ಬರಬೇಕು ಆ ವಾಕ್ಯದ ನಿಮಗೆ. ಓದಿ. ಅನಂತರ ಅವನು ತನ್ನ ಪರಿವಾರದವರೊಡನೆ ಹಿಂತಿರುಗಿ ದೇವರ ಮನುಷ್ಯನ ಹತ್ತಿರ ಹೋಗಿ ಅವನ ಮುಂದೆ ನಿಂತು, ಇಸ್ರೇಲ್ ದೇಶದಲ್ಲಿರುವ ದೇವರ ಹೊರತಾಗಿ. ನಿಮಿಷಮ್ಮ ನಿಲ್ಸ್ಕೋ, ಪಾಯಿಂಟ್ ನೋಟ್ ಮಾಡಿದ್ರ? ಸ್ಟಾರ್ಟಿಂಗ್ ಬಂದಾಗ ಎಲ್ಲಿ ನಿಂತಿದ್ದ? ಬಾಗಿಲ ಮುಂದೆ. ಒಳಗೆ ಸೇರಿಸಿಲ್ಲ ಅವನ್ನ. ವೈ? ಅವನ ಹಂಬಲ್ ಆಗಿರ್ಲಿಲ್ಲ. ಹೆಂಗ್ ಬಂದ? ಆಫೀಸರ್, ರೋಲ್ಸ್ ರಾಯ್, BMW, ಜಾಗ್ವಾರ್, ಕದರ್ರಾಗ ಬಂದ. ಹಿಂಗೆ ಬರುವಾಗ ಇವಾಗ ಹೆಂಗೆ ಬರ್ತಾ ಇದ್ದಾನೆ? ಆ ವಾಕ್ಯ, ಆ ದೇವ ಮನುಷ್ಯನ ಮಾತಲ್ಲಿ ಬಂದ ವಾಕ್ಯ ನನ್ನ ಗುಣ ಮಾಡ್ತಂತ ಹಿಂಗೆ ಬಂದ. ಹಿಂಗೆ ಅವನು ದೊಡ್ಡ ವ್ಯಕ್ತಿ, ಹಿಂಗೆ ಬಂದ ಸಾರ್. ಅವನ ಹತ್ರ ಬಂದ ಸಾರ್. ಅಹಂಕಾರ ಇರುವಾಗ ದೂರ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅಹಂಕಾರ ಇರುವಾಗ ನೀನು ಚರ್ಚಲ್ಲೇ ಕೂತಿರ್ಬೋದು, ಬಟ್ ನೀನು ದೇವ ಮನುಷ್ಯನಿಂದ ದೇವರಿಂದ ದೂರನೇ ಇರ್ತೀಯ. ಡಿಸ್ಟೆನ್ಸ್ ಮೇಂಟೈನ್ ಆಗ್ತಿದ್ದಲ್ಲಿ ನೀನನ್ನು ತಗ್ಗಿಸಿಕೊಂಡಾಗ ನೀನು ಹತ್ರ ಬರ್ತಾರೆ. ಟೆಲ್ ಮಿ ಮೈ ಸನ್ ವಾಟ್ ಯು ವಾಂಟ್, ದಟ್ ಈಸ್ ಮೈ ಗಾಡ್. ಎಷ್ಟು ಕೋಟ್ಯಾಧಿಪತಿ ಆದ್ರೂ ಹಿಂಗೆ ಬರಬೇಡ ಆಲಯಕ್ಕೆ, ಹಿಂಗೆ ಬಾ ಪಾಸ್ಟರ್ ಟೆಲ್ ಮಿ. ಈ ಹಂಬಲ್ನೆಸ್ನ ಪರಲೋಕ ಇಷ್ಟಪಡ್ತಿದೆ. ಕೆಲವರು ಹೇಳ್ತಾ ಇದ್ರು, ಪಾಸ್ಟ್ ಬರೋ ನಿಂತ್ಕೊಬೇಕಾ? ಅಲ್ಲೇ ಬಂದ್ಬಿಡ್ತಾ ಆ್ಯಟಿಟ್ಯೂಡಾ, ಅಲ್ಲೇ ನೀನು ಆರಂಭಿಸ್ಬೇಕು ಅದನ್ನು. ಈಸ್ ಮೈ ಇವತ್ತು ಆ ಪ್ರವಾದಿ ನನ್ನ ಲೈಫಲ್ಲಿ ಏನೋ ಮಾತಾಡ್ತಾನೆ, ಅವ್ರನ್ನ ನಾನು ವೆಲ್ಕಮ್ ಮಾಡ್ತೀನಿ ಅಂತ ಹಿಂಗೆ ಹೇಳುವಾಗ ಏನೋ ಪಾಸ್ಟ್ರಿಗಾಗಿ ಹೇಳಲ್ಲ, ಬೈಬಲ್ ಬೇಸಲ್ಲಿ ಮಾತಾಡ್ತಾ ಇದ್ದೀನಿ. ಇವಾಗ ನಾನು ಹೇಳಿದ ಸುಳ್ಳಾದರೆ ನೀವು ಹೇಳಿ ಸುಳ್ಳು ಅಂತ ಹೇಳಿ. ಸ್ಟಾರ್ಟಿಂಗ್ ಬಂದಾಗ ಎಲ್ಲಿ ನಿಂತಿದ್ದಪ್ಪ ನೀವು ಹೇಳಿ? ಒಳಗೆ ಬಿಟ್ಕೊಂಡ. ಅದು ಎರಡನೇ ಸಲ ಏನಾಯ್ತು ಅವನಿಗೆ? ಆ ಹಂಬಲ್ನೆಸ್ ಬಂದ್ಬಿಡ್ತು. ಎಲ್ಲಿ ಬಂದು ನಿಂತ್ಕೊಂಡ? ಪ್ರವಾದಿಯ ಮುಂದೆ ಬಂದು ನಿಂತ್ಕೊಂಡ. ಅದಕ್ಕೆ ದೇವರು ಹೇಳ್ತಾರೆ, ಹಂಬಲ್ನೆಸ್ ಇರೋರನ್ನ ದೇವರ ಹತ್ರ, ಆತ್ಮದಲ್ಲಿ ಬಡವರು ದೇವರ ಹತ್ರ ಇರ್ತಾರೆ, ಅಹಂಕಾರಿಗಳು ದೂರನೇ ಇರ್ತಾರೆ. ಹೇಳಿ, ನೀವು ಅಹಂಕಾರಿಗಳಾಗಿರ್ಬೇಕಾ ದೀನರಾಗಿರ್ಬೇಕು? Come on church, are you there? I am preaching good gospel in the name of Jesus. Amen. ನನ್ನ ಬೆನಿಫಿಟ್ಗಾಗಿಲ್ಲ, ನಿಮ್ಮ ಬೆನಿಫಿಟ್ಗಾಗಿ. ನಾಳೆ ನಿಮ್ಮನ್ನ ದೇವರು ಹೈಯರ್ ಲೆವೆಲ್ಗೆ ತಕೊಂಡು ಹೋಗಲೇಬೇಕಿದೆ. ನನ್ನ ಚಾಲೆಂಜ್, ನಾನು ನಿಮ್ಮನ್ನ ಕಿಂಗ್ ಮೇಕರ್ ಮಾಡ್ತೀನಿ ಇನ್ ದ ನೇಮ್ ಆಫ್ ಜೀಸಸ್. ಕಿಂಗ್ ಆದ್ಮೇಲೆ ಕಿಂಗ್ ತರ ನಡ್ಕೊಂಡ್ಬಿಟ್ರೆ ದೇವಾಲಯದಲ್ಲಿ ಸಭಾಪಾಲಕದ ಡೋಂಟ್ ಬಿಹೇವ್ ಲೈಕ್ ಕಿಂಗ್. ನಿನ್ನ ಸಭಾಪಾಲಕ ಎದುರುಗಡೆ ಹಂಗೆ ನಡ್ಕೊಂಬೇಡ. ಹಂಬಲ್ ಯುವರ್ ಸೆಲ್ಫ್.
ಹೊರಗಡೆ ನೀನು ಕಿಂಗ್ ಆಗಿರು, ಕಾಲ ಮೇಲೆ ಕಾಲ ಹಾಕೊಂಡು ಕೂತ್ಕೋ. ಚರ್ಚಲ್ಲಿ ಬಂದರೆ ಹಂಬಲ್ ಆಗಿರು, ಕಾಲ ಮೇಲೆ ಕಾಲ ಹಾಕೊಂಡು ದೌಲತ್ ತೋರ್ಸಕ್ಕೆ ಬರ್ಬೇಡ. ದೌಲತ್ತನ್ನ ದೇವ್ರು ಮುರಿದಾಕ್ತಾನೆ ಇನ್ ದ ನೇಮ್ ಆಫ್ ಜೀಸಸ್. ಇದ್ದೀರಾ? ಕಲಿತಾ ಏನದು ಕಲಿತಾ ಇದ್ದೀರಾ? ಪರಿಶುದ್ಧಾತ್ಮ ಕಲಿಸ್ತಾ ಇದ್ದಾನ? ಯಾಕೋದ ಕಲಿಸ್ತಾನೆ? ನಿಮ್ಮನ್ನ ಬೇರೆ ಮಂಡಲಕ್ಕೆ ತಗೊಂಡು ಹೋಗ್ತಾನೆ. ಡೇ ಬೈ ಡೇ ಬೆಸ್ಟ್ ಸ್ಟೂಡೆಂಟ್ಸ್ ಮಾತ್ರ ಉಳ್ಕೊತಾರೆ. ಅಹಂಕಾರಿಗಳೆಲ್ಲ ದೇವರು ದೂರ ಇಡ್ತಾರೆ. ಏನಾಯ್ತು? ಮುಂದಕ್ಕೆ ಹೋದ, ಮುಗಿಸ್ಬಿಡೋಣ. ಇಸ್ರೇಲ್ ದೇಶದಲ್ಲಿರುವ ದೇವರ ಹೊರತಾಗಿ ಲೋಕದಲ್ಲಿ ಬೇರೆ ದೇವರು ಇರುವುದೇ ಇಲ್ಲವೆಂಬುದು ಈಗ ನನಗೆ ಗೊತ್ತಾಯಿತು. ಯಾವಾಗ ಹಂಬಲ್ನೆಸ್ ಬಂದಾಗ ಯೇಸು ಬಗ್ಗೆ ತಿಳಿಯಕ್ಕಾಗೋದು. ಅಹಂಕಾರಿಗಳಿಗೆ ಯೇಸು ಯಾರದ್ದು ಗೊತ್ತಾಗಕ್ಕೆ ಚಾನ್ಸ್ ಇಲ್ಲ. ಅದಕ್ಕೆ ಸೌಲನಿಗೆ ಕಣ್ಣು ಹೋಗಿದ್ರೆ ಏನಂದ? ಯಾರಪ್ಪ ನೀವು ಅಂದ. ಅದಕ್ಕೆ ಮೊದಲು ಯಾವನವನು ಅಂದ. ಹಲೋ, ಕುದುರೆಯಿಂದ ಬಿದ್ದ ತಕ್ಷಣ ಹೆಂಗಂದ? ಸೊಲ್ಲುಂಗ ಕುದುರೆಯಲ್ಲಿ ಏರಿ ಹೊರ ಮೊದಲು ಯಾವಣ್ಣ ಅವನ್ನ ಕಣ್ಣು ಪೋನ ಒಣ್ಣೆ ಸೊಲ್ಲುಂಗ ಸಾರ್. ಕೆಲವ್ರನ್ನ ದೇವರು ದೀನರನ್ನಾಗಿ ಮಾಡ್ತಾನೆ, ಕೆಲವ್ರನ್ನ ದೇವ್ರು ಗೊತ್ತು ಯಾರನ್ನ ಹೆಂಗೆ ಪರಿಶುದ್ಧಾತ್ಮ ಡೀಲ್ ಮಾಡ್ತಾನೆ ಅವ್ರು. ಆಮೇಲೆ ಏನಂತೆ? ಅದಕ್ಕೆ ಎಲಿಷನು ನೀನು ದಯವಿಟ್ಟು ಕಾಣಿಕೆಯನ್ನು ಅಂಗೀಕರಿಸಬೇಕು ಎಂದು ಹೇಳಿದನು. ಏನಂದ? ಕಾಣಿಕೆ ತಗೊಬೇಕು ಅಂದ. ಅದಕ್ಕೆ ಎಲಿಷನು, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಯೆಹೋವನಾಣೆ, ನಿನ್ನಿಂದ ಏನೂ ತೆಗೆದುಕೊಳ್ಳುವುದಿಲ್ಲ, ನಿನ್ನಿಂದ ಏನು ನನಗೆ ಬೇಡಪ್ಪ ಅಂದನು. ನಾಮಾನನು ಎಷ್ಟು ಒತ್ತಾಯ ಪಡಿಸಿದರೂ ಅವನು ತೆಗೆದುಕೊಳ್ಳಲೇ ಇಲ್ಲ. ಆಗ ಅವನು ಎಲಿಷನಿಗೆ, ನೀನು ನನ್ನದನ್ನು ಸ್ವೀಕರಿಸದಿದ್ದರೆ ನಿನ್ನ ಸೇವಕನಾದ ನನಗೆ 2 ಏಸರ ಗತ್ತೆಗಳು ಹೊರುವಷ್ಟು ಮಣ್ಣನ್ನು ಕೊಡಿಸಬೇಕು. ತನ್ನನ್ನು ಎಷ್ಟರ ಮಟ್ಟಿಗೆ ತಗ್ಗಿಸ್ಕೊಳ್ತಾನೆ. ಏನಂತ ಸ್ಟೇಟ್ಮೆಂಟ್ ಕೊಡ್ತಾನೆ? ನಿನ್ನ ಸೇವಕ, ಐ ಆಮ್ ಯುವರ್ ಸರ್ವೆಂಟ್. ಅವನು ಸೇನಾಧಿಪತಿ, ಚೆನ್ನಾಗಿ ಅರ್ಥ. ಅವನ ಪೊಸಿಷನ್ ದೊಡ್ಡದು. ರಥಾಶ್ವಗಳಲ್ಲಿ ಬಂದಿದ್ದಾನೆ. ಅವನ ದೇಶದಲ್ಲಿ ಅವನೆಲ್ಲರೂ ನಮಸ್ಕಾರ ಮಾಡ್ತಾರೆ. ರಾಜ ಬಿಟ್ರೆ ನೆಕ್ಸ್ಟ್ ಅವನೇ ರಾಜ. ಅವನ ಸ್ಟೇಟ್ಮೆಂಟ್ ಏನ್ ಬರ್ತಾ ಇದೆ? ಒಬ್ಬ ಸೇವಕನ ಮುಂದೆ, ಒಬ್ಬ ಪ್ರವಾದಿಯ ಮುಂದೆ ಅವನ ಎಷ್ಟು ದೊಡ್ಡ ವ್ಯಕ್ತಿಯನ್ನ ಮರೆತು ನಿನಗೆ ನಾನು ಸೇವಕ. ಟೆಲ್ ಮೀ ಪಾಸ್ಟರ್, ನಿನ್ನ ಸೇವಕನಾದ ನನಗೆ. ಏನಂದ? ನಿನ್ನ ಸೇವಕನಾದ. ಇವತ್ತು ಹಂಗ ಅನ್ಬಿಡಿ ನೋಡೋಣ ಚರ್ಚ್ಗಳಲ್ಲಿ. ಸ್ವಲ್ಪ ಗುಡ್ಸಪ್ಪ ಅಂದ್ರ ನನ್ನ ಗುಡ್ಸಕ್ಕೆ ಹೇಳ್ತಾರೆ. ನಾನು ಎಷ್ಟು ಗೊತ್ತಾ? ತೈದು ಕೊಡ್ತೀನಿ, 1 ಲಕ್ಷ ರೂಪಾಯಿ ಕೊಡ್ತೀನಿ. ನೀನು 1 ಲಕ್ಷ ಹಂಗೆ ಎತ್ಕೊಂಡು ಓಡೋಗ್ಬಿಡು. ಚರ್ಚಿಗೆ ಬಂದರೆ ಟಾಯ್ಲೆಟು ಕ್ಲೀನ್ ಮಾಡ್ಬೇಕು. ನೀನೊಬ್ಬ ಸೇವಕನಾಗಿ ಹೋಗ್ತೀಯ. ಹಂಬಲಾಗಿರ್ಬೇಕ್ರಿ. ಯಾವುದೋ ಟ್ರೈ ಮಾಡಿದ್ದೀರಾ? ಒಂದು ಟಾಯ್ಲೆಟ್ ತೊಳ್ರೋಣ ಇವತ್ತು ಅಂತ. ಯಾವತ್ತು ಆ ಸ್ಥಿತಿಗೆ ನೀವು ಬಂದ್ಬಿಡ್ತೀರೋ ಅಲ್ಲಿ ನೀವು ಹೊರಗಡೆ ನಿಮ್ಮ ಪೊಸಿಷನ್ನೇ ಬೇರೆ. ನಾವು ಹೆಂಗಂದ್ರೆ ಅಲ್ಲಿಂದ ಬಂದು ಹಂಗೆ ಡ್ರೆಸ್ಸು ಹಂಗೆ ಇದು ಹಾಕ್ಬಾರ್ದು. ಏನು சொல்றது? ರಿಂಕಲ್ಲೆಸ್ ಆಗಿ ಬಂದ್ರೆ ರಿಂಕಲ್ಲೆಸ್ ಆಗಿ ಮನಗೋಗ್ಬೇಕು. ಚರ್ಚಿಗೆ ಬಂದಮೇಲೆ ಬಟ್ಟೆ ರಿಂಕಲ್ ಆಗಬೇಕು, ಗಲೀಜ್ ಆಗ್ಬಿಟ್ಟು ಹೊರಡೋಗ್ಬೇಕು. ಚರ್ಚಿಗೆ ಬಂದರೆ ನೀನೇನಾಗಿ ಹೋಗ್ತೀಯ? ದೇವರಿಗೆ ಮಗ, ಒಂದು ಹಂಬಲ್ ಆಗಿರಬೇಕು. ಕ್ರಿಸ್ತನು ಫಿಲಿಪ್ಪಿ 2ನೇ ಅಧ್ಯಾಯದಲ್ಲಿ ತನ್ನನ್ನು ದಾಸನಾಗಿ ಮಾಡ್ಕೊಂಡಂತೆ ತಂದೆಗೋಸ್ಕರವಾಗಿ. ಅದಕ್ಕೆ ಅವರಿಗೆ ಉನ್ನತ ಸ್ಥಾನವನ್ನು ದೇವರು ಕೊಟ್ಟರಂತೆ. ಆಮೇನ್. ಇವತ್ತು ರಾತ್ರಿ ಪರಿಶುದ್ಧಾತ್ಮ ನಿಮ್ಮ ಲೈಫಲ್ಲಿ ಒಂದು ಬದಲಾವಣೆಯನ್ನು ತರ್ತಾ ಇದೆ, ಒಂದು ಮಾರ್ಪಾಡನ್ನು ತರ್ತಾ ಇದ್ದಾನೆ. ಈ ಅಹಂಕಾರ ಎಂಬ ಸ್ಪಿರಿಟ್ ನಿಮ್ಮಲ್ಲಿ ಇದ್ರೆ ಅದು ನಿಮ್ಮನ್ನು ಬಿಟ್ಟು ತೊಲಗಲಿ ಅಂತ ನಾನು ಯೇಸುನಾಮದಲ್ಲಿ ಹೇಳ್ತೇನೆ. ಎಷ್ಟು ಹಂಬಲ್ ಆಗ್ತಿರೋ ಅಷ್ಟು ಹೈಯರ್ ಲೆವೆಲ್ಗೆ ನೀವು ಪ್ರಮೋಟ್ ಆಗ್ತಾನೇ ಇರ್ತೀರ. ಯಾವತ್ತು ನಿಮ್ಮ ಹೆಡ್ ವೆಯ್ಟ್ ಇರಬಾರ್ದು. ನಿಮಗೆ ಯಾವತ್ತು ಹೆಡ್ ವೆಯ್ಟಿಂದ ಹೊರಗಡೆ ಬಂದ್ಬಿಡಿ. ಇವನೇನು ಹೇಳೋದು ಇಲ್ಲ. ಯಾವತ್ತು ಒಬ್ಬ ಪ್ರವಾದಿನ, ಒಬ್ಬ ಸೇವಕನ ಆ ಥರ ಮಾತಾಡಲೇಬೇಡ್ರಿ, ಆ ಥರ ಯೋಚನೆ ಮಾಡಬೇಡ್ರಿ. ಅದು ನಿಮ್ಮ ಬೆಳವಣಿಗೆಗೆ ಡ್ಯಾಮೇಜ್, ನಿಮ್ಮ ಆರೋಗ್ಯಕ್ಕೆ ಡ್ಯಾಮೇಜ್, ನಿಮ್ಮ ಫೈನಾನ್ಸ್ಗೆ ಡ್ಯಾಮೇಜ್. ನಾನು ಹೇಳ್ತಿದ್ರೆ ಬೇಜಾರಾಗ್ತದೆ ಯಾರಿಗಾದ್ರು? ಸತ್ಯ ಹೇಳ್ತದೆ, ಇವತ್ತಿನ ಸತ್ಯ ಹೇಳ್ತದೆ. ಅವನು ಹೇಳ್ತಾನೆ, ಅಪ್ಪ ನಾನೊಬ್ಬ ಸೇವಕ, 1-2 ಮೂಟೆ ಮಣ್ಣು ಕೊಡು, ಆ ಮಣ್ಣು ತಗೊಂಡು ನಮ್ಮೂರಲ್ಲಿ ಹಾಕ್ಕೊಂಡು ನಿಮ್ಮ ದೇವ್ರನ್ನ ಆರಾಧನೆ ಮಾಡ್ತೀನಿ. ಮಿಡ್ಲಲ್ಲಿ ನಮ್ಮ ರಾಜ ಅಲ್ಲಿ ಪೂಜೆ ಗೀಜೆ ಕರಿತಾನೆ, ಹೋಗ್ಬೇಕಾಗ್ತೈತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕು. ಹೆಂಗೆ ಎಲ್ಲ ವರದಿನ ಒಪ್ಪಿಸ್ಬಿಟ್ಟು ಹೋಗ್ತಾನೆ. ಯಾರಾದರೂ ಬಂದು ಸೇವಕರಿಂದ ವರದಿ ಒಪ್ಪಿಸ್ತಾರೆ ನಮ್ಮ ಸಭೆಯವರು? ನೋಡಿ, ಇಲ್ಲ ಅಂತ ಹೇಳ್ಬಿಟ್ರು. ಫಸ್ಟ್ ಸಂಡೇ ಚರ್ಚಿಗೆ ಬರೋಲ್ಲ, ಹೊರಗಡೆ ಹೋಗ್ತಾರೆ ಹೇಳ್ತೀವ. ಅದನ್ನು ದೇವರು ಎದುರು ನೋಡ್ತಾರೆ. ಹಂಗೆ ಹೇಳ್ಬಿಟ್ಟು ನೀನು ಹೋದಾಗ ನೀನು ಹೋಗೋ ಕೆಲಸ ಸಕ್ಸಸ್
ಅಲ್ಲಿ ನಷ್ಟನೇ ಉಂಟಾಗಲ್ಲ ನನಗಿಂದ ನೇಮ. ಈಗ ನಾನು ನಿಮಗೋಸ್ಕರ ಪ್ರೇಯರ್ ಮಾಡ್ತೀನಿ. ಅವ್ರು ನಮ್ಮ ಹತ್ರ ಹೇಳ್ಬಿಟ್ಟು ನನ್ನ ಮಗ ನನ್ನ ಹತ್ರ ಹೇಳ್ಬಿಟ್ಟು ಹೋಗಿದ್ದಾನಂತ. ಅವ್ನು ಹೇಳ್ತಾ ಇದ್ದಾನೆ, ಹೇಳ್ಬೇಕಾದ ಅವಶ್ಯಕತೆ, ನಾಮನಿಗೆ ಹೇಳ್ಬೇಕಾದ ಅವಶ್ಯಕತೆ ಅಂತ ಕೇಳ್ತಾನೆ. 1-2 ಮೂಟೆ ಮಣ್ಣು ಕೊಡ್ರಿ, ಹೊರುವಷ್ಟು ಮಣ್ಣನ್ನು ಕೊಡಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಓಕೆ. ನಾನು ಇನ್ನು ಮುಂದೆ ಎಲ್ಲಾ ದೇವತೆಗಳನ್ನು ಬಿಟ್ಟು ಯೆಹೋವನ ಒಬ್ಬನಿಗೆ ಸರ್ವಾಂಗ ಹೋಮ ಯಜ್ಞಗಳನ್ನು ಸಮರ್ಪಿಸಬೇಕೆಂದಿರುತ್ತೇನೆ. ಆದರೆ ಈ ವಿಷಯದಲ್ಲಿ ಯೆಹೋವನು ನನ್ನನ್ನು ಕ್ಷಮಿಸಲಿ. ನನ್ನ ಒಡೆಯನು ಆರಾಧನೆಗೋಸ್ಕರ ರಿಮೋನನ ದೇವಸ್ಥಾನಕ್ಕೆ ಹೋಗಿ ನನ್ನ ಕೈ ಹಿಡಿದು ಆ ದೇವತೆಗೆ ನಮಸ್ಕಾರ ಮಾಡುವಾಗ ನಾನು ನಮಸ್ಕಾರ ಮಾಡಬೇಕಾಗುವುದು. ಈ ಒಂದು ವಿಷಯದಲ್ಲಿ ಮಾತ್ರ ಯೆಹೋವನು ನನಗೆ ಕ್ಷಮೆಯನ್ನು ಅನುಗ್ರಹಿಸಬೇಕು ಅನ್ನಲು ಎಲೀಷನು ಅವನಿಗೆ ಸಮಾಧಾನದಿಂದ ಹೋಗು ಎಂದು ಉತ್ತರ ಕೊಟ್ಟನು. ಒಬ್ಬ ಸೇವಕ ನಿಮ್ಮನ್ನು ನೋಡಿ ಸಮಾಧಾನದ ಹೋಗು ಅನ್ನುವಾಗ ನೋಡಿ ಅಲ್ಲಿ ಬ್ಲೆಸ್ಸಿಂಗ್. ಮೊನ್ನೆ ಕೂಡ ನಮ್ಮ ಹುಡುಗ ಬಂದ, ಫಸ್ಟ್ ಇತ್ತು, ನಾನು 1 ವಾರ ಇರಲ್ಲ. ಎಸ್ ಹೋಗ್ಬಿಟ್ಪ, ನಿನ್ನ ಎಲ್ಲ ಪ್ರಯಾಣ ದೇವರು ಬ್ಲೆಸ್ ಮಾಡಲಿ. ಆಮೇಲೆ